ಎಲ್ಲರಿಗೆ ನಮಸ್ಕಾರ. ಈ ಕಂತಿನ ಮುಗಿತಾಯ ಈ ಹೊತ್ತರಿಂದ ನಿನ್ನೆ ಧೃತರಾಷ್ಟ್ರನನ್ನು ದುರ್ಯೋಧನ ಹಿಂದು ಮುಂದೆ ನೋಡದೆ ಯಗ್ಗಾಮುಗ್ಗ ಹಣಿಯೋದು ಅಂತಾರಲ್ಲ, ಆ ತರಹ ನಿಂದಿಸ್ತಾ ಇದ್ದ. ಆಗ ಅವನು ಪಾಪ ಎಷ್ಟು ಸಂಕಟಪಟ್ಟು ಪ್ರತ್ಯುತ್ತರವನ್ನು ಕೊಡ್ತಾನೆ ನೋಡಿ. ಹೆತ್ತ ಮೇಲೆ ಮಾನವಿಲ್ಲ, ಅದಕ್ಕಾಗಿ ಮಕ್ಕಳ ಹೆತ್ತಿಯೋ ಮಾನಗೆಟ್ಟಿಯೋ ಅಂತ ಒಂದು ಗಾದೆಯೇ ಕನ್ನಡದಲ್ಲಿ ಉಂಟು. ಧೃತರಾಷ್ಟ್ರನ ಪ್ರತ್ಯುತ್ತರ ನೋಡಿ. ಅಕಟ ಮಗನೇ ಧರ್ಮಸುತ ಬಾಧಕನೇ, ಅಕಟ ಮಗನೇ ಧರ್ಮಸುತ ಬಾಧಕನೇ, ಭೀಮಾರ್ಜುನರ ಮತಿ ಕಂಟಕದೊಳೊರಗದು, ಭೀಮಾರ್ಜುನರ ಮತಿ ಕಂಟಕದೊಳೊರಗದು, ಕಂಟಕದೊಳೆರಗದು ಮೀರಿ ನಡೆಯರು ಧರ್ಮನಂದನನ ಮಗನೇ, ಮೀರಿ ನಡೆಯರು ಧರ್ಮನಂದನನ. ಸಕಲ ರಾಜ್ಯಕ್ಕೆ ಪಾಂಡುವೆ ಪಾಲಕನು, ತನ್ನೊಳು ತಪ್ಪಿದನೆ, ಸಕಲ ರಾಜ್ಯಕ್ಕೆ ಪಾಂಡುವೆ ಪಾಲಕನು, ತನ್ನೊಳು ತಪ್ಪಿದನೆ, ಬಿಡು ವಿಕಳಮತಿಗಳ ಮಾತನು, ಬಿಡು ವಿಕಳಮತಿಗಳ ಮಾತನು ಎಂದನು ಮಗಗೆ ಧೃತರಾಷ್ಟ್ರ. ಧೃತರಾಷ್ಟ್ರನಿಗೆ ಬಲ ಕಡಿಮೆ, ಬಯಕೆ ಮಾತ್ರ ಹೆಚ್ಚು. ಹಾಗಾಗಿ ಇದೊಂದು ರೀತಿ ಮೇಲು. ಅದನ್ನೇ ಕ್ಷೇಮೇಂದ್ರ ತನ್ನ ದೇಶೋಪದೇಶದಲ್ಲಿ ಹೇಳ್ತಾನೆ. ಭಗ್ನದಂತ ಇವವ್ಯಾಲ ಶ್ರೇಯಾನ್ ಮೂರ್ಖ ಕಲೋವರಃ ಪಕ್ಷವಾನಿವ ಕೃಷ್ಣಾಹಿ ನತ್ವೇವಂ ಖಲಪಂಡಿತ. ಪ್ರಬಲನ ಬುದ್ಧಿವಂತನೂ ಆದಂಥ ನೀಚ ತುಂಬ ಭಯಂಕರ ರೆಕ್ಕೆ ಇರುವ ಕೃಷ್ಣ ಸರ್ಪದ ಹಾಗೆ, ಬುದ್ಧಿವಂತಿಕೆ ಬಲ ಇಲ್ಲದೇ ಇರುವ ನೀಚ ಹಲ್ಲಿಲ್ಲದ ಹಾವಿನಂತೆ ಮೇಲು ಅಂತ. ಇವನಿಗಂಥ ಬಲವಿಲ್ಲ, ದೇವರು ಕಣ್ಣನ್ನೇ ಕಿತ್ತುಕೊಂಡಿದ್ದಾನೆ. ಅಕಟ ಮಗನೇ ಧರ್ಮಸುತ ಬಾಧಕನೇ, ಧರ್ಮರಾಜ ನಮಗೆ ತೊಂದರೆ ಕೊಡ್ತಾನೆ. ಭೀಮಾರ್ಜುನರ ಮತಿ ಕಂಟಕದೊಳ್ ಎರಗದು. ಭೀಮಾರ್ಜುನರು ಬಲಶಾಲಿಗಳು, ಯುದ್ಧತಂತ್ರ ಕೋವಿದರು, ಆದರೆ ಅವರು ನಮಗೆ ಕಂಟಕವಾಗುವ ಪರಿಸ್ಥಿತಿ ಇಲ್ಲ. ಮೀರಿ ನಡೆಯರು ಧರ್ಮನಂದನನ. ಇದು ಅವನು ಚೆನ್ನಾಗಿ ಕಂಡುಕೊಂಡಿದ್ದಾನೆ. ಎಂದೂ ಧರ್ಮರಾಜನ ಮಾತನ್ನು ಈ ತಮ್ಮಂದರು ಮೀರೋಲ್ಲ ಅಂತ. ಅದು ಒಳಿತೇ ಆಯಿತೋ ಕೆಡಕೆ ಆಯಿತೋ ಮುಂದೆ ನಾವು ನೋಡ್ತೀವಿ. ಒಟ್ಟಿನಲ್ಲಂತೂ ಇಷ್ಟು ತೀರ್ಮಾನ. ಧರ್ಮರಾಜ ಒಂದು ರೀತಿ ವ್ಯವಸ್ಥೆಯನ್ನು ಯಥಾತಥ ನೋಡಿಕೊಂಡು ಹೋಗ್ತಕ್ಕಂಥವನು. ಸ್ವಂತ ಬುದ್ಧಿ ಕಡಿಮೆ, ದುರ್ಬುದ್ಧಿ ಇಲ್ಲ. ಹಾಗಾಗಿ ಸ್ವಂತ ಬುದ್ಧಿ ಇಲ್ಲದೇ ಇರುವಿಕೆಯಿಂದಾಗಿ ಎಷ್ಟೋ ಬಾರಿ ಸದ್ಬುದ್ಧಿಯೂ ಇಲ್ಲದೆ ಹೋಗ್ಬಿಡುತ್ತೆ. ದುರ್ಬುದ್ಧಿ ಅಲ್ಲ, ಆದರೆ ಸದ್ಬುದ್ಧಿಯೂ ಇಲ್ಲದೆ ಹೋಗುತ್ತದೆ. ಒಂದು ರೀತಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡುತ್ತೆ. ಇನ್ನೊಂದು ಉತ್ತಮವಾದ ಮಾದರಿ ಅಂತಂದರೆ ಧರ್ಮರಾಜನಿಗೆ ಹೋಲಿಸುವುದಾದರೆ ಶ್ರೀರಾಮಚಂದ್ರ. ಶ್ರೀರಾಮನಿಗೆ ಧರ್ಮಜನ ಹೇಗೋ ಹಾಗೆ ವ್ಯವಸ್ಥೆಯಲ್ಲಿ, ಅಂದರೆ ಯಾವುದನ್ನು ಎಸ್ಟ್ಯಾಬ್ಲಿಷ್ಮೆಂಟ್ ಅಂತ ಏನು ಹೇಳ್ತೀವಿ, ಅದರೊಳಗೆ ಗೌರವ ಉಂಟು. ಒಂದು ರೀತಿಯಾದ ಒಳ್ಳೆಯ ಕನ್ಸರ್ವೇಟಿವ್ಸ್ ಅಂದರೆ ಇರುವುದನ್ನು ಸಾಗಿಸಿಕೊಂಡು ಬರಬೇಕು. ಪರಂಪರೆ, ಸಂಪ್ರದಾಯ, ಕಟ್ಟು ಕಟ್ಟಲೆ, ನೀತಿ, ನಡವಳಿ ಇವೆಲ್ಲ ಉಂಟು. ಆದರೆ ರಾಮನಿಗೆ ಬಲ ಇತ್ತು, ಧರ್ಮರಾಜನಿಗೆ ಬಲ ಇಲ್ಲ. ಮತ್ತು ಅದಕ್ಕೂ ಮಿಗಿಲಾಗಿ ರಾಮನಿಗೆ ಯಾವ ಚಟವೂ ವ್ಯಸನವೂ ಇರಲಿಲ್ಲ. ಧರ್ಮಜನಿಗೆ ಅದೊಂದಿತ್ತು. ಬಲ ಇಲ್ಲ, ವ್ಯಸನ ಬಲ ಇದೆ. ಧರ್ಮರಾಜನಿಗೆ ಬಲ ಇದೆ, ಆದರೆ ವ್ಯಸನ ದೌರ್ಬಲ್ಯ ಇಲ್ಲ ಶ್ರೀರಾಮಚಂದ್ರನಿಗೆ. ಧರ್ಮರಾಜನಿಗೆ ಇರುವುದು ಬಲಲೋಪ ಮತ್ತು ವ್ಯಸನಾಗತಿ. ಇಷ್ಟು ಬಿಟ್ಟರೆ ರಾಮನಿಗೂ ಧರ್ಮರಾಜನಿಗೂ ಅಂಥ ದೊಡ್ಡ ವ್ಯಕ್ತಿತ್ವದ ವ್ಯತ್ಯಾಸವಿಲ್ಲ. ಆದರೆ ಇದು ತುಂಬ ದೊಡ್ಡದಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗಾಗಿ ರಾಮನನ್ನು ನಚ್ಚಿದ್ದಕ್ಕೆ ಒಮ್ಮೆ ಕೂಡ ಲಕ್ಷ್ಮಣನೋ ಭರತನೋ ಬೈಯುವಂಥ ಸಂದರ್ಭ, ಬೈಕೊಳ್ಳುವಂಥ ಸಂದರ್ಭ ಬರಲಿಲ್ಲ.
ಆದರೆ ಇಬ್ಬರ ಹೆಂಡತಿಯರು ಕೂಡ ಬೇರೆ ಬೇರೆ ಕಾರಣಗಳಿಗಾಗಿ ಸಂತಾಪ ಪಡಬೇಕಾಯಿತು. ಆದರೆ ರಾಮನಿಗೆ ಬಲ ಇದ್ದದ್ರಿಂದ ಮತ್ತು ಯಾವ ವ್ಯಸನ ಇಲ್ಲದೇ ಇದ್ದಿದ್ದರಿಂದ ಸೀತೆ ಬಹುಕಾಲ ರಾಮನ ಜೊತೆಗೆ ಸಂತೋಷಪಟ್ಟಳು. ಅವಳ ದುಃಖಕ್ಕೆ ಅನ್ಯ ನಿಮಿತ್ತವೇ ಹೊರತು ರಾಮ ನಿಮಿತ್ತ ಅಲ್ಲ. ಆದರೆ ದ್ರೌಪದಿಗೆ ಧರ್ಮಜ ನಿಮಿತ್ತವಾಗಿ ಹೆಚ್ಚು ದುಃಖ ಬಂದದ್ದು ಅಂತ ನೋಡಿಕೊಂಡ್ರೆ ನೋಡಿ, ರಾಮನಿಗೂ ಕೃಷ್ಣನಿಗೂ ಯಾವ ಅಂತರ ಅಂತ ಅನಿಸುತ್ತದೆ. ರಾಮ ಕೃಷ್ಣನಿಗೂ ಧರ್ಮರಾಜನಿಗೂ ಮಧ್ಯೆ ಎಲ್ಲೋ ನಿಲ್ತಾನೆ. ಇದನ್ನು ನಾವು ಗಮನಿಸಿಕೊಂಡಾಗ ಮಹಾಭಾರತದ ವ್ಯಾಪ್ತಿಯೇ ಎಷ್ಟು ದೊಡ್ಡದು, ರಾಮಾಯಣಕ್ಕಿಂತ ಎಷ್ಟು ಮಿಗಿಲಾದದ್ದು ಅಂತನ್ನುವುದು ನಮಗೆ ತಿಳಿಯುತ್ತದೆ. ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿದ್ದಾರೆ. ಹಿರಿಯಣ್ಣನ ಮಾತಿಗೆ ಮಿಕ್ಕವರು ಬೆಲೆ ಕೊಡ್ತಾರೆ. ಸಕಲ ರಾಜ್ಯಕ್ಕೆ ಪಾಂಡುವೇ ಪಾಲಕನು, ಪಾಂಡುವೇ ರಾಜನಾಗಿದ್ದವನು, ನನಗೇನು ಅಧಿಕಾರ ಇರಲಿಲ್ಲ, ಆದರೂ ನನ್ನನ್ನು ಸ್ಥಾನದಲ್ಲಿದ್ದವನೆಂಬಂತೆ ಗೌರವಿಸ್ತಾ ಇದ್ದ. ತಪ್ಪಿದನೆ, ಅವನೆಂದಾದರೂ ನನಗೆ ಅನ್ಯಾಯ ಮಾಡಿದನ, ತಪ್ಪಿದನ ಇಲ್ಲವಲ್ಲ, ಬಿಡು ವಿಕಲಮತಿಗಳ ಮಾತೇನು, ಕೆಟ್ಟವರ ಮನಸ್ಸಿನ ಮಾತೇನು, ಬಿಟ್ಟುಬಿಡು ಅಂತಾನೆ. ಅಂದರೆ ಧೃತರಾಷ್ಟ್ರನೂ ಕೂಡ ಒಂದು ಒಳ್ಳೆಯ ಮಾತು ಹೇಳುವ ಸಂದರ್ಭ ಆಗಿಬಿಡುತ್ತೆ. ಹಲವು ಕಡೆ ಮಹಾಭಾರತದಲ್ಲಿ ಒಳ್ಳೆಯ ಮಾತು ಆಡ್ತಾನೆ, ಆದರೆ ಅದು ಆಡುವುದಷ್ಟೇ ಹೊರತು ಮಾಡುವುದೇನೂ ಇರೋದಿಲ್ಲ. ಮುಂದೆ ಇವನು ಅದಕ್ಕೆ ಕಠೋರವಾದ ಉತ್ತರವನ್ನು ಕೊಡ್ತಾನೆ. ಅವನು ನಯ ಮಾಡಿದಷ್ಟು ಇವನು ತಳ್ಳಿಕೊಂಡು ಹೋಗ್ತಾನೆ ನೋಡಿ. ಜನಪ ಸುಖದಲ್ಲಿ ನಿಮ್ಮ ತಮ್ಮನ ತನುಜರೊಡನೆಯು ರಾಜ್ಯ ಮಾಡುವುದು. ಜನಪ ಸುಖದಲ್ಲಿ ನಿಮ್ಮ ತಮ್ಮನ ತನುಜರೊಡನೆಯು ರಾಜ್ಯ ಮಾಡುವುದು ಅನುನಯವಲ. ಬೀಳು ಕೊಡುವುದು ನಮ್ಮನೂರ್ವರನು. ತಮ್ಮನ ತನುಜರೊಡನೆಯು ರಾಜ್ಯ ಮಾಡುವುದನು ನಯವಲ. ನಮ್ಮನೂರ್ವರನು ಬೀಳು ಕೊಡುವುದು. ಜನಪರುಂಟೋಲೈಸಿಕೊಂಬರೆ ತನಗಿರದೆ ಖಂಡಯದ ಸಿರಿ. ಕರೆ ಜನನಿಯನು ಬೀಳುಕೊಂಡೆವು ಇನ್ನೇನು. ಕರೆ ಜನನಿಯನು ಬೀಳುಕೊಂಬೆವು ಇನ್ನೇನೆಂದು ನಿಂದಿರ್ದ. ಹೇಳ್ತಾನೆ, ಜನಪ ತಂದೆ ಅಂತ ಕರೆಯೋಲ್ಲ, ಮಹಾರಾಜ ಅಂತ ಕರೀತಾನೆ. ಯಾವಾಗ ನಮಗೆ ಸ್ನೇಹ ವಿಶ್ವಾಸಗಳು ಹಳಸ್ಕೊಂಡು ಬರ್ತವೋ ಆಗ ಸ್ಥಾನಮಾನಗಳ ಹೆಸರಿಂದ ಅವ್ರನ್ನ ಕರೆಯೋದಕ್ಕೆ ಆರಂಭ ಮಾಡಿಬಿಡ್ತೀವಿ. ಅದು ಎಷ್ಟು ಧ್ವನಿಪೂರ್ಣವಾಗಿ ಸಂಬೋಧನೆಗಳು ಬರ್ತವೆ. ಮಹಾರಾಜರೇ, ಜನಪ, ಸುಖದಲ್ಲಿ ನಿಮ್ಮ ತಮ್ಮನ, ಅದಕ್ಕೆ ಸಂಬಂಧ ವಾಚಕ. ನಿಮ್ಮ ತಮ್ಮ, ತನ್ನ ಚಿಕ್ಕಪ್ಪ ಅಲ್ಲ, ನಿನ್ನ ತಮ್ಮನ, ಅದು ನಿಮ್ಮ ಬಹುವಚನ. ತಮ್ಮನ ತನುಜರೊಡನೆಯೂ ರಾಜ್ಯ ಮಾಡುವುದು. ಆ ತನುಜ ಅನ್ನೋದು ಒಂದು ವ್ಯಂಗ್ಯ. ಪಾಂಡುವಿನ ಮಕ್ಕಳಲ್ಲ ಅವರು, ಪಾಂಡು ತನುವಿಂದ ಜಾತರಲ್ಲ, ನಿಯೋಗ ಜಾತರು. ನಿಮ್ಮ ತಮ್ಮನ ತನುಜರೊಡನೆಯೇ ರಾಜ್ಯವನ್ನು ಮಾಡುವುದು ಅನುನಯವಲ. ಅದು ಬಹಳ ಚೆನ್ನಾಗಿರತಕ್ಕಂಥದ್ದು. ನಮ್ಮ ನೂರ್ವರನ್ನು ಬೀಳುಕೊಡುವುದು. ನಮಗೆ ಗುಡ್ ಬೈ ಹೇಳಿಬಿಡಿ, ಅಲ್ವಿದಾ 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 ಅಂದುಬಿಡಿ ಸಾಕು. ಜನಪರು ಉಂಟು, ಬೇಕಾದಷ್ಟು ಜನ ನಿಮಗೆ ರಾಜರುಗಳು ಸಿಗ್ತಾರೆ. ಪರಿವಾರಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನ ಸಾಮಂತರಿದ್ದಾರೆ. ಇವರು 4 ದಿಕ್ಕಿನಲ್ಲೂ ತಮ್ಮಂದರು ಹೋಗ್ತಾರೆ, ಗೆದ್ದು ಬರ್ತಾರೆ, ಎಲ್ಲ ಮಾಡ್ತಾರೆ. ಓಲೈಸಿಕೊಂಬರೆ, ನಿಮಗೆ ಓಲೈಸಿಕೊಳ್ಳೋದಕ್ಕೆ ನಾವು 100 ಯಾಕೆ ಬೇಕು? 100 ಜನ ಮಹಾರಾಜರೇ ಇರ್ತಾರೆ. ಹಾಗಾಗಿ ತನಗಿರದೆ ಖಂಡಯದ ಸಿರಿ. ನಮಗೂ ಯಾವುದೋ ತುಂಡು ಪಂಡು ಬರೆದಿರ್ತಾರಪ್ಪ, ನಮ್ಮ ಹಣೆಯಲ್ಲೂ ಏನೋ ಬರೆದಿರುತ್ತೆ. ನಾವು ಗಂಜಿ ಅಂಬಲಿ ಉಪ್ಪು ಕುಡ್ಕೊಂಡು ತಿಂದುಕೊಂಡು ಇರ್ತೀವಿ. ಕರೆ ಜನನಿಯನು, ತಾಯಿನ್ನ ಅಂತ ಹೇಳೋದು ಅದು ಮಾತ್ರ ಸಂಬಂಧ. ಅಂದರೆ ತನ್ನ ತಾಯಿ ತನಗೆ ಅನುಕೂಲಳಾಗಿದ್ದಾಳೆ, ನೀನೇ ಪ್ರತಿಕೂಲ ಅನ್ನುವ ಭಾವ ಬರುವಂತೆ ಮಾಡ್ತಾನೆ. ಜನನಿಯನು ಕರೆ, ಬೀಳ್ಕೊಂಬೆವು ಅಂದರೆ ನಿನ್ನಿಂದ ನಾವು ಬೀಳ್ಕೊಂಬಲ್ಲ, ನೀನು ನಮ್ಮನ್ನು ಬೀಳ್ಕೊಡು, ನಾವು ಅಮ್ಮನ್ನು ಬೀಳ್ಕೊಡ್ತೀವಿ ಅಂತ. ಹಾಗೆ ತಂದೆ ತಾಯಂದಿರ ನಡುವೆನೇ ಭೇದ ಹುಟ್ಟಿಸ್ತಕ್ಕಂಥದ್ದು. ಅಮ್ಮ ಒಳ್ಳೆಯವಳೇನೆ, ನೀನಲ್ಲ. ಜನನಿಯನು ಬೀಳ್ಕೊಂಬೆವು ಇನ್ನೇನೆಂದು ನಿಂದಿರ್ದ. ಹೋಗಲಿಲ್ಲ ನೋಡಿ, ನಿಂದಿದ್ದಾನೆ.
ಹೋಗೋದಾ? ಬರ್ತೀವಿ 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 ಅಂತ ನಿಂತೇ ಇರ್ತಾರೆ. ಅಂದರೆ ಕುಮಾರವ್ಯಾಸನ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಮಾರ್ಮಿಕವಾದದ್ದು. ದೇಹ ಭಾಷೆ ಹಾಗೆ ನಿಂತ್ಕೊಂಡಿರ್ತಾನೆ. ಎಷ್ಟೋ ಬಾರಿ ಭಿಕ್ಷುಕರು ಹೇಳ್ತಾರೆ ಹೋಗ್ತೀನಿ ತಾಯಿ ಹೋಗ್ತೀನಿ ತಾಯಿ ಅಂತ. ಈಗ ಪಾಪ ಬರ್ತಾ ಇಲ್ಲ ಯಾರ ಮನೆಗಳಿಗೂ, ಅದು ಬೇರೆ ಸಂಗತಿ, ಹೋಗೋದಿಲ್ಲ. ಆದರೆ ಎಷ್ಟೋ ಬಾರಿ ದೂರವಾಣಿಯಲ್ಲೂ ಅಷ್ಟೇ, ಆ ಕಾರ್ಯಕ್ರಮಕ್ಕೆ ಬಿಡುವಿಲ್ಲ ದಿನವಿಲ್ಲ ಅಂತಂದರೆ ಹೌದು ಹಾಗಂತೀರಾ ಹಾಗಂತೀರಾ, ನಮಸ್ಕಾರ ಅಂತಂದರೆ ಮುಗಿದಿರೋಲ್ಲ ಸಂಭಾಷಣೆ, ನಡೀತಾ ಇರುತ್ತದೆ. ಮನಸ್ಸು ಬದಲಾವಣೆ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇವೆಲ್ಲ ಲೋಕ ವ್ಯವಹಾರದಲ್ಲಿ ಇರುವಂಥದ್ದನ್ನೇ ಕವಿ ಗಮನಿಸಿ ಅದನ್ನು ಎತ್ತಿ ತೋರಿಸಿದಂತೆ ಸೂಚ್ಯವಾಗಿ ಅಲ್ಲಲ್ಲೇ ಅಳವಡಿಸ್ತಾನೆ. ಅದು ಬಿಟ್ಟು ಇನ್ಯಾವುದೂ ಅಲ್ಲ. ವಿಶ್ವನಾಥ ಸತ್ಯನಾರಾಯಣ ಅವರು ಹೇಳ್ತಾರೆ, ಆ ಬ್ರಹ್ಮ ಕೂಡ ಮೊದಲು ಮಾಡಿದ್ದನ್ನೇ ಯಥಾಪೂರ್ವ ಮಕಲ್ಪಯತ್ ಅಂತ ಮಾಡ್ತಾನೆ. ಅವನೇನು ವಿಷ್ಣುವಿನ ನಾಭೀಕಮಲದ ಮಕರಂದವನ್ನು ಕುಡಿದು ಬಂದಿದ್ದಾನ. ಕವಿ ಕೂಡ ಹೊಸದೇನೂ ಮಾಡೋಲ್ಲ, ಲೋಕದಲ್ಲಿರುವುದನ್ನೇ ಅನೌಚಿತ್ಯವನ್ನು ತೆಗೆದು ಸಾರವತ್ತಾಗಿ ಅಳವಡಿಸ್ತಾನೆ ಅಂತಂತಾರೆ. ಹೀಗೆ ಇವನು ವ್ಯಂಗ್ಯವಾಗಿ ತಂದೆಯನ್ನು ತಿವಿದಾಗ ಮತ್ತೆ ಪಾಪ ಕರಗಲೇಬೇಕು, ಇನ್ನೇನು ಕರಗುತ್ತಾನೆ. ಎಲೆ ಮಗನೆ ಎನ್ನಾಣೆ ಬಾ ಕುರುಕುಲ ತಿಲಕನಿ, ಎಲೆ ಮಗನೆ ಬಾ ಎನ್ನಾಣೆ ಕುರುಕುಲ ತಿಲಕನಿ, ಹೋಗಲು ಎನ್ನೊಡಲುಳಿಯುವುದೇ ನೀಗೋಗಲೆನ್ನೊಡನುಳಿಯುವುದೇ ಮರಿಯಾನೆ. ಬಾರೈ ಮರಿಯಾನೆ ಬಾರೈ ಕಂದ ಬಾ ಬಾ ಎಂದು ಸೆಳೆದು ಬಿಗಿಯಪ್ಪಿದನು, ಕಂಬನಿ ದುಡುಕಿದನು. ಸೆಳೆದು ಬಿಗಿಯಪ್ಪಿದನು, ಕಂಬನಿ ದುಡುಕಿದನು. ಹೇಳ್ ಇನ್ನು ಮೇಲಣ ಬಳಕೆಯನು, ರಿಪುರಾಜ ಕಾರ್ಯಕ್ಕೆ ಬುದ್ಧಿ ಏನು? ಹೇಳು ಹೇಳು ಇನ್ನು ಮೇಳನ ಬಳಕೆಯನು, ರಿಪುರಾಜ ಕಾರ್ಯಕ್ಕೆ ಬುದ್ಧಿ ಏನು? ಬುದ್ಧಿ ಏನು ಹೇಳು ಎಂದ. ದುರ್ಬುದ್ಧಿ ಏನು ಇನ್ನೇನು ಮತ್ತೇನು ಎಂದ. ಬುದ್ಧಿ ಏನಲ್ಲ ದುರ್ಬುದ್ಧಿ ಏನು ಅಂತ. ಎಲೆ ಮಗನೇ ಎನ್ನಾಣೆ ಬಾ ಕುರುಕುಲ ತಿಲಕ, ನನ್ನಾಣೆ ನೀ ಹೋಗಬಾರ್ದು ಅಂತಾನೆ. ಕುರುಕುಲ ತಿಲಕ, ಈ ವಂಶಪ್ರಜ್ಞೆ ಒಂದು ಕಾಲದಲ್ಲಿ ತುಂಬ ಕಾಡಿಬಿಡ್ತು. ಅದು ಮಾನವನ ಮೂಲಭೂತ ಶಕ್ತಿಯೂ ಹೌದು, ಮೂಲಭೂತವಾದ ಸ್ವಭಾವವೂ ಹೌದು. ಪ್ರಕೃತಿಯ ಆಯ್ಕೆ ಅದು ಎಷ್ಟು ವಿಚಿತ್ರ. ಅಲ್ಲಿ ಪ್ರಬಲವಾದ ಬಲಿಷ್ಠವಾದ ಜೀವಿ ಯಾವುದು ಅಂದರೆ, ಯಾವುದು ಹೆಚ್ಚು ಕಾಲ ಈ ಭೂಮಿಯ ಮೇಲೆ ಬದುಕಬಲ್ಲದ್ದು ಅದೇ. ಅಂದರೆ ಅದು ಪರಂಪರೆಯಾಗಿ ಸಂತತಿಯಿಂದ ಬದುಕುವಂಥದ್ದು. ನಮ್ಮ ಬುದ್ಧಿವಂತಿಕೆ, ನಮ್ಮ ಲೆಕ್ಕಾಚಾರ ಇದು ಯಾವುದು ಪ್ರಕೃತಿಯ ದೃಷ್ಟಿಯಲ್ಲಿ ಬುದ್ಧಿವಂತಿಕೆಯೇ ಅಲ್ಲ. ಹೀಗೆ ಕಂಡಾಗ ಒಂದು ನೊಣಕ್ಕೆ ಇರುವಷ್ಟು ಶಕ್ತಿ ಅದಕ್ಕಿರುವ ಬುದ್ಧಿವಂತಿಕೆ ಮಾನವ ಲೋಕಕ್ಕಿಲ್ಲ ಅಂತ. ಒಂದು ಜಿರಳೆಗಿರುವಷ್ಟು ಬುದ್ಧಿವಂತಿಕೆ ಶಕ್ತಿ ಮಾನವ ಲೋಕಕ್ಕಿಲ್ಲ ಅಂತ. ಎಲ್ಲಿ ಬೇಕಾದರೂ ಇರುತ್ತವೆ, ಅಂಟಾರ್ಟಿಕಾದಲ್ಲಿ ಬೇಕಾದ್ರೂ ಇರುತ್ತೆ. ಅದಕ್ಕೇನು ಕೋಟ್ ಬೇಕಾಗಿಲ್ಲ, ಥರ್ಮಲ್ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ಅದು ಇರುತ್ತೆ. ಹಾಗೆಯೇ ಈಕ್ವಿಟೋರಿಯಲ್ ಫಾರೆಸ್ಟ್ಗಳಲ್ಲಿ ಇರ್ತದೆ, ಭೂಮಧ್ಯ ವೃತ್ತದ ದಟ್ಟ ಕಾಡುಗಳಲ್ಲಿ ಅದು ಇರಬಲ್ಲದು. ಹೀಗಾಗಿ ನೊಣಗಳು ಮೊದಲಾದವು ಕೋಟಿ ಕೋಟಿ ವರ್ಷಗಳಿಂದ ಇವೆ ಭೂಮಿ ಮೇಲೆ, ಅವುಗಳ ಸಂತತಿ ನಾಶವಾಗಿಲ್ಲ ಅಂತಂದರೆ ನಾವು ಯಾವತ್ತು ಅಸ್ತಂಗತವಾಗ್ತೀವೋ ಗೊತ್ತಿಲ್ಲ ಅನ್ನುವಲ್ಲಿ ಪ್ರಕೃತಿಯ ಆಯ್ಕೆಯ ಶಕ್ತಿಯೇ ವಿಚಿತ್ರವಾದದ್ದು. ನಮ್ಮ ಲೆಕ್ಕದ ಬುದ್ಧಿವಂತಿಕೆ ಅದರ ಮೇಲೆ ನಿಲ್ಲುವುದೇ ಇಲ್ಲ. ಇಂದು ಇಲ್ಲಿಗೆ ಬರುವಾಗ ದಾರಿಯಲ್ಲಿ ನಾನು ಯೋಚನೆ ಮಾಡಿಕೊಂಡು ಬರ್ತಾ ಇದ್ದೆ. ಯಾವುದೋ ಒಬ್ಬ ತರುಣ ಒಂದಿಷ್ಟು ಸಾಮಾಜಿಕವಾದ ಸಾಂಸ್ಕೃತಿಕವಾದ
ಕ್ರಾಂತಿಕಾರಕವಾದ ಒಂದಷ್ಟು ವಿಷಯಗಳನ್ನು, ಭಾರತೀಯ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆದ ರೀತಿಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಇಟ್ಟುಕೊಂಡ ವ್ಯಕ್ತಿ. ಒಂದಷ್ಟು ಬರವಣಿಗೆ, ಅಂಕಣ ಅಂತೆಲ್ಲ ಮಾಡಿದವರು. ಎಲ್ಲೋ ಒಂದು ಕಡೆ ಒಂದು ಪೋಸ್ಟರ್ ಕಾಣಿಸ್ತು ಆತನದು. ಇನ್ನು ರಾಜಕೀಯಕ್ಕೆ ಇಳಿಯೋದೋ ಹತ್ತೋದೋ ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡೆ. ಆಮೇಲೆ ಆ ಸಂದರ್ಭದಲ್ಲಿ ಏನೇ ಆತನಿಗಿರುವ ಶಕ್ತಿ, ಅಶಕ್ತಿಗಳು, ಸಾಧನ, ಸಂಪನ್ಮೂಲಗಳು ಅವುಗಳ ಬಗೆಗೂ ಮನಸ್ಸಿನಲ್ಲಿ ಬಂತು. ಆಗ ರಾಜಕೀಯಾದಿಗಳಿಗೆ ಬಂದರೆ ಲೋಕ ಸಾಮಾನ್ಯದ ಕಣ್ಣಿಗೆ ಬೀಳ್ತಾರೆ, ವ್ಯಾಪ್ತಿ ಹೆಚ್ಚಿರುತ್ತದೆ, ಪ್ರಸಿದ್ಧಿ, ಕೀರ್ತಿ ಎಲ್ಲ ಹೆಚ್ಚಿರುತ್ತದೆ. ಒಬ್ಬ ಸಂಶೋಧಕನೋ ಅಥವಾ ಯಾವುದೋ ಒಬ್ಬ ವಿಜ್ಞಾನಿಯೋ ಇಲ್ಲ ಪ್ರಾಮಾಣಿಕನಾದ ಯಾವುದೋ ಅಧಿಕಾರಿಯೋ ಆದರೆ ಅಷ್ಟು ಬರೋದಿಲ್ಲ. ಅದರೊಳಗೂ ಕವಿಯೋ ದೊಡ್ಡ ಲೇಖಕನೋ ಆದರಂತೂ ಅವನು ಸತ್ತು 500 ವರ್ಷ ಆದಮೇಲೆ ಬೆಲೆ ಸತ್ವ ಇದ್ದಲ್ಲಿ. ಹೀಗಾಗಿ ಈ ರೀತಿಯಾಗಿ ಕಾಣಿಸುತ್ತದೆ. ಆದರೆ ಇವೆಲ್ಲ ಸಮಾಜ ಸುಧಾರಣೆ ಮತ್ತೊಂದು ಮಗದೊಂದು ರಾಜಕೀಯ ಆದರೆ ಸದ್ಯ ಫಲಕಾರಿಗಳಾಗುತ್ತವೆ. ಅದಕ್ಕಾಗಿ ಆ ಕಡೆಗೆ ಹೋಗಿದ್ದಿರಬಹುದು ಅಂತ ಅಂದುಕೊಳ್ತಾ ತಕ್ಷಣವೇ ಪ್ರಕೃತಿಯ ಸ್ವೀಕಾರ ಅಸ್ವೀಕಾರಗಳ ಕಡೆಗೆ ಗಮನ ಹೋಯಿತು. ಈ ಮಹಾವಿಶ್ವದಲ್ಲಿ ನಮಗಿಂತ ಎಷ್ಟು ಪ್ರಾಚೀನವಾದ ಜೀವರಾಶಿಗಳು ಇವೆ, ಅವುಗಳಿನ್ನೂ ಅಚ್ಚಳಿಯದೆ ಉಳ್ಕೊಂಡಿವೆ. ಕೆಲವು ನಾಶ ಆಗಿಬಿಡ್ತು. ಕುದುರೆಗೂ ಜೀಬ್ರಾಗೂ ಮಧ್ಯದ ಒಂದು ವರ್ಗ ಇತ್ತು, ಅದು ನಾಶವಾಯಿತು ಅಂತ ನಮಗೆ ಗೊತ್ತಾಗುತ್ತದೆ. ವರ್ಗಗಳಿಗೂ ಪಕ್ಷಿಗಳಿಗೂ ಮಧ್ಯೆ ಇದ್ದಂಥದ್ದು ಒಂದು ಇತ್ತು, ಅದು ನಾಶವಾಯಿತು ಅಂತ. ಈಗ 100 ವರ್ಷ, 150, 200 ವರ್ಷಗಳ ಮುಂಚೆ ಇದ್ದಂಥ ಕೆಲವು ಪ್ರಾಣಿ ವಿಶೇಷಗಳು, ಸ್ಪೀಷೀಸ್ ಇಂದು ಎಲ್ಲವಾಗಿವೆ. ಅವುಗಳು ಬುದ್ಧಿಹೀನ ಅಂತ ಪ್ರಕೃತಿ ತೀರ್ಮಾನ ಮಾಡಿಕೊಳ್ಳುತ್ತೆ. ಆದರೆ ಮಾನವ ತಾನು ಮಹಾ ಮೇಧಾವಿ ಅಂತ ಅಂದುಕೊಂಡಿದ್ದಾನೆ. ಪ್ರಕೃತಿಯ ದೃಷ್ಟಿಯಲ್ಲಿ ಅವನಿಗೆ ಯಾವ ಮೇಧೆ ಉಂಟು? ನ್ಯಾಚುರಲ್ ಸೆಲೆಕ್ಷನ್ ಅಂತ ಅನ್ನುವುದು ತನ್ನ ಪಾಲಿಗೆ ಇದೆ ಅಂತ ಭಾವಿಸಿಕೊಂಡಿದ್ದಾನೆ, ಅದು ಇಲ್ಲ. ಆದರೆ ನಮಗಂತೂ ಒಂದು ಭ್ರಮೆ ಇದೆ, ಈ ಮಕ್ಕಳು, ಈ ಮೊಮ್ಮಕ್ಕಳು ಅವರಿದ್ದರೆ ನಮ್ಮನ್ನು ಅರ್ಜರಾಮರ ಮಾಡಿಬಿಡ್ತಾರೆ ಅಂತ. ಆದರೆ ವಿಧಿಗೆ ಮತ್ತೊಂದು ಮಗದೊಂದು ಬೇರೆಯೇ ಆದ ಅಳತೆಗೋಲಿರುತ್ತದೆ. ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಶಾಶ್ವತಿಕೆ ಬೇರೊಂದು ರೀತಿಯಲ್ಲಿ ಇರುತ್ತದೆ, ಲೋಕ ಮತ್ತೊಂದು ಬಗೆಯಲ್ಲಿ ಕಾಣ್ತಾ ಇರ್ತದೆ. ಇವನಿಗೆ ಕುರುಕುಲ ತಿಲಕ ಅಂತ ಕರೀತಾನೆ. ನೀ ಹೋಗಲ್ ನೋಡಲ್ ಉಳಿವುದೇ, ನೀನು ಹೋದರೆ ನಾನು ಬದುಕ್ತೀನಪ್ಪ, ಮರಿಯಾನೆ ಬಾರಿ. ಮರಿಯಾನೆಯೋ ಹಂದಿಯೋ ಏನೋ ಇದು, ಬಾ ಎಂದು ಸೆಳೆದು ಬಿಗಿಯಪ್ಪಿದನು, ಕಂಬನಿದುಳುಕಿದನು. ಬೆಳಕಿಲ್ಲದ ಕಣ್ಣಲ್ಲಿ ನೀರನ್ನು ತುಳುಕಿಸ್ತಾ ಹೇಳಿನ್ನು ಮೇಲಣ ಬಳಕೆಯನು. ಏನಾಗಬೇಕು ಹೇಳು? ರಿಪುರಾಜಕಾರ್ಯಕ್ಕೆ ಬುದ್ಧಿ ಏನೆಂದ? ರಿಪುರಾಜಕಾರ್ಯ ಅಂತಂದರೆ ವೈರ್ಯನಾಶನ ರಾಜಕಾರ್ಯ ಅಂತ. ರಾಜಕೀಯ ರಾಜಕಾರ್ಯವಲ್ಲ, ರಾಜಕೀಯ. ಬುದ್ಧಿ ಏನು ಅಂತ ಕೇಳ್ತಾನೆ. ಇಷ್ಟು ಸಾಕು, ಅಪ್ರೂವಲ್ ಸಿಕ್ಕಿಬಿಡ್ತು, ಇನ್ನೇನು ಬೇಕೇ ಇಲ್ಲ. ಜಿರಳೆಗೆ ಮೀಸೆ ಹೋಗುವ ಅವಕಾಶ ಬಂದರೆ ಮೈಯೆಲ್ಲ ಹೋಗುತ್ತೆ ಅಂತಾರಲ್ಲ, ಆ ಥರ ಇವನು ಹೋಗ್ತಾನೆ. ನೋಡಿ, ಹೊಲಸು ಮಾಡ್ತಾನೆ. ವಿಷವಿಕ್ಕಿದೆವು, ನೀರ ವಿಷವಿಕ್ಕಿದೆವು, ಕಿಚ್ಚಿನ ಭಾರವಣೆಯೇನಗುದೋ, ಕಿಚ್ಚಿನ ಭಾರವಣೆಯೇನಗುದೋ, ಪುಣ್ಯವ ಘೋರಿಸುವ ಒದಗಿದರೆ ಹೋಗಲಿ ನಮ್ಮ ಹಗೆ ಹರಿದು, ಓರಣಿಸಿ ತೈ ವೈರಿಗಳ ವಿಸ್ತಾರ ಮೆರೆಯಲಿ ಜೀಯ, ಜೂಜಿನ ಬಾರುಗುತ್ತಿದು ನಿಮ್ಮ ಚಿತ್ತಕ್ಕೆ ಬಹಡೆ ಮಾಡುವೆವು. ಇದುವರೆಗೂ ಮಾಡಿದ್ದೇನು, ಅದು ಏನಾಯಿತು ಅಂತ ಮತ್ತೆ ಒಂದು ತಪಶೀಲು ಮಾಡ್ತಾ ಇದ್ದಾನೆ. ನೀರ ವಿಷವಿಕ್ಕಿದೆವು, ನೀರಿನಲ್ಲಿ ವಿಷದಲ್ಲಿ ಹಾಕಿದ್ವಿ. ಕಿಚ್ಚಿನ ಭಾರವಣೆ ಏನಹುದೋ, ನೀರಾಯಿತು, ವಿಷವಾಯಿತು. ವಿಷ ಪೃಥ್ವೀಭೂತಕ್ಕೆ ಸಂಬಂಧಪಟ್ಟಿದ್ದು, ಸಾಲಿಡ್ಡು. ಲಿಕ್ವಿಡ್ಡು ನೀರು. ಇನ್ನು ಗಾಳಿಯಲ್ಲಂತೂ ಏನು ಉಸಿರು ಕಟ್ಟಿಸಿಕೊಳ್ಳೋದಕ್ಕಾಗುವುದಿಲ್ಲ. ಹಾಗಾಗಿ ಉಳಿತಕ್ಕಂಥದ್ದು ಯಾವುದು? ಬೆಂಕಿ. ಪಂಚಭೂತಗಳಲ್ಲಿ ಪ್ರಯತ್ನ ಮಾಡಬೇಕು ಅಂತಿದ್ದಾನೆ ಮಹಾನುಭಾವ. ಕಿಚ್ಚಿನ ಭಾರವಣೆ ಏನಹುದು? ಅಗ್ನಿ ಪರೀಕ್ಷೆ ಮಾಡಬೇಕು ಅಂತಿದ್ದೀವಿ. ನಮ್ಮ ಪರೀಕ್ಷೆ ಏನಾಗುತ್ತೋ? ಪುಣ್ಯವ ಹೋರಿಸುವ ಒದಗಿದರೆ ಹೋಗಲಿ ನಮ್ಮ ಹಾಗೆ ಹರಿದು. ನಮ್ಮ ಪುಣ್ಯ ಇದ್ದರೆ ಅವರು ಸಾಯ್ತಾರೆ. ಹಬ್ಬ, ಯಾವ ವ್ರತ ಮಾಡಬೇಕು, ಯಾವ ಯಜ್ಞ ಮಾಡಬೇಕು, ಯಾವ ತೀರ್ಥಕ್ಷೇತ್ರಾದಿಗಳನ್ನು ಅಟಿಸಬೇಕು, ಎಲ್ಲಿ ಮಿಂದೇಳಬೇಕು, ಎಲ್ಲಿ ಉರುಳು ಸೇವೆ ಮಾಡಬೇಕು,
ಎಲ್ಲಿ ಹೆಜ್ಜೆ ನಮಸ್ಕಾರ ಹಾಕಬೇಕು, ಆಯುತ ಪ್ರಯುತ ಚಂಡಿ ಹೋಮಗಳನ್ನು ಮಾಡಬೇಕು, ಏನು ಪಾಪ ಎಷ್ಟು ಪುಣ್ಯ ಬೇಕು ನೋಡಿ, ಅದನ್ನು ಹೇಳ್ಕೊತಾ ಇದ್ದಾನೆ. ಅಂದರೆ ಮಾತು ಆಡುವುದು ಯತಿವರ್ಯರ ಮಾತು. ಹಾಗಾಗಿ ಪುಣ್ಯವ ಹೋರಿಸುವ ಒದಗಿದರೆ ಹೋಗಲಿ, ಪುಣ್ಯವ ಹೋರಿಸುವ ಅಂದರೆ ನಮ್ಮ ಪುಣ್ಯವನ್ನು ಅವರ ಪುಣ್ಯವನ್ನು ಹೋರಾಟ ಮಾಡಿಸೋಣ, ಒದಗಿದರೆ ಹೋಗಲಿ ನಮ್ಮ ಹಾಗೆ ಹರಿದು. ನಮ್ಮ ಪುಣ್ಯದ ಗೂಳಿ ಬಲಿಷ್ಠವಾಗಿದ್ದರೆ ಅವರ ಪುಣ್ಯದ ಗೂಳಿಯನ್ನು, ಅವರ ಪುಣ್ಯದ ಕೋಳಿಯನ್ನು ಕತ್ತರಿಸಿ ತತ್ತರಿಸುವಂತೆ ಮಾಡಿ ಈ ಅಂಕದ ಬಾಜಿ ಕಟ್ಟೆಯಲ್ಲಿ ಗೆಲ್ಲುವುದಾಗುತ್ತದೆ. ಓರಣಿಸಿತೈ ವೈರಿಗಳ ವಿಸ್ತಾರ ಮೆರೆಯಲಿ. ವೈರಿಗಳು ಓರಣವಾಗಿ ಮೆರೀತಾ ಇದ್ದಾರೆ. ಜೀಯ ಜೂಜಿನ ಬಾರು ಗುತ್ತಿದು. ಜೂಜಿನ ಬಾರು ಗುತ್ತು ಅಂತಂದರೆ ಇದೆಲ್ಲ ಕೂಡ ಗ್ಯಾಂಬ್ಲಿಂಗ್, ಇದು ಒಂದು ಜೂಜು, ಡೈಸ್ಪ್ಲೇ. ಹಾಗಾಗಿ ಇಲ್ಲಿ ಜಯಾಪಜಯಗಳು ಏನು ಅಂತ ಹೇಳೋಕ್ಕಾಗಲ್ಲ, ಪ್ರಯತ್ನ ಅಂತೂ ನಾವು ಮಾಡ್ತಾನೆ ಇರಬೇಕು. ಪಾಪ ಅದಕ್ಕೆ ನೋಡಿ ಲಾಟ್ರಿ ತೊಗೊಳ್ಳೋರು, ಸಿಂಗಲ್ ಲಾಟ್ರಿ ಮೊದಲಾದವರು ಎಲ್ಲರೂ ಕೂಡ ತದೇಕವಾಗಿ ಮರಳಿ ಯತ್ನವ ಮಾಡು ಅಂತ ಮಾಡ್ತಾನೆ ಇರ್ತಾರೆ, ಬಿಡುವುದೇ ಇಲ್ಲ. ಎಂದೋ ಒಮ್ಮೆ ಲಕ್ಷ್ಮಿಯೇ ಹುಡುಕೊಂಡು ಬಂದು ಸಾಕಪ್ಪ ಸಾಕು ಎಷ್ಟು ಕಾಡಿಸ್ತೀಯಾ ಅಂತ ಬಂದು ಕೂತ್ಕೊಂಡು ಬಿಡ್ತಾಳೆ ಅಂತ ಅಂದ್ಕೋತಾರೆ. ಹಾಗಾಗಿ ನಿಮ್ಮ ಚಿತ್ತಕ್ಕೆ ಬಹಡೆ ಬರುವೆಡೆ, ಬಹಡೆ ಅಂತಂದರೆ ಬರುವ ಎಡೆ, ಬರುವೊಡೆ ಮಾಡುವೆವು. ನಿನ್ನ ಅಪ್ರೂವಲ್ ಬೇಕು ಅಷ್ಟೇ. ಪ್ಲ್ಯಾನ್ ಅಂತೂ ಇದೆ, ಅದನ್ನೆಲ್ಲ ನಿನ್ನ ಹತ್ರ ಕೇಳೋಕ್ಕೆ ನಾವು ಯಾಕೆ ಬರೋಣ, ನಮಗೇನಷ್ಟು ಬುದ್ಧಿ ಇಲ್ವಾ? ಯು ಆರ್ ಔಟ್ಡೇಟೆಡ್. ನಮಗೆ ಬೇಕಾಗಿರೋದು ಕೇವಲ ರಾಜ್ಯಪಾಲರನ್ನು ಯಾರನ್ನು ಎಲ್ಲರನ್ನೂ ಕಿತ್ತು ಹಾಕಬೇಕು ಅಂತ ಗೊತ್ತಿದೆ. ಹಿಂದೆ ಕಾಂಗ್ರೆಸ್ದವ್ರು ಮಾಡ್ತಾ ಇದ್ರಲ್ಲ, ನೀವು ಕೇವಲ ವಜಾ ಮಾಡಬೇಕಷ್ಟೇ. ಫಕ್ರುದ್ದೀನ್ ಅಲಿ ಮಹದ್ದು ಅಂತ ಒಬ್ಬ ರಾಷ್ಟ್ರಪತಿಗಳು ಇದ್ದರು ನಮ್ಮ ದೇಶಕ್ಕೆ. ನಾನು ಆಗ 10ನೇ ಕ್ಲಾಸ್ ಓದ್ತಾ ಇದ್ದಿದ್ದು. ಆಗ ಆತ ಸತ್ತೋಗಿದ್ದು. ಅದಕ್ಕೆ ರಜಾ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಹುಡುಗರೆಲ್ಲ ಕುಣಿದು ಕುಪ್ಪಳಿಸಿ ಚೀರಾಡಿ ಹಾರಾಡಿ ಗಲಾಟೆ ಮಾಡಿ ಶೋಕಾಚರಣೆಯು ಮಾಡದೆ ಗುಳೆ ಎದ್ದು ಹೋಗಿದ್ದು ನನಗಿನ್ನೂ ನೆನಪಿಗಿದೆ. ಆತನೇ ತುರ್ತು ಪರಿಸ್ಥಿತಿಗೆ ಸಹಿ ಹಾಕಿದ್ದು. ಅದಕ್ಕೆ ಒಮ್ಮೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಅಂತ ಸಂವಿಧಾನ ಕೋವಿದರನ್ನು ಕೇಳೋಣವಾ ಅಂತಂದ ತಕ್ಷಣವೇ ರೇಗ್ ಹೋಗಿ ಇಂದಿರಾ ಗಾಂಧಿ ಏನಂತಂದುಕೊಂಡಿದ್ದೀಯಾ ಅಂತ ಹೇಳಿದ ತಕ್ಷಣವೇ ಜಂಗಾಬಲ ಹುಡುಗೋಗಿ ಆತ ಬೆಚ್ಚಿ ಬಿದ್ದು ಬಚ್ಚಲಿಂದಲೇ ಬಂದು ಗಬಕ್ಕನೆ ಸಿಹಿ ಹಾಕಿ ಹೋದರು ಅಂತ ಕಥೆ ಕೇಳಿದ್ದುಂಟು. ಆ ರೀತಿಯಾಗಿ ನಿಮ್ಮ ಹತ್ತಿರ ನಾವೇನು ಹೊಸ ಹೊಸ ಕಲ್ಪನೆಗಳಿಗೆ ಐಡಿಯಾಗಿ ನಿಮ್ಮ ಹತ್ರ ಬರ್ತಾ ಇಲ್ಲ, ಅದು ಏನೂ ಇಲ್ಲ, ರೆಡಿಯಾಗಿರ್ತಕ್ಕಂಥದ್ದು ನಮ್ಮ ಹತ್ರ. ನೀವು ಬರೀ ಠಸ್ಸೆಯನ್ನು ಒತ್ತಿ ಸಾಕು, ರಬ್ಬರ್ ಸ್ಟ್ಯಾಂಪ್ ಅಂತ. ಜಿಯ ಜೂಜಿನ ಬಾರು ಗುತ್ತು, ಜೂಜಿನ ಬಾರು ಕೋಲಿನ ತರಹ ಅದು ಚಬುಕಿನಿಂದ ನಡೆಸ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಬದುಕು. ನೀವು ಮಾಡಬೇಕು, ಇದನ್ನು ಒಪ್ಪಬೇಕು ಅಂತಂತಾನೆ. ಅದಕ್ಕೆ ಧೃತರಾಷ್ಟ್ರ ನೋಡಿ ತುಂಬ ಚೆನ್ನಾಗಿ ವಿಚಾರಿಸ್ಕೊಳ್ತಾನೆ. ಆವತೆರದಲ್ಲಿ ವೈರಿ ಭಟ ಕುಲದಾವಿಗೆಯ ಇಡಿಸುವಿರಿ. ಆವತೆರದಲ್ಲಿ ವೈರಿ ಭಟ ಕುಲದಾವಿಗೆಯ ಇಡಿಸುವಿರಿ. ನಿಮ್ಮೊಳಗಾವು ಹೊರಗೆ, ನಿಮ್ಮೊಳಗಾವು ಹೊರಗೆ ಮಗನೇ ಸೊಗಸು, ಮಗನೇ ಸೊಗಸು ಎನೆ ನಿಮ್ಮ ವೈಭವಕ್ಕೆ ಸಾವರಾವಂದದಲ್ಲಿ ಮಿಗೆ ಸಂಭಾವಿಸುವುದಾ ತೆರನ. ಸಾವರಾವಂದದಲ್ಲಿ ಮಿಗೆ ಸಂಭಾವಿಸುವುದಾ ತೆರನ. ನೀ ಹೇಳು ಆವು ಸೊಗಸುವೆವು ಮಗನೇ, ನೀಗೇಳು ಆವು ಸೊಗಸುವೆವೆಂದು ನುಡಿದನು ಮಗಗೆ ಧೃತರಾಷ್ಟ್ರ. ಹೇಳ್ತಾ ಇದ್ದಾನೆ, ಆವತೆರದಲ್ಲಿ ವೈರಿ ಭಟಕುಲದ ಆವಿಗೆ ನಡೆಸುವಿರಿ. ಆವಿಗೆ ಅಂತಂದರೆ ಎಲ್ಲ ಕಡೆಯಿಂದಲೂ ಇಟ್ಟಿಗೆಗಳನ್ನು ಬೆಂಕಿಯಲ್ಲಿಟ್ಟು ಸುಟ್ಟು ಹದ ಮಾಡುವಂಥದ್ದು ಯಾವುದುಂಟು, ಕಿಲ್ನಂತ ನಾವು ಏನು ಕರಿತೀವಿ, ಅದು ಇಟ್ಟಿಗೆ ಬಟ್ಟಿ, ಸುಣ್ಣದ ಬಟ್ಟಿ ಅಂತೆಲ್ಲ ಕೂಡ ಹೇಳ್ತಾರೆ. ವೈರಿಗಳನ್ನು ಹಾಗೆ ಹೊರಗೆ ಕಿಚ್ಚು ಕಾಣದೆ ಒಳಗೆ ಅವರು ಸುಟ್ಟು ಉರಿದು ಬೂದಿಯಾಗುವಂತೆ ಯಾವ ರೀತಿಯಾಗಿ ನೀವು ಮಾಡ್ತೀವಿ. ನಿಮ್ಮೊಳಗಾವು ಹೊರಗೆ. ನನ್ನ ಹತ್ರ ಆ ರಹಸ್ಯವನ್ನು, ಆ ತಂತ್ರವನ್ನು ಹೇಳ್ಕೊಳ್ಬಾರ್ದು ಅಂತ ಏನೂ ಇಲ್ವಲ್ಲ.
ಆ ಪ್ಲ್ಯಾನ್ ಯಾವುದಿದೆ ಅದನ್ನು ತೋರಿಸಪ್ಪ, ನಾನು ನಿನ್ನ ಬುದ್ಧಿಯನ್ನು ಮೆಚ್ಕೋತೀನಿ. ಮಗನೇ, ಸೊಗಸೇನೆ ನಿಮ್ಮ ವೈಭವಕ್ಕೆ ನಾನು ಸಂತೋಷ ಪಡೋದಿಲ್ವಾ? ನಾನು ಆಚೆಯವನ ಸಾವರಾವಂದದಲ್ಲಿ ಆ ವೈರಿಗಳು ಹೇಗೆ ಸಾಯ್ತಾರೆ ಅದು ಸಂಭಾವಿಸುವುದು ಆ ಥರ ಮಾಡೋಣ. ಅವರು ಹೇಗಾದರೆ ಸಾಯ್ತಾರೆ ಅಂತ ಗೊತ್ತಾಗುತ್ತೋ ಆ ಥರ ಮಾಡೋಣ. ಹೇಳು, ಆವುದು ಸೊಗಸು, ಅದು ಯಾವುದು ಚೆನ್ನ, ಅದು ಎಷ್ಟು ಸೊಗಸಾದ ಬಂದೋಬಸ್ತಾದ ಪಕ್ಕಡ ಬಂದಿ ಅಂತಾರಲ್ಲ, ಅಷ್ಟು ಅಚ್ಚುಕಟ್ಟಾದಂತಹ ತಂತ್ರ ಯಾವನು, ಆ ನೀಲ ನಕ್ಷೆ ಯಾವುದು, ಅದನ್ನು ಹೇಳು ಅಂತ ಕೇಳ್ತಾನೆ. ನೋಡಿ, 2 ಪದ್ಯಕ್ಕೆ ಧೃತರಾಷ್ಟ್ರ ಬಣ್ಣ ಬದಲಾಯಿಸಿಬಿಡ್ತಾನೆ. ಅಂದರೆ ಅವನ ಮನೋಧರ್ಮವೆಲ್ಲ ತುಂಬ ಮೇಲಾದ ಸಜ್ಜನಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಕೆಲವರು ಹಾಗಿರ್ತಾರೆ, ಸಭೆಯ ಮಟ್ಟಿಗೆ ಬಂದರೆ ಎಲ್ಲ ರೀತಿಯಾದ ಒಳ್ಳೆಯ ಮಾತುಗಳನ್ನು ಆಡ್ತಾ ಇರ್ತಾರೆ. ಸದಸ್ಯವಾಗಿ ರಹಸ್ಯದಲ್ಲಿ ಬೇರೆಯೇ ಆದಂಥದ್ದಾಗಿರುತ್ತದೆ. ಕೆಲವು ಪ್ರವಚನಕಾರರು ಮನೆಯೊಳಗೊಂದು, ಅವರ ಗೋಷ್ಠಿಯಲ್ಲಿ ಒಂದು, ಸಾರ್ವಜನಿಕ ಸಭೆಗಳಲ್ಲಿ ಒಂದು, ಪತ್ರಿಕೆಗಳಲ್ಲಿ ಒಂದು, ಆ ಥರ ಪಾಪ ಮಹಾವಿಷ್ಣು ಹೇಗೆ ಸಹಸ್ರಾಕ್ಷ, ಸಹಸ್ರಪಾತ್, ಸಹಸ್ರ ಶೀರ್ಷ, ಆ ರೀತಿಯಲ್ಲಿ ಅನೇಕ ಮುಖಗಳವರಾಗಿರ್ತಾರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಅಲ್ಲ, ಮನಸ್ಸು ಏಕಂ ವಚಸ್ಸೇಕಂ ಕರ್ಮಣಿ ಏಕಂ, ಆ ರೀತಿಯಾಗಿರ್ತಕ್ಕಂಥದ್ದು. ಅಂದರೆ ಸಮಯೋಚಿತ ಸರಸ್ವತಿ ಸಮಯಾನಿಕೆ ತಗು ಮಾಟಲಾಡಿ ಅಂತಂದ್ವಲ್ಲ, ಎಲ್ಲರೂ ಸೇರ್ಕೊಂಡು ಬಿಟ್ಟಾಗ ಏನು ಮಾಡೋದು? ಅದು ಬಹಳ ಕಷ್ಟ. ಯಾವ ವೇದಿಕೆಗಳಿಗೆ ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಂಡು ಬಿಡುವಂಥದ್ದು. ಧೃತರಾಷ್ಟ್ರ ಮೇಲ್ನೋಟಕ್ಕೆ ಸಜ್ಜನಿಕೆಯ ಶಿಖಾಮಣಿ ಎನ್ನುವಂತೆ ಸ್ವಲ್ಪ ಕೆರೆದರೆ ಅವನ ಬಣ್ಣ ಬಯಲಾಗತಕ್ಕಂಥದ್ದು, ಅದನ್ನು ತೋರ್ಪಡಿಸ್ತಾ ಇದ್ದಾನೆ. ಅವನಿಗೆ ಪಾಂಡವರ ಮೇಲೆ ಸದಭಿಪ್ರಾಯ ಇಲ್ಲ. ಇದು ನೋಡಿ ಹಿಂದೆಯೇ ಕೃಷ್ಣ 13 ವರ್ಷದ ಹುಡುಗನಾಗಿದ್ದಾಗಲೇ ಅರ್ಥ ಮಾಡಿಕೊಂಡು ಬಿಟ್ಟ. ಅವನಾಗಲೇ ಸಂದೇಶ ಕಳಿಸಿದ್ದ, ಧೃತರಾಷ್ಟ್ರನ ಸ್ವಭಾವ ಎಂಥದ್ದು ಅಂತ. ಧೃತರಾಷ್ಟ್ರ ಒಂದು ರೀತಿಯಲ್ಲಿ ಅದು ತಾತ್ಕಾಲಿಕವಾಗಿ ಅಯಸ್ಕಾಂತಗಳಾಗುತ್ತವಲ್ಲ ಕಬ್ಬಿಣಗಳು, ಹಾಗೆ ಕಬ್ಬಿಣದ ತುಂಡು ಅಯಸ್ಕಾಂತದ ವಲಯದಲ್ಲಿದ್ದರೆ, ಅದಕ್ಕೆ ಹತ್ತಿರದಲ್ಲಿದ್ದರೆ ಆಗ ಅದಕ್ಕೂ ಅಯಸ್ಕಾಂತೀಯ ಶಕ್ತಿ ಬರುತ್ತದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಸೇಫ್ಟಿ ಪಿನ್ಗಳನ್ನೆಲ್ಲ ಅಯಸ್ಕಾಂತಕ್ಕೆ ತಗಲಿಸಿ ಒಂದರ ಬಾಲ ಇನ್ನೊಂದು ಹಿಡ್ಕೊಂಡು ನೇತಾಡೋ ಥರ ಮಾಡ್ತಾಯಿದ್ವಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋವರೆಗೂ ಅದಕ್ಕೆ ಆ ಶಕ್ತಿ ಬರುತ್ತದೆ. ಅದನ್ನು ತೆಗೆದೊಡನೆ ಇದು ಗಬಕ್ಕಂತ ಉದುರೋಗ್ಬಿಡುತ್ತೆ. ಇಷ್ಟೇ, ಆ ರೀತಿಯಾದದ್ದು ಅವನದು. ಬಾರೋಡ್ ಫೆದರ್ಸ್ ಅಂತೀವಲ್ಲ, ಹಾಗೆ ಕಟ್ಟಿಕೊಟ್ಟ ಬುದ್ಧಿಯೇ ಹೊರತು ಬೆಳೆದದ್ದಲ್ಲ. ಪುಸ್ತಕದ ದೊರೆತರಿವು ಪುಸ್ತಕದ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ. ಇವನದು ತರುತಳೆದ ಪುಷ್ಪ ಅಲ್ಲ, ಮಸ್ತಕದಿ ಬೆಳೆದು ಮಸ್ತಕದಿ ಮಣಿ ಅಷ್ಟೆ. ಅದು ಈ ಚಿಂತಾಮಣಿ, ಚಿಂತೆಯನ್ನೇ ಮಾಡ್ತಾ ಇದ್ದಂಥ ಮಣಿ ಅವನಿಗೆ ಸಂಬಂಧಪಟ್ಟದ್ದು. ಆಮೇಲೆ ದುರ್ಯೋಧನ ತನ್ನ ನಿಧಾನವನ್ನು ಹೇಳ್ತಾನೆ, ಹೇಗೆ ಅಂತ. ಅಹುದು ಮಗನೇ ಮಂತ್ರವಿದು ಮತವಹುದು, ಮಗನೇ ಅಹುದು ಮಂತ್ರವಿದು ಮತವಹುದು, ನಮಗೀ ಭೀಷ್ಮ ವಿದುರರು ಕುಹಕಿಗಳು. ಮತವಹುದು ನಮಗೆ ಈ ಭೀಷ್ಮ ವಿದುರರು ಕುಹಕಿಗಳು. ಕೃತ ಭಿನ್ನವಾದರೆ ಹಾರವದು, ಮೇಲೆ ಗಗನ ಗತಿಯಲಿ ಗೂಢತರ ಸನ್ನಿಹಿತ ಕರ್ಮ ಕಲಾಪದಲ್ಲಿ. ಗಹನ ಗತಿಯಲಿ ಗೂಢತರ ಸನ್ನಿಹಿತ ಕರ್ಮ ಕಲಾಪದಲ್ಲಿ. ರಿಪುದಗನ ಸಿದ್ಧಿಯ ನೆನೆಮುದೆಂದನು ಮಗಗೆ ಧೃತರಾಷ್ಟ್ರ. ಬಹಳ ಅಚ್ಚುಕಟ್ಟಾಗಿ ಹೇಳಿಬಿಡ್ತಾನೆ ದುರ್ಯೋಧನ. ಕರೆಸಿ ಪಾಂಡು ಕುಮಾರಕರ ನೀ ಧರೆಗೆ ಹಸುಗೆ ಮಾಡಿ ಕೊಡು. ಹಸುಗೆ ಮಾಡೋದು ಅಂತಂದರೆ ಪ್ಯಾಕ್ ಮಾಡಿಸೋದು ಅಂತ. ಹಸುಗೆ ಚೀಲ ಅಂತಂದರೆ ಹಿಂದೆಲ್ಲ ಪ್ರಯಾಣಕ್ಕೆ ಒಂದು ಕಿಟ್ ಅಂತ ಇರ್ತಾಯಿತ್ತು. ಹೋಲ್ಡ್ ಆಲ್ ಅಂತ, ಸರ್ವಧಾರಿ ಅಂತ ಏನು ಮೂರ್ತಿರ ಅದಕ್ಕೆ ಅನುವಾದ ಮಾಡ್ತಾರೆ. ಈ ರೀತಿಯಾಗೆಲ್ಲ ಇರ್ತಿತ್ತು.
ಅದನ್ನು ಹಸುಗೆಯೇ ಮಾಡಿಕೊಡು, ಅವ್ರನ್ನ ಪ್ಯಾಕ್ ಮಾಡಿಸು. ಕರಿತುರಗ ಭಂಡಾರವನ್ನು ಸಹ ದಾಯಾದ ವಿಷಯದಲ್ಲಿ ಇರುವನವರಿಗೆ ವಾರಣಾವತಿ ಪುರದೊಳಗೆ ಪೊರುಟವಿಸಿಕೊಡಲು ಅವ್ರನ್ನ ವಾರಣಾವತಕ್ಕೆ ಕಳಿಸಿಕೊಟ್ಟರೆ ತಾನುರುಹಿ ಸುಡುವೆನು, ಬಳಿಕ ಲಾಕ್ಷಾಭವನ ರಚನೆಯಲ್ಲಿ ಅಲ್ಲಿಗೆ ಬಂದರೆ ಸಾಕು, ಎಲ್ಲ ನಾವು ನೋಡ್ಕೋತೀವಿ, ಇನ್ನೇನು ಮಾಡಬೇಕಾಗಿಲ್ಲ. ನೀನು ನೀರಿಗೆ ಕೆಡವು, ಅಲ್ಲಿ ಮೊಸಳೆ ಇರುತ್ತೆ ಎಂದಂಗೆ. ಹೌದು ಮಗನೇ, ಮಂತ್ರವಿದು, ಮತಬಹುದು. ಎಂಥ ಮಂತ್ರಾಲೋಚನೆ ಇದು, ತಾರಕ ಮಂತ್ರ. ನಮಗೀ ಭೀಷ್ಮ ವಿದುರರು ಕುಹಕಿಗಳು. ಈ ಭೀಷ್ಮ ವಿದುರರನ್ನು ನಚ್ಚೋ ಹಾಗಿಲ್ಲ. ಯಾವನು ಇವನಿಗೆ ಶೈಶವದಿಂದ ವಿದ್ಯಾಭ್ಯಾಸಾದಿಗಳನ್ನೆಲ್ಲ ಮಾಡಿಸಿದನೋ, ಇವರ ಅಪ್ಪನಿಗೆ ಮದುವೆ ಮಾಡಿಸಿದ್ನೋ ಅಂಥವನನ್ನು ಅವನು ಕುಹಕಿ ಅಂತ ಅಂದುಬಿಡ್ತಾನೆ. ನೋಡಿ, ಕ್ರಿಯೆಯೇ ಇಲ್ಲದಂಥ ಪಾಪಿ ಇವನು ಅನ್ನೋದರೊಳಗೆ ಸಂದೇಹವೇ ಇಲ್ಲ. ಇಂಥವರಿಗೆ ಜೀತ ಮಾಡ್ತಾ ಇದ್ನಲ್ಲ ಭೀಷ್ಮ, ಇನ್ನೆಂಥ ತಿಳಿಗೇಡಿ ಅಂತ ಅನಿಸುತ್ತದೆ. ಇನ್ನು ಇವನಿಗೆ ಆತ್ಮಸಾಕ್ಷಿಯಂತೆ ಇದ್ದವನು ವಿದುರ. ಅವನಂತೂ ಸರಿಯೇ ಸರಿ ಕುಹಕಿಯಿಂದ ಬಿಡ್ತಾ. ಮಾತ್ರವಲ್ಲ, ಅವನನ್ನು ಮತ್ತೆ ಮತ್ತೆ ಮೂದಲಿಸ್ತಲೂ ಇದ್ದ. ಅವನಿಲ್ಲದೆ ಇವನಿಗೆ ಇರೋಕ್ಕಾಗೋದಿಲ್ಲ. ಆದರೆ ಅವನಂತೂ ದೂರ ಇರಬೇಕು. ಹಾಗಾಗಿ ಮೇಲೆ ಗಹನಗತಿಯಲ್ಲಿ ಗೂಢತರ ಸನ್ನಿಹಿತ ಕರ್ಮಕಲಾಪದಲ್ಲಿ, ಗುಟ್ಟಾಗಿ ನಾವು ಈ ಕರ್ಮಕಲಾಪದಲ್ಲಿ ರಿಪುದಹನ ಸಿದ್ಧಿ, ಅದು ಏನು ತಪಸ್ಸಿದ್ಧಿ ಅನ್ನುವಂತ ಹೇಳ್ತಾ ಇದ್ದಾನೆ. ರಿಪುದಹನ ಸಿದ್ಧಿ ನೋಡಿ, ಆ ಅಫಿಷಿಯಲ್ ಲ್ಯಾಂಗ್ವೇಜ್ ಸಂಸ್ಕೃತ ಎಷ್ಟು ಅಚ್ಚುಕಟ್ಟಾಗಿ ಅದಕ್ಕೆ ಬರುತ್ತೆ. ಗಹನಗತಿಯಲ್ಲಿ ಗೂಢತರ ಸನ್ನಿಹಿತ ಕರ್ಮಕಲಾಪದಲ್ಲಿ ರಿಪುದಹನ ಸಿದ್ಧಿಯ. ಅವ್ರಿಗೆ ಬೆಂಕಿ ಹಾಕೋಣ ಅನ್ನುವಂಥದ್ದಲ್ವೇ ಅಲ್ಲ. ಮೊನ್ನೆ ನನ್ನ ಮನೆಯ ಸಹಾಯಕ್ಕಿರ್ತಕ್ಕಂಥ ಒಬ್ಬ ಹುಡುಗನಿಗೆ ನಾನು ಫೋನಿನಲ್ಲಿ, ನೀನು ಮಚ್ಚು ತಂದುಬಿಡು, ಮುಗಿಸೋಣ ಆ ಕೆಲಸನ ಅಂತ ಫೋನಲ್ಲಿ ಹೇಳ್ತಾ ಇದ್ದೆ. ಆಗ ಯಾರೋ ಸ್ನೇಹಿತರು, ನಿಮ್ಮ ಬಾಯಲ್ಲಿ ಈ ಕೆಲಸ, ಈ ಮಾತು ಹೇಗೆ ಅಂತ. ಅಂಗಡಿಯಿಂದ ಮಚ್ಚನ್ನು ತಂದುಕೊಡು, ಯಾವುದೋ ಗಿಡನ ಕಡಿಯೋ ಕೆಲಸ ಮುಗಿಸೋಣ ಅಂತ ಹೇಳಿಬಿಟ್ಟು. ಇದು ಒಳ್ಳೆ ನೋಡಿದ್ರೆ ಲ್ಯಾಂಡ್ ಮಾಫಿಯಾದವ್ರು ಮಾತಾಡೋ ಥರ ಇದೆಯಲ್ಲ ಮಚ್ಚು ಲಾಂಗುಗಳ ಪರಿಭಾಷೆ ಅಂತಂದರು. ಅದಕ್ಕೆ ಒಂದೊಂದು ಕೆಲಸಕ್ಕೆ ಒಂದೊಂದು ಭಾಷೆ ಉಂಟಲ್ಲ. ಆ ಅಫಿಷಿಯಲ್ ಲ್ಯಾಂಗ್ವೇಜು ಅಷ್ಟು ನಿರ್ದಯವಾದದ್ದು, ಶೀತಲವಾದದ್ದು. ಇಂಗ್ಲೀಷ್ ಭಾಷೆಗೆ ಅದು ಬಹಳ ಚೆನ್ನಾಗುಂಟು. ಫ್ರಮ್ ನವ್ ಆನ್ವರ್ಡ್ಸ್ ವಿ ಶಲ್ ಬಿ ಫ್ರೆಂಡ್ಸ್ ಅಂತಂದರೆ ನೀನೇನೂ ಆಗಬೇಕಾಗಿಲ್ಲ ನನಗೆ ಅಂತ ಅರ್ಥ. ಹಾಗಂದು ಕೈ ಕುಲುಕದನೋ ಮುಗೀತು ಕಥೆ ಅಂತ. ಈ ರೀತಿಯಲ್ಲಿ ಅವನು ಸಂಸ್ಕೃತವನ್ನು ಎಷ್ಟು ಸಂಯೋಚಿತವಾದ ಬಗೆಯಲ್ಲಿ ಬಳಸ್ಕೊಳ್ತಾನೆ ಕವಿ ಅನ್ನೋದನ್ನು ಗಮನಿಸಬಹುದು. ಮತ್ತು ಪುರೋಚನ ಅವನು ನೀಚ, ಮ್ಲೇಚ್ಛ ಅಂತ ಕೂಡ ಗೊತ್ತಾಗುತ್ತದೆ. ಅಂದರೆ ಇಂಪೋರ್ಟೆಡ್ ಟೆಕ್ನಾಲಜಿ ಅವನದಾಗಿತ್ತು. ಮ್ಲೇಚ್ಛ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಇನ್ನೇನೂ ಇಲ್ಲ. ಸಂಸ್ಕೃತ ನಮ್ಮ ಭಾರತೀಯವಾದ ಭಾಷೆ, ಎಲ್ಲರೂ ಆಡ್ತಾ ಇದ್ದ ಕಾಲ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲದ ಕಾಲ. ಅದನ್ನು ಸರಿಯಾಗಿ ಆಡಲಿಕ್ಕೆ ಬರದೇ ಇರತಕ್ಕಂಥವ್ರು ಮ್ಲಿಚ್ಛಂತಿ ಮೃದ್ನವಾಚ, ಮ್ಲಿಚ್ಛತಿ ಅಂದರೆ ತೊದಲಾಡ್ತಾರೆ, ತಪ್ಪಾಡ್ತಾರೆ ಅಂತಕ್ಕಂಥದ್ದು. ಬೇರೆಯ ಪ್ರಾಂತಗಳಿಂದ ಬಂದವರಿಗೆ ಅದು ಬರ್ತಾ ಇರಲಿಲ್ಲ ಅಂತ ಮ್ಲೇಚ್ಛ ಅಂತ ಬಂದದ್ದು. ಆಮೇಲೆ ಅದು ನಮ್ಮ ದೇಶಕ್ಕೆ ಮೊದಲು ಹಾಗೆ ಬಂದವರು ಪರ್ಷಿಯಾದ ಕಡೆಯವರು, ಗ್ರೀಕರ ಕಡೆಯವರು ಬಂದವರು. ಅವರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಮುಖ ತುಂಬ ಕೆಂಪಗಿತ್ತು, ತಾಮ್ರದ ಹೋಲುವೆಯ ಮುಖ. ಹಾಗಾಗಿ ತಾಮ್ರಕ್ಕೆ ಮ್ಲೇಚ್ಛ ಮುಖ ಅಂತಲೇ ಹೆಸರು ಕೂಡ ಇದೆ ಅಮರಕೋಶದಲ್ಲಿ. ಆಮೇಲೆ ಎಲ್ಲರೂ ಮ್ಲೇಚ್ಛರು ಅಂತ ಆದದ್ದು. ಈಚೆಗೆ ಅದು ಮುಸ್ಲಿಮರಿಗೆ ಮತ್ತೊಬ್ಬರಿಗೆ ಅಂತ ಆಗಿದೆ. ಹಾಗೇನೂ ಅಲ್ಲ. ಆ ಕಾಲದಲ್ಲಿ ಯಾರು ನಮ್ಮ ನುಡಿಯನ್ನು ಆಡೋಕ್ಕೆ ಬರ್ತಾ ಇರಲಿಲ್ವೋ ಅವರೆಲ್ಲರೂ ಮ್ಲೇಚ್ಛರು ಅನ್ನುವ ಅರ್ಥದಲ್ಲಿ. ಅವನಾಗ ವಿದೇಶೀಯ, ಬೇರೆ ಕಡೆಯಿಂದ ಬಂದವನು, ಈ ತಂತ್ರವನ್ನು ತಂದಿಟ್ಟುಕೊಂಡವನು. ದುರ್ಯೋಧನನ ಇಂಪೋರ್ಟೆಡ್ ಟೆಕ್ನಾಲಜಿ ಪಾಂಡವರ ನಾಶ ಮಾಡೋಕ್ಕೆ. ದುರ್ಯೋಧನನ ಕ್ರೀಡಾ ಮಂತ್ರಿತ್ವ ಇಲ್ಲ, ಜೂಜುಕಟ್ಟೆ ಕಟ್ಟಿಸೋದಕ್ಕೆ. ದುರ್ಯೋಧನನ ಒಂದು ಅಫಿಷಿಯಲ್ ಡ್ಯೂಟಿ ಅಂತ ಸಂಚಾರ ಎಲ್ಲ ಘೋಷಯಾತ್ರೆಗೆ. ನೋಡ್ತಾ ಬಂದರೆ ಅವನ ಕ್ರೆಡೆನ್ಷಿಯಲ್ಸ್ ಎಲ್ಲವೂ ಕೂಡ ಒಂದಾದ ಮೇಲೆ ಒಂದು ಅಯೋಗ್ಯತನದ್ದೇ ಆಗಿರ್ತಕ್ಕಂಥದ್ದು. ದುರ್ಯೋಧನನ ಯಜ್ಞ ಎಲ್ಲ ಪಾಂಡವರ ಮೇಲೆ ಅಭಿಚಾರ ಮಾಡಿಸೋದಕ್ಕೋಸ್ಕರವಾಗಿ. ಕನಕಸ್ವಾಮಿಯ ಬೆಳ್ವೆ ಕನಕನನ್ನೇ ತಿಂದುದು ಅಂತ ಪಂಪ ಹೇಳ್ತಾನಲ್ಲ ಹಾಗೆ. ಅವನು ಏನು ಮಾಡಲಿ ಅದರೊಳಗೆ ಅಲ್ಟೀರಿಯರ್ ಮೋಟಿವ್ ಇರ್ತಕ್ಕಂಥದ್ದು. ಅವನ ದೀನ ದಲಿತೋದ್ಧಾರ, ಪತಿತರ ಉದ್ಧಾರ, ಅಹಿಂದ ಪಾರ್ಟಿ ವರ್ಕಿಂಗು, ಅದು ಕರ್ಣನ ಉದ್ಧಾರ ಮಾಡೋ ಮಟ್ಟದ್ದು. ನೋಡಿ, ನಮ್ಮ ಮುಖ್ಯಮಂತ್ರಿಗಳನ್ನು ಇಲ್ಲಿ ತಂದು ಸಂವಾದಿಯಾಗಿ ಇಟ್ಕೊಂಡು ನೋಡಬಹುದು. ಯಾಕೆಂದರೆ ಈಗ ಮದುವೆ ಮೇಲೆ ಕಣ್ಣು ಬಿದ್ದಿದೆ. ಮಾರಿ ದೃಕ್ಕು ಕಣ್ಣಿನ ಹೋತನ ಮೇಲೆ ಅಂತ, ಮಾರಿ ಕಣ್ಣು ಹೋತನ ಮೇಲೆ ಅಂತ ಉಂಟಲ್ಲ, ಆ ರೀತಿಯಾಗಿ ದೇಶಕ್ಕೆ ಅಭಿವೃದ್ಧಿ ಆಗಬೇಕು, ರಾಜ್ಯಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನೋದೆಲ್ಲ ಬಿಟ್ಟು ಕೂತರು. ಕೆಲಸವಿಲ್ಲದ ಬಡಗಿ ಅನ್ನೋ ಗಾದೆ ಇದೆಯಲ್ಲ, ಡ್ಯಾಶ್ ಡ್ಯಾಶ್ ಡ್ಯಾಶ್, ಆ ರೀತಿಯಾಗಿ ಇದೊಂದು ಕೆಲಸ ಕೂತಿದೆ. ಮೂಢನಂಬಿಕೆಯನ್ನು ಹೋಗಲಾಡಿಸ್ತೀನಿ, ಮತ್ತೊಂದು ಹೋಗಲಾಡಿಸ್ತೀನಿ, ಮಗದೊಂದು ಹೋಗಲಾಡಿಸ್ತೀನಿ ಅಂತ. ಮೊದಲು ಕಾಶಪ್ಪನವರು ಎಲ್ಲಿದ್ದಾರೆ ಅಂತ ಹುಡುಕಲಿ ಪ್ರಕಾಶವಾಗಿ, ಆಮೇಲೆ ಮಿಕ್ಕದ್ದೆಲ್ಲ ಕೂಡ. ಈಗ ಲೈವ್ ಬ್ಯಾಂಡ್ಗಳಲ್ಲಿ ನರ್ತನ ಮಾಡ್ಬೋದು ಅಂತ ಬೇರೆ ಮಾಡಿದ್ದಾರೆ. ಈ ನಂಬಿಕೆಗಳನ್ನು ನಾವು ಏನನ್ನೋಣ.
ಹಾಗೆ ಪುರೋಚನನ್ನು ಕರೆಸಿ ನಿಗಮ ಸಂಸ್ಥಿತ ವಾಸ್ತು ರಚನಾದಿಗಳನ್ನು ಆಯವ್ಯಯದ ತಾರಾದಿಗಳ ರಾಶಿಗ್ರಹ ಬಲದ ವಿಪರೀತ ಯೋಗದಲ್ಲಿ ಹಗಲು ತೀರಲು ತಳಿತ ಕೈದೀವಿಗಿಯ ಹಂತಿಯ ಬೆಳಕಿನಲ್ಲಿ ಕೇಡಿಗನು ಕೃತ್ರಿಮ ರಚನೆಯಲ್ಲಿ ಮಾಡಿಸಿದ ಅರಮನೆಯ ಅಂತ ಕವಿ ಹೇಳ್ತಾನೆ. ನೋಡಿ, ವೇದೋದಿತವಾದಂಥ ವಾಸ್ತು ರಚನಾದಿಗಳನ್ನು ಆಯವ್ಯಯವನ್ನೆಲ್ಲ ತೂಗಿ ನೋಡಿ ಆ ಮನೆಯಲ್ಲಿದ್ದವರಿಗೆ ಕೇಡಾಗಬೇಕು, ಆ ರೀತಿಯಾದ ವಾಸ್ತುವನ್ನು ಮಾಡ್ದ ಅಂತ. ಇದಕ್ಕೆ ನಮ್ಮ ಎಲ್ಲ ವಾಸ್ತು ಎಕ್ಸ್ಪರ್ಟು ಆಗಿಬರ್ತಾರೆ. ಅಯೋಗ್ಯವಾದ ವಾಸ್ತುವನ್ನೆಲ್ಲ ಹೇಳ್ತಾರೆ. ಇರಲಾಗದ ಮನೆಯನ್ನು ಕಟ್ಟೋದೇ ವಾಸ್ತುವಿನ ಲಕ್ಷಣ ಆಗಿ ಕೂತಿದೆ. ಟಿ ವಿನಲ್ಲೆಲ್ಲ ಬರ್ತಾ ಇರ್ತಾರಲ್ಲ, ಆ ಬಾಬುಗಳು, ಆ ಶರ್ಮರು, ಈ ಶಾಸ್ತ್ರಿಗಳು, ಇವರುಗಳೆಲ್ಲರೂ ಇದೇ ರೀತಿಯಾಗಿರ್ತಕ್ಕಂಥವ್ರು. ತಾರಾದಿಗಳ ರಾಶಿಗ್ರಹದ ಬಲದ ವಿಪರೀತ ಯೋಗದಲ್ಲಿ, ಎಲ್ಲವೂ ಪ್ರತಿಕೂಲವಾದ ಯೋಗದಲ್ಲಿ, ಅದು ನೋಡಿ ಓವರ್ನೈಟಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ. ಹಗಲು ಇರುಳು, ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟು ಅಂತ ಎಲ್ಲ ಶಿಫ್ಟ್ಗಳಲ್ಲೂ ಕೆಲಸ ಮಾಡ್ತಾ ಇದ್ದಾನೆ. ಓವರ್ ಟೈಮು, ಅದಕ್ಕೆ ಬೇಕಾದಂಥ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸು ಎಲ್ಲ ಕೊಟ್ಟು ಹಗಲು ತೀರಲು ತಳಿತ ಕೈದೀವಿಗಳ ಹಂತಿಯ ಬೆಳಕಿನಲ್ಲಿ, ಹಂತಿ ಅಂದರೆ ಪಂಕ್ತಿ, ಸಾಲಿಗೆ ಕೈದೀವಿಗಳನ್ನು ಇಟ್ಟುಬಿಟ್ಟಿದ್ದೂ ನಮ್ಮ ಮೆಟ್ರೋ ಆ ರೀತಿಯಾಗಿ ಕಟ್ಟಲಿಲ್ಲ ನೋಡಿ. ಹಗಲು ರಾತ್ರಿ ದುಡಿಸಿ ಕೇಡಿಗನು ಕೃತ್ರಿಮ ರಚನೆಯಲ್ಲಿ ಮಾಡಿಸಿದ ಅರಮನೆಯ ಅಂತಂದಿದ್ದಾನೆ. ಏನು ಕಲ್ಪನೆಯೇ ಕಲ್ಪನೆ ಕುಮಾರವ್ಯಾಸಂದು. ರಾತ್ರಿ ಹಗಲು ಸೇರಿ ಕಟ್ಟಿಸಿದ್ರು ಅಂತ ಅನ್ನೋದನ್ನು ಹೇಳ್ತಿದ್ದಾನೆ. ಜ್ಯೋತಿಷ ನಂಬುವ ಕಾಲ, ಹಾಗಾಗಿ ಪ್ರತಿಕೂಲವಾದ ಒಂದು ಗತಿಯೂ ಅಲ್ಲಿ ಬರುತ್ತದೆ ವಾಸ ಮಾಡುವವರಿಗೆ ಅಂತ. ವಾಸ್ತುವಿನ ವಿಷಯದಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಪ್ಪ ಓರಣ ಗಾಳಿ ಬೆಳಕು ಇದ್ದರೆ ಅದೇ ವಾಸ್ತು, ಇನ್ಯಾವುದು ಅಲ್ಲ, ಅಷ್ಟೇ. ಮಿಕ್ಕದ್ದೆಲ್ಲ ಅವರ ತಲೆ ವಾಸ್ತು ಸರಿಯಾಗಿರೋದಿಲ್ಲ, ಅಷ್ಟೇ. ವಾಸ್ತುವಿನ ಸರ್ವೋತ್ತಮರಾದ ಪಂಡಿತರುಗಳನ್ನು ನನ್ನ ಹತ್ರ ತಂದು ಕೊಡಿ. ಮೊದಲಿಗೆ ನೀವು ನಾಲಿಗೆ ವಾಸ್ತುವೇ ಸರಿಯಾಗಿಲ್ಲ, ಹಲ್ಲೆರಡು ಬಿದ್ದಿದೆಯಲ್ಲ, ಹೋಯಿತು, ಎರಡು ಮೂಲೆಯಲ್ಲಿರ್ತಕ್ಕಂಥ ದೇವತೆಗಳನ್ನು ನೆಗೆದು ಬಿದ್ದರು ಅಂತ ಹೇಳಿಬಿಡ್ತೀನಿ ಬೇಕಿದ್ದರೆ. ಇನ್ನು ಅಲ್ಲಿಂದ ಯಾವ ಸರಸ್ವತಿ ನುಡಿಯೋಕ್ಕೆ ಸಾಧ್ಯ? ಜ್ಯೇಷ್ಠಾಲಕ್ಷ್ಮಿಯೇ ಇರೋದಕ್ಕೆ ಸಾಧ್ಯ. ಏನೂ ಇಲ್ಲ, ಸಾರವತಿ ಇಲ್ಲ, ನಿಸ್ಸಾರವತಿ, ಸರಸ್ವತಿ, ನಿಸ್ಸರತಿ. ಆಮೇಲೆ ಅವನು ಹೇಳ್ತಾನೆ, ಹಿರಿಯ ಭವನದ ಸುತ್ತು ಒಳೆಯದ ಮರುಹಿನಲ್ಲಿ ಮನೆಗಳ ಆ ಮಂದಿರದ ನಿಕಾಯಕ್ಕೆ ಬಾಗಿಲು ಒಂದಾ ದ್ವಾರ ಪ್ರದೇಶದಲ್ಲಿ ಇರವು. ತನ್ನದು ಬಾಗಿಲಿಕ್ಕಿದು ಹೊರದಿಗೆ ಮುದ್ರಿಸಿ ಕಿಚ್ಚ ಚುಚ್ಚುವ ಪರುಠ ಒಣೆಯಳಿ ಕಾಲ ಪುರೋಹಿತನಂದು ನಿರ್ಮಿಸಿದ ದೊಡ್ಡ ಅರಮನೆ, ಸುತ್ತುವಲಯದ ಮರುಹಿನಲ್ಲಿ, ಅದರ ಸುತ್ತಲೂ ದೊಡ್ಡ ಪ್ರಾಕಾರ, ದೂರದಲ್ಲಿ ಪರಿಚಾರಕರ ಭವನಗಳು, ನೇರವಾಗಿ ಯಾರ್ದೂ ಇಲ್ಲ. ಮಂದಿರದ ನಿಕಾಯಕ್ಕೆ ಆ ಇನ್ನರ್ ಚೇಂಬರ್ಸ್ ಅಂತ ನಾವು ಏನಂತೀವಿ, ಆ ಒಳಗಿನ ಅಭ್ಯಂತರ ಮಂದಿರಕ್ಕೆ ಬಾಗಿಲು ಒಂದೇ. ಅಂದರೆ 10 ಬಾಗಿಲಿದ್ದರೆ ಒಂದಲ್ಲ ಒಂದರಿಂದ ತಪ್ಪಿಸಿಕೊಂಡು ಹೋಗ್ತಾರೆ ಅಂತ ಹೊರ್ಬಾಗಿಲನ್ನು ಇಟ್ಟ. ಮತ್ತು ಅದು ಇರವು ತನ್ನದು. ಆ ಬಾಗಿಲಿನಲ್ಲಿ ಇವನು ಗೂರ್ಖಾ ಥರ ಇದ್ದುಬಿಟ್ಟ, ಯಾರು ಹೊರಗೆ ಬರಬಾರದು, ಬೆಂಕಿ ಹಾಕಿದಾಗ ಒಳಗೆ ಇದ್ದು ಅವರು ಸಾಯಬೇಕು ಅಂತ. ಬಾಗಿಲಿಕ್ಕಿದು ಹೊರಗೆ ಮುದ್ರಿಸಿ ಕಿಚ್ಚ ಚುಚ್ಚುವ, ಕಿಚ್ಚನ್ನೇ ಚುಚ್ಚುತ್ತಾನೆ ಅಂತ, ಹಚ್ಚುವ ಅಲ್ಲ ಚುಚ್ಚುವ ಅಂತಂತಾನೆ. ಪರುಠಮಣೆಯಲ್ಲಿ ಆ ಲೆಕ್ಕಾಚಾರದಲ್ಲಿ ಪರುಠಮಣೆ ಅನ್ನೋದಕ್ಕೆ ಅವೆಲ್ಲ ಪರಿವಿಡಿ ಅನ್ನುವ ಅರ್ಥ ಉಂಟು. ಮತ್ತು ಅದನ್ನು ವಿಶೇಷವಾಗಿ ಊಟ ತಿಂಡಿ ಇವುಗಳಿಗೆ ಕೂಡ ಬಳಸ್ತಾರೆ. ಅಂದರೆ ಬೇರೊಬ್ಬರಿಗೆ ಬೆಂಕಿ ಹಾಕುವುದು ಇವನ ಪಾಲಿಗೆ ಅನ್ನಪಾನಗಳಷ್ಟು ಅನಿವಾರ್ಯವಾಗಿದೆ. ಪುರೋಚನ ಹಾಗೆ ನಿರ್ಮಿಸಿದ ಅಂತ ಕವಿ ಹೇಳ್ತಾನೆ. ಆ ಬಳಿಕ ನೋಡಿ ಆದದ್ದೇನು. ಧರಣಿಪತಿ ಕೇಳ್, ಇತ್ತ ಹಸ್ತಿನಪುರದೊಳಗೆ ಕುಂತಿ ಕುಮಾರರ ಕರೆಸಿ, ಇತ್ತ ಹಸ್ತಿನಪುರದೊಳಗೆ ಕುಂತಿ ಕುಮಾರರ ಕರೆಸಿ, ಕಟ್ಟೆ ಕಾಂತದಲ್ಲಿ ಧೃತರಾಷ್ಟ್ರ ಭೂಪಾಲ, ಕಟ್ಟೆ ಕಾಂತದಲ್ಲಿ ಧೃತರಾಷ್ಟ್ರ ಭೂಪಾಲ, ಬೆರಗು ಭಿನ್ನಾಣದಲ್ಲಿ ಮಕ್ಕಳ ಮರುಳು ಮಾಡಿದನು ಅಕಟ. ಬೆರಗು ಭಿನ್ನಾಣದಲ್ಲಿ ಮಕ್ಕಳ ಮರುಳು ಮಾಡಿದನು ಏನ ಹೇಳುವೆ ಉರಿವನೆಯ ಬಿಡಾರದಲ್ಲಿ ಬಿಡಿಸಲ್ಕೆ,
ಉರಿಮನೆಯ ಬಿಡಾರದಲ್ಲಿ ಬಿಡಿಸಲ್ಕೆ ಮನದಂತ. ಜನಮೇಜಯನಿಗೆ ಹೇಳ್ತಾ ಇದ್ದಾನೆ, ಧರಣಿಪತಿ ಕೇಳಿತ್ತ ಹಸ್ತಿನಪುರದೊಳಗೆ ಕುಂತಿ ಕುಮಾರಕರ ಕರೆಸಿ ಕಟ್ಟೇ ಕಾಂತದಲ್ಲಿ ಏಕಾಂತದಲ್ಲಿ ಕರೆಸಿ. ಅದು ಹೇಗೆ ಅಂದರೆ, ಗಾಂಧಿ ಪಟೇಲರನ್ನು ಕರೆಸಿಕೊಂಡು ನೀನು ಪ್ರಧಾನಮಂತ್ರಿ ಆಗಬೇಡ ಅಂತ ಹೇಳಿ ನೆಹರೂವನ್ನು ಮಾಡಿಸಿದಂತೆ ಈತ ಧೃತರಾಷ್ಟ್ರ ಭೂಪಾಲ ಹೇಳಿದ್ದು ಅಂತ. 16 ಓಟುಗಳು ಬಂದುಬಿಡುತ್ತಲ್ಲ, ಆತನಿಗೆ 1 2 ತಂದೊಂದು ಇದ್ದೇ ಇದೆ. ಆಗ ನೀನು ಬೇಡಪ್ಪ, ಅವನಿರಲಿ ಅಷ್ಟೆ. ಧರ್ಮರಾಜ ಇದ್ದೇ ಇದ್ದನಲ್ಲ, ಕೋಲೆ ಬಸವ ಹ್ಞೂ ಹ್ಞೂ ಅನ್ನೋದಕ್ಕೆ ಬೇರೆ ಗತಿಯೂ ಇರಲಿಲ್ಲ ಪಾಪ. ಅವರಿಗೆ ಆ ಅನಿವಾರ್ಯತೆ ಕೂಡ ಇತ್ತು, ಯಾವ ಬಲವೂ ಇಲ್ಲ. ಮತ್ತು ಏಕಾಂತದಲ್ಲಿ ಕರೆಸ್ತಾನೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಬೆರಗು ಭಿನ್ನಾಣದಲ್ಲಿ ಈ ಕುರುಡ ಯಾವಾಗ ಈ ಹಾವ ಭಾವ ವಿಲಾಸ ಬಿಬ್ಬೋಕಗಳನ್ನು ಕಲಿತ್ಕೊಂಡ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ನಾನು ಓದಿದ್ದುಂಟು, ಹುಟ್ಟಿನಿಂದಲೇ ಬುದ್ಧಿ ಬೆಳೆಯದೇ ಇರತಕ್ಕಂಥವರಿಗೂ ಕೂಡ ಆ ಬಯಕೆಗಳು ಕಾಮಾದಿಗಳು ತಾವಾಗಿ ಬಂದುಬಿಡುತ್ತೆ, ಅವ್ರಿಗೇನನ್ನೂ ಕಲಿಸಿಕೊಡಬೇಕಾಗಿಲ್ಲ ಅಂತ. ಹಾಗೆ ಧೃತರಾಷ್ಟ್ರನಿಗೆ ಈ ಕಥಕಳಿ, ಕೂಚಿಪುಡಿ, ಮಣಿಪುರಿ ಈ ಎಲ್ಲ ಹಾವಭಾವ ವಿಲಾಸಗಳು ತಾನಾಗಿ ಬಂದುಬಿಡುತ್ತೋ ಏನೋ ಅಂತ ಅನಿಸುತ್ತೆ. ಆ ಒಲಿಸಿಕೊಳ್ಬೇಕಾದಂಥದ್ದು ನಯ, ನೀತಿ, ನಾಜೂಕು ಇತ್ಯಾದಿಗಳೆಲ್ಲ ಕರೆಸಿ ಕಟ್ಟೇ ಕಾಂತದಲ್ಲಿ ಬೆರಗು ಭಿನ್ನಾಣದಲ್ಲಿ ಮಕ್ಕಳ ಮರಳು ಮಾಡಿದ. ಇಲ್ಲಿ ಮಕ್ಕಳ ಅಂತರುವ ಮಾತು ತುಂಬ ಚೆನ್ನಾಗಿದೆ. ಪಾಂಡವರಷ್ಟೊತ್ತಿಗೆ ತರುಣರಾಗಿದ್ದರು, ಆದರೆ ಅವರನ್ನ ಹಾಳು ಮಾಡ್ತಾ ಇದ್ದಾನಲ್ಲ, ಮಕ್ಕಳ ಮರಳು ಮಾಡಿದ ಅನ್ನುವ ಈ ರೀತಿಯಾದ ಪದಗಳೇ ಕಾವ್ಯವನ್ನು ತಂದುಕೊಡ್ತಕ್ಕಂಥದ್ದು. ಎಲ್ಲ ಅಬ್ಬರಿಸ್ತಕ್ಕಂಥ ಬೊಂಬಾಸ್ಟಿಕ್ ಸ್ವಚ್ಛಂದೋಚ್ಚಲ ದಚ್ಚಕಚ್ಚ ಹೊರಚ್ಛಾತೇತರ ರಂಬುಚ್ಛಟ ಅನ್ನೋದೇ ಎಲ್ಲ ಕಡೆಗೂ ಬೇಕಾಗಿಲ್ಲ. ಒಳ್ಳೆಯ ಭಾವ ತಂದುಕೊಡ್ತಕ್ಕಂಥ ಪದಗಳು ಯಾವ ಪದಗಳಿಂದಲೂ ಕೂಡ ಕಾವ್ಯ ಆಗುತ್ತದೆ. ಅದರ ಹಿಂದೆ ಇರಬೇಕಾದದ್ದು ಭಾವ. ಈಗ ನೋಡಿ, ಅವರು ಇದಕ್ಕೆ ಶುದ್ಧ ಧನ್ಯಾಸಿ ರಾಗವನ್ನು, ಧಾನಿ ಹಿಂದೂಸ್ತಾನಿಯ ರಾಗ, ಅದನ್ನು ಬಳಸಿದ್ರು. ಆ ರಾಗ ತಕ್ಕಮಟ್ಟಿಗೆ ಇಕ್ಕಟ್ಟಾದದ್ದು, ಭೀಂಪಲಾಸಿಯಷ್ಟು ವಿಸ್ತಾರವಾದದ್ದೇನೂ ಅಲ್ಲ. ಆದರೆ ಆ ತೀವ್ರತೆಯನ್ನು, ಭಾವವನ್ನು ತಂದುಕೊಡೋದಕ್ಕೆ ಅವರೇನು 3 ಸ್ಥಾಯಿನಲ್ಲೂ ಸಂಚಾರ ಮಾಡಲಿಲ್ಲ. ದಾಟುಗಳು ಮತ್ತೊಂದು ಮಗದೊಂದು ಏನನ್ನೂ ಮಾಡಲಿಲ್ಲ. ಶ್ರುತಿಹಿತವಾಗಿ ಸಾಹಿತ್ಯಕ್ಕೆ ಒದಗುವಂಥ ರೀತಿಯಲ್ಲಿ ಅಲ್ಲಿಯ ಜೀವಸ್ವರಗಳನ್ನು ಮುಟ್ಟಿಸಿದ್ದಷ್ಟೆ. ಹಾಗೆ ಮಾಡಿಬಿಟ್ಟಾಗಲೇ ಸಾಕು, ಪರಿಣಾಮವಾಗುತ್ತದೆ. ಎಷ್ಟೋ ಜನ ಯಾವುದೋ ಇನ್ನೇನನ್ನೋ ಇಟ್ಟುಕೊಂಡು ದೊಡ್ಡ ಬೆಟ್ಟ ಕಡಿದೊರ್ತೂ ಪರಿಣಾಮ ಆಗೋಲ್ಲ ಅಂತ ಅಂದುಕೊಂಡಿದ್ದಾರೆ. ಕಡಿದಂತೆ ಮಾಡಬೇಕು, ಕಡಿಯಬೇಕಾಗಿಲ್ಲ. ಪದ್ಮಸುಬ್ರಹ್ಮಣ್ಯಂ ಅವರಿಗೆ ಮಂಡಿಯ ನೋವಿನಿಂದಾಗಿ ಈಗ 8 ವರ್ಷದ ಕೆಳಗೆ ವೈದ್ಯರು, ನೀನು ನಡೆಯುವುದೇ ಆಶ್ಚರ್ಯವಮ್ಮ, ರಂಗಸ್ಥಳ ಹತ್ತೋದು ಕನಸು ಅಂತಂದರು. ಆದರೂ ಪ್ರತಿ ವರ್ಷ ಆ ಮಂಡಿಗೆ ಬಗೆಯಾದ ತೈಲ ಇತ್ಯಾದಿಗಳ ಲೇಪನ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ರೀತಿಯಾದ ಚಿಕಿತ್ಸೆಯನ್ನು, ಅನುಪಾನಗಳನ್ನು, ಅನುಲೇಪನಗಳನ್ನು ಒದಗಿಸಿಕೊಂಡು ನರ್ತನ ಮಾಡ್ತಾರೆ. ವಿದ್ಯುದ್ಭ್ರಾಂತ ಅನ್ನುವಂಥದ್ದು 108 ಕರ್ಣಗಳಲ್ಲಿ ಒಂದು. ಬಹಳ ತ್ವರಿತಗತಿಯಲ್ಲಿ ಅದು ವಿದ್ಯುದ್ಭ್ರಾಂತಚಾರಿ ಕೂಡ ಆಗಿರ್ತಕ್ಕಂಥದ್ದು. ಒಮ್ಮೆಲೆ ಗಿರ್ರಂತ ತಿರುಗಿ ಮಿಂಚೆ ಆಗಿ ಆಕಾಶದಲ್ಲಿ ನೆಗೆದು ಇಳಿಯಬೇಕು. ಅವರು ತಿರುಗುವುದೂ ಇಲ್ಲ, ನೆಗೆಯುವುದೂ ಇಲ್ಲ, ಆದರೆ ನಮಗೆ ತಿರುಗಿದಂತೆ ನೆಗದಂತೆ ಆಭಾಸವಾಗಿರುತ್ತದೆ. ಪರಿಣಾಮ ಮುಖ್ಯ. ಪರಿಣಾಮ ಮುಖ್ಯವೇ ಹೊರತು ವಾಸ್ತವದಲ್ಲಿ ಅದಾಗಬೇಕು ಅಂತಿಲ್ಲ. ಆ ಪರಿಣಾಮವನ್ನು ಸತ್ವದಿಂದ ತಂದುಕೊಡ್ತಾರೆ, ಅದು ಬೇಕಾಗಿರ್ತಕ್ಕಂಥದ್ದು. ಕವಿ ಈ ರೀತಿಯಾದ ಶಬ್ದ ಪ್ರಯೋಗಗಳಲ್ಲಿ ಸತ್ವಾಶ್ರಿತನಾಗಿ ಮಾಡ್ತಾನೆ. ಒಮ್ಮೆ ರಸಭಾವದ ಸಂದರ್ಭ ಬಂದರೆ ವಾಹನ ಚಾಲಕರು ಹೇಳ್ತಾರೆ, ಒಳ್ಳೆಯ ರಸ್ತೆಯಲ್ಲಿ ಒಳ್ಳೆಯ ವಾಹನ, ಆ ಕಡೆ ಈ ಕಡೆ ಹೆಚ್ಚಿನ ಬೇರೆ ಯಾನಗಳ ಕೋಲಾಹಲ ಇಲ್ಲ ಅಂತಂದರೆ ನಾವು ಸ್ಟೀರಿಂಗನ್ನು ಕಿರುಬೆರಳಿನಲ್ಲಿ ನಡೆಸಬಹುದು, ಎಷ್ಟೋ ಬಾರಿ ಹಾಗೆ ಇಟ್ಕೊಂಡು ಹೋಗ್ಬೋದು, ಅದು ಹೋಗ್ತಾ ಇರುತ್ತೆ ಅಂತ ನಾನು ನೋಡಿಯೂ ಇದ್ದೀನಿ. ಆ ರೀತಿಯಾದಂಥದ್ದು. ಮತ್ತು ಪ್ರಯತ್ನ ಬೇಕಾಗಿಲ್ಲ ಅಂತ, ಒಂದು ಹದ ಬಂದ ಮೇಲೆ ಅದು ನಡೆಸ್ಕೊಂಡು ಹೋಗುತ್ತದೆ ಅಂತ. ಮಹಾಕವಿ ಆ ರೀತಿಯಲ್ಲಿ ಎಲ್ಲ ಸಂದರ್ಭಗಳಿಗೂ ಒದಗಿ ಬರುವಂತೆ ರಸನಿಷ್ಠೆಯನ್ನು ಉಳಿಸ್ಕೊಳ್ಬೇಕು. ಅದು ಬಿಟ್ಟು ಯಾವುದೂ ಇಲ್ಲ. ಮಕ್ಕಳ ಮರಳು ಮಾಡಿದನು ಏನ ಹೇಳುವೆ, ಉರಿಮನೆಯ ಬೀಡಾರದಲ್ಲಿ ಬಿಡಿಸಲಿಕ್ಕೆ. ಉರಿಮನೆ ಅಂತ ಒಂದು ಮಾತಲ್ಲಿ ಹೇಳಿಬಿಟ್ಟು ಅಚ್ಚ ಕನ್ನಡ ಶಬ್ದದಲ್ಲಿ ಬೆಂಕಿಯ ಮನೆ, ಬೆಂಕಿಯ ಬಲೆ, ಇವರನ್ನ ಈ ಮೆಕಗಳನ್ನು ಹಿಡಿಯೋದಕ್ಕೆ ಬೀಸಿದ್ದಾನೆ ಮನದಂದ. ಅದಾದ ಮೇಲೆ ಅವರತ್ತ ಕಡೆಗೆ ಹೊರಡ್ತಾರೆ. ಪಾಪ ಬೇರೆ ಗತಿಯೇ ಇಲ್ಲ. ಅವ್ರನ್ನ ಮರಳು ಮಾಡುವ ಮಾತುಗಳ ಸನ್ನಾಹ ನೋಡಿ.
ತಂದೆಯಿಲ್ಲದ ನಿಮಗೆ ಹಿತರಾರೆಂದು ಮರುಗುವೆನು. ತಂದೆಯಿಲ್ಲದ ನಿಮಗಾರು ಹಿತರೆಂದು ಮರುಗುವೆನು. ಎನ್ನ ಮಕ್ಕಳು ಕೊಂದು ಹಿಂಡೆಯ ಕೂಳನುಂಬರೆ ಹೇಸುವವರಲ್ಲ. ಎನ್ನ ಮಕ್ಕಳು ಕೊಂದು ಹಿಂಡೆಯ ಕೂಳನುಂಬರೆ ಹೇಸುವವರಲ್ಲ. ಇಂದು ನಿಮಗವರಿಂದ ಉಪಹತಿ ಬಂದುದಾದರೆ ಮಕ್ಕಳೇ, ಇಂದು ನಿಮಗವರಿಂದಲೂ ಉಪಹತಿ ಬಂದುದಾದರೆ ತನ್ನ ತಲೆಯಲ್ಲಿ ನಿಂದು ಗೊರುವುದ ಕೀರ್ತಿ ಕಿಲ್ಬಿಷ ಮಗನೇ. ಇಂದು ನಿಮಗವರಿಂದಲೂ ಉಪಹತಿ ಬಂದುದಾದರೆ ತನ್ನ ತಲೆಯಲ್ಲಿ ನಿಂದು ಹೊರೆವುದ ಕೀರ್ತಿ ಕಿಲ್ಬಿಷ ಮಗನೇ ಕೇಳು. ತಂದೆ ಇಲ್ಲದ ನಿಮಗೆ ಇತರಾರೆಂದು ಮರುಗುವೆನು. ಹೇಳಿದನು ಶಿವರಂಜನಿಯ, ಹೇಳಿದನು ಶಿವರಂಜನಿಯ, ಶವರಂಜನೆಗೆ ಮುಂದಾದ ನರಪಾಲ. ಶವರಂಜನಿ ಹೆಣಕ್ಕೆ ಶೃಂಗಾರ, ಇವನ ಮಾತೆಲ್ಲ. ತಂದೆ ಇಲ್ಲದ ನಿಮಗೆ ಹಿತರಾರು, ಅಯ್ಯೋ ಅಪ್ಪ ಇಲ್ಲದ ತಬ್ಬಲಿಗಳೆಲ್ಲ ಮರುಗುವೆನು. ಎನ್ನ ಮಕ್ಕಳು ಕೊಂದು ಹಿಂಡೆಯ ಕೂಳ, ರಕ್ತಸಿಕ್ತವಾದ ಕೂಳನ್ನು, ನೆತ್ತರ ಕೂಳನ್ನು ತಿಂತಕ್ಕಂಥವರು ಹೇಸುವುದಿಲ್ಲ. ಅದಕ್ಕೆ ಅಯ್ಯೋ ನಿಮ್ಮ ಗತಿ ಏನು ಅಂತ. ಈ ಗೋಮುಖ ವ್ಯಾಘ್ರತ್ವಕ್ಕೆ, ಪಯೋಮುಖ ವಿಷಕುಂಭತ್ವಕ್ಕೆ ಏನನ್ನು ಉಪಮೆ ಕೊಡುವಂಥದ್ದು. ಬೆಟ್ಟಕ್ಕೆ ಚಳಿಯಾದಡೇನ ಹೊದಿಸುವೆನಯ್ಯ, ಭಕ್ತನೇ ಭವಿ ಆದಡೆ ಏನನ್ನು ಉಪಮಿಸುವೆನಯ್ಯ ಅಂತ ಅಲ್ಲಮಪ್ರಭುಗಳು ಹೇಳ್ತಾರೆ. ಭಕ್ತನೇ ರಕ್ತ ಆಗಿಬಿಟ್ರೆ ಏನು ಮಾಡ್ತಕ್ಕಂಥದ್ದು, ಬೆಟ್ಟಕ್ಕೆ ಚಳಿ ಆದರೆ ಯಾವ ಹಚ್ಚಡ ಹೊದಿಸೋಣ ಅಂತ. ನಿನ್ನೆ ದಿವಸ ಅಥವಾ ಇಂದು ಬೆಳಗ್ಗೆ ಶಕುನಿಯ ಮತ್ತು ದುರ್ಯೋಧನನ ಜೊತೆಯಲ್ಲಿ ತಂತ್ರ ಹೂಡಿದ್ದಾನೆ. ಈಗ ಇವರನ್ನು ಕರೆಸಿ ಇಲ್ಲದ ಕಣ್ಣಲ್ಲಿ ಸಲ್ಲದ ನೀರನ್ನು ಸುರಿಸಿಕೊಂಡು ಕೈ ತಡವರಿಸಿಕೊಂಡು ಮಾತಾಡ್ತಾ ಏನು ಮಾಡ್ತಾ ಇದ್ದಾನೆ ಕೈ ತವವನ್ನು ನೋಡಿ. ಇಂದು ನಿಮಗೆ ಅವರಿಂದಲೂ ಉಪಹತಿ ಬಂದುದಾದರೆ, ಅವರೇನಾದರೂ ನಿಮಗೆ ಕೇಡು ಮಾಡಿಬಿಟ್ರೆ ನನ್ನ ತಲೆಯಲ್ಲಿ ನಿಂದು ಹೊರುವುದು ಅಕೀರ್ತಿ ಕಲ್ಬಿಷ, ನನ್ನ ತಲೆಗೆ ಕೀರ್ತಿ ಬಂದುಬಿಡುತ್ತೆ, ನಾನು ಎಲ್ಲದಕ್ಕೂ ಹೊಣೆಯಾಗಿಬಿಡ್ತೀನಿ. ಅಯ್ಯಯ್ಯೋ ಇದು ತುಂಬ ಕಷ್ಟವಾಗುತ್ತದೆ. ಹಾಗಾಗಿ ನೀವು ತೇರ ಕಂಡೈದಾರು ಮಾರು ದೂರವಿರುವುದು ಸಖನೇ ಅಂತೆಲ್ಲ ನಮ್ಮ ನೀತಿ ಪದ್ಯಗಳು ಉಂಟಲ್ಲ. ದುಷ್ಟನು ಇದ್ದರೆ ಆ ಊರನ್ನೇ ಬಿಡುವುದು ಒಳಿತು ಸಖನೆ ಅಂತ, ಊರು ಬಿಟ್ಬಿಡಬೇಕು. ಅದನ್ನು ಬಡಿ ಎನ್ನುವಂಥದ್ದಲ್ಲ. ಮಿಲ್ಟನ್ ಏರಿಯೋ ಪೆಜಟಿಕಾದಲ್ಲಿ ಹೇಳ್ತಾನೆ, ಒಳ್ಳೆಯತನ ಅಂತಂದರೆ ಕೆಟ್ಟತನವನ್ನು ಬೆನ್ನಟ್ಟಿಕೊಂಡು ಹೋಗಿ ಅದನ್ನು ತದುಕಿ ಬಲಿ ಹಾಕಿ ಬರ್ತಕ್ಕಂಥದ್ದೇ ಹೊರತು ಸುಮ್ಮನೆ ಕೈಲಾಗೋದಿಲ್ಲ ಅಂತ ದೂರ ನಿಂತುಕೊಳ್ಳೋದಲ್ಲ ಅಂತ. ಇವನು ತನ್ನ ಮಕ್ಕಳಿಗೆ ಈ ಧೂರ್ತತೆ ಉಂಟು, ನೀವಂತೂ ಒಳ್ಳೆಯವರು, ಒಳ್ಳೆಯವರು ಅದಕ್ಕೆ ಊರಲ್ಲಿರಬಾರ್ದು, ಕಾಡು ಅದಕ್ಕಿಂತ ಚೆನ್ನ ಸುಡುಗಾಡು. ಮತ್ತೆ ಹೇಳ್ತಾನೆ ನೋಡಿ, ತಾತ ಕೆಡುವಿರಿ ನೀವು ತನಗಖ್ಯಾತಿ, ತಾತ ಕೆಡುವಿರಿ ನೀವು ತನಗಖ್ಯಾತಿ. ಕೌರವರೆಂಬುವರು ದುರ್ನೀತಿಕಾರರು, ಕೌರವರೆಂಬವರು ದುರ್ನೀತಿಕಾರರು. ಭೀಷ್ಮ ವಿದುರರು ಭೀತರವದಿರಿಗೆ ನೀತಿ ಸಮ್ಮತವಾಗಿ ಚಿತ್ತದೊಳಾತ ಮತವನು ಹೇಳಿ. ತಾತ ನೀತಿ ಸಮ್ಮತವಾಗಿ ಚಿತ್ತದೊಳಾತ ಮತವನು ಹೇಳಿ. ನಮ್ಮೊಳು ಭೀತಿ ಬೇಡ, ನಮ್ಮೊಳು ಭೀತಿ ಬೇಡೆಂದರಸ,
ನಮ್ಮೊಳು ಭೀತಿ ಬೇಡ ಎಂದ ಅರಸ ಹಿಡಿದನು ಧರ್ಮಜನ ಕರವ. ಆಹಾ, ಜ್ಯೇಷ್ಠಾಲಕ್ಷ್ಮಿಯ ಶ್ರೀರಾಗದಲ್ಲಿ ನುಡಿತಾ ಇದ್ದಾಳೆ. ತಾತ ಕೆಡವಿರಿ ನೀವು, ಮಕ್ಕಳೇ ನೀವು ಹಾಳಾಗ್ಬಿಡ್ತೀರಪ್ಪ, ನಮ್ಮಪ್ಪಂದ್ರ ಅಂತ ಹೇಳ್ತಾನೆ ತಾತ ಅಂತ. ಖ್ಯಾತಿ ತನಗೆ ಅಖ್ಯಾತಿ, ಕೌರವರೆಂಬುವರು ದುರ್ನೀತಿಕಾರರು, ತಾನು ಅಲ್ಲ ಅನ್ನುವಂತೆ. ಹ್ಯಾಸ್ ಐಸೋಲೇಟೆಡ್ ಹಿಮ್ಸೆಲ್ಫ್ ಫ್ರಮ್ ದಿ ಗ್ರೂಪ್ ಆಫ್ ಕೌರವಾಸ್. ಭೀಷ್ಮ ವಿದುರರು ಭೀತರು, ಅವರು ನಿಮಗೇನಾದರೂ ಉಪಕಾರ ಮಾಡ್ಬೋದು ಅಂತ ನಿಮ್ಮಲ್ಲಿದ್ದರೆ ಅದೂ ಇಲ್ಲ. ಒಂದು ಪಕ್ಷ ಇವ್ರು ನಂಬ್ಕೊಂಡು ಬಿಟ್ಟಿದ್ರೆ ಏನೂ ತೊಂದರೆ ಇಲ್ಲ, ಭೀಷ್ಮ ಬಂದು ದಬಾಯಿಸಿಬಿಡ್ತಾನೆ, ಅವನು ಹೈಯರ್ ಎನ್ಕ್ವೈರಿ ಮಾಸ್ಟ್ರು, ಅವನು ಬಂದು ಎಲ್ಲ ಆರ್ಡರ್ಸ್ನು ಕ್ರ್ಯಾಶ್ ಮಾಡಿಬಿಡ್ತಾನೆ, ಎಲ್ಲವನ್ನು ಬಯಲು ಮಾಡಿಬಿಡ್ತಾನೆ, ವಿದುರ ಏನನ್ನು ಬೇಕಾದ್ರೂ ತಂತ್ರ ಮಾಡ್ತಾನೆ ಅಂತ ನಿಮ್ಮಲ್ಲಿದ್ದರೆ ಅವರು ಏನೂ ಮಾಡಲಾರರು. ಆ ಮೂಲಕವಾಗಿ ನಿಮಗೆ ಇಲ್ಲಿ ಯಾರೂ ಬೆಂಬಲಕ್ಕೆ ಇಲ್ಲ. ನೀತಿ ಸಮ್ಮತವಾಗಿ ಚಿತ್ತದೊಳ್ ಆತ ಅಂದರೆ ಆನುಕೊಂಡ ಅಂಟಿಕೊಂಡ ಮತವನ್ನು ಹೇಳಿ, ನಿಮಗೇನು ಅನಿಸುತ್ತೆ ಅದನ್ನು ಹೇಳಿಬಿಡಿ, ಆದರೆ ನಾವು ಏನೇನು ಹೇಳ್ತೀವೋ ಅದನ್ನು ಮಾಡಿಬಿಡಿ ಅಷ್ಟೆ. ನಿಮ್ಮ ಚಿತ್ತದೊಳು ಆತ ಮತವನ್ನು ಹೇಳಿ, ನಮ್ಮೊಳು ಭೀತಿ ಬೇಡ. ಕೌರವರಿಗೆ ಭಯಪಡಿ, ದುರ್ಯೋಧನಾದಿಗಳಿಗೆ ನನ್ನಲ್ಲಿ ಭಯಬೇಡ ಅಂತ ಧರ್ಮಜನ ಕರವ. ಕಣ್ಣು ಕಾಣಿಸಲ್ವಲ್ಲ ನೋಡಿ, ಕೈ ಹಿಡ್ಕೊಂಡ ಅಂತ. ಸ್ಪರ್ಶ ಎಷ್ಟೋ ಬಾರಿ ಮನುಷ್ಯನ ಮರಳು ಮಾಡಿಬಿಡುತ್ತೆ. ಕೈ ತಡವಿ, ಮೈ ತಡವಿ, ಬೆಂತಡವಿ, ಕೆನ್ನೆ ತಟ್ಟಿ ಲಾಲಿಸಿ ಕೇಳಿದ್ರೆ ಇಲ್ಲ ಅಂತಂದು ಬಿಡೋದು ಇಲ್ಲ. ನನ್ನ ಬಂಧುವರ್ಗದಲ್ಲೆಲ್ಲ ನಾನು ನೋಡಿದ್ದೀನಿ. ಆ ಕಾಲದಲ್ಲಿ ಸೋದರ ಮಾವನ ಮಗಳು, ಸೋದರತ್ತೆ ಮಗ, ಈ ಥರ ಯಾರನ್ನೋ ಒಬ್ಬರು ಸಲ್ಲದವರು, ಯಾವ ಪ್ರಯೋಜನವೂ ಇಲ್ಲದೆ ಇದ್ದವರು. ಆಗ ಇನ್ನೊಂದು ಬೇರೆ ಯುಕ್ತಿ ಇತ್ತು, ಮದುವೆ ಮಾಡಿಬಿಟ್ರೆ ಎಲ್ಲ ಸರಿಯಾಗಿಬಿಡುತ್ತೆ ಅಂತ. ಮದುವೆ ಅನ್ನೋದು ಸಕಲ ವ್ಯಾಧಿ, ಸಕಲ ವಕ್ರತೆ, ಎಲ್ಲ ರೀತಿಯಾದಂಥದ್ದಕ್ಕೂ ಒಂದು ಸಂಜೀವನಿ ಅಂತ ಇದ್ದ ಕಾಲ. ಒಂದು ಮದುವೆ ಮಾಡಿಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಅದು ಒಂಥರ ಸರ್ವರೋಗಾಪಹರಣಿಯಾದಂಥ ಏಕಮೂಲಿಕಾ ಪ್ರಯೋಗ. ಹಾಗಾಗಿ ಈ ಹುಡುಗಿ ಅಥವಾ ಹುಡುಗ ಅವನಿಗೆ ಸ್ವಲ್ಪ ಅವಳಿಗೆ ವಿವೇಕ ಇದ್ದಲ್ಲಿ ಬಂದು ಈ ರೀತಿಯಾದ ಎಮೋಷನಲ್ ಎಕ್ಸ್ಪ್ಲಾಯ್ಟೇಷನ್, ಬ್ಲ್ಯಾಕ್ ಮೇಲಿಂಗ್ ಮಾಡೋರು. ಅಲ್ಲಮ್ಮ ನೀನು ಇಲ್ದಿದ್ರೆ ಗತಿ ಏನು, ನೀನು ಊಂದಿದ್ರೆ ಏನು, ನಿಮ್ಮ ಮನೇಲಿ ನಾವು ಊಟ ಮಾಡೋದಿಲ್ಲ, ಇಲ್ಲದೇ ಇದ್ದರೆ ನಾನು ಬಂದಿದ್ದೀನಲ್ಲ ಅಂತ ಹಿಂಗೆ ಗೋಗರದು. ಬೀಚಿಯವರು ಸರಸ್ವತಿ ಸಂಹಾರ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಅದರೊಳಗೆ ಇದೇ ಥರದ್ದೇ ಸಂದರ್ಭ ಬರುತ್ತದೆ. ಯಾರಿಲ್ಲದೆ ಇದ್ದರೂ ಗಂಡು ಸೋದರ ಮಾವ ಅಂತೂ ಇದ್ದೇ ಇರ್ತಾನೆ ಅಂತಂದ್ಬಿಡೋದು. ಹಾಗೆ ಅದೇ ರೀತಿಯಲ್ಲಿ ಅಕ್ಕನ ಮಗಳು ಇವಳಿಗೆ ಇವನಿಗೆ ಅಂತನ್ನುವಂಥದ್ದು ಹೀಗೆಲ್ಲ ಇತ್ತು. ಹಾಗೆಲ್ಲ ಈ ಭಾವನಾ ಪ್ರಚೋದನೆಗೆ, ಭಾವದ ಮೂಲಕವಾಗಿ ಮನುಷ್ಯನನ್ನು ಬುದ್ಧಿಗೆ ತೂಗಡಿಸುವಂತೆ ಮಾಡಿ ಬಲಿ ಹಾಕೋದಕ್ಕೆ ಬಳಸ್ತಾ ಇದ್ದರು. ಆ ಸ್ಪರ್ಶ ಚಿಕಿತ್ಸೆಯನ್ನು, ಸ್ಪರ್ಶ ತಂತ್ರವನ್ನು ಬಳಸ್ಕೊಳ್ತಾ ಇದ್ದಾನೆ. ಈಗಿನ ಎಷ್ಟೋ ಜನ ಸ್ವಾಮೀಜಿಗಳು, ಬಾಬಾಜಿಗಳು ಕೂಡ ಇದನ್ನು ಬಳಸ್ಕೊಳ್ತಾ ಇರ್ತಾರೆ ಜನ ಮರಳು ಮಾಡೋದಕ್ಕೆ. ನೋಡಿ ಗೊತ್ತಾಗುತ್ತದೆ. ಎರೆಯ ವಂಕಿಯೋ ಕಳಿತ ಮೆಕ್ಕೆಯೋ ಹುರಿಯ ಬಲೆಯೋ ರಾಗ ಸನ್ನೆಯೋ ಸರಿಯ ಗೊರೆಯೋ ತಕ್ಕಿನುಂಡೆಯ ಸವಿಯ ಚಿತ್ರಕವೋ ಅರಸನಂಕೆಯ ಮನದ ಬಯಕೆಯ ಹೊರೆಯ ಬಳಕೆಯನು ಈ ಸಮಂಜಸ ತರದ ಸಾತ್ವಿಕರು ಅರಸನಂಕೆಯ ಮನದ ಬಯಕೆಯ ಹೊರೆಯ ಬಳಕೆಯ ಈ ಸಮಂಜಸ ತರದ ಸಾತ್ವಿಕರ್ಯತ್ತ ಬಲ್ಲರೋ ಸಾತ್ವಿಕರ್ಯತ್ತ ಬಲ್ಲರು ಭೂಪ
ಕೇಳೆಂದ. ಎರೆಯ ವಂಕಿಯೋ ಅಂದರೆ ಗಾಳದ ವಂಕಿ ಡೊಂಕು, ಅದಕ್ಕೆ ಸಿಕ್ಕಿಸಿದ ಎರೆಹುಳ. ಎರೆಯ ವಂಕಿಯೋ ಅಂತ, ವಂಕಿಯೇ ಎರೆಯೋ ಅಲ್ಲ, ಎರೆಯ ವಂಕಿಯೋ ಅಂತ. ಕುಮಾರವ್ಯಾಸ ಹೀಗೆ ಪದಗಳನ್ನು ಹಿಂದು ಮುಂದು ಮಾಡುವಂಥದ್ದೊಳಗೆ ಅಗ್ರಗಣ್ಯ. ಆ ಮೂಲಕವಾಗಿ ಅಭಿವ್ಯಕ್ತಿಗೆ ಒಂದು ನಾವೀನ್ಯವನ್ನು ತಂದು ಕೊಟ್ಬಿಡ್ತಾನೆ. ಅದೇನೂ ಇಲ್ಲ, ಸೀರೆಯನ್ನು ತಿರುವಾಕಿ ಉಟ್ಕೊಂಡಂತೆ ಅದಕ್ಕೊಂದು ಸೊಗಸು ಬಂದುಬಿಡುತ್ತೆ. ಅದು ಸೆಲೆಬ್ರಿಟೀಸ್ ಮಾಡಿದ್ರೆ ಸೊಗಸೇ ಆಗಿಬಿಡುತ್ತೆ. ಎರೆಯ ವಂಕಿಯೋ ಕಳಿತ ಮೆಕ್ಕೆಯೋ, ಇದನ್ನು ಸಾಫ್ ಸೀದಾ ಮಾಡಿದ್ದಾನೆ. ಚೆನ್ನಾಗಿ ಪಕ್ವವಾದ ತೆನೆತುಂಬಿದ ಜೋಳವೋ ಹುರಿಯ ಬಲೆಯೋ ಗೊತ್ತೇ ಇರತಕ್ಕಂಥದ್ದು, ಭಯಂಕರವಾದ ಜಾಲ, ರಾಗ ಸಂಜ್ಞೆಯೋ, ರಾಗದ ಸಂಜ್ಞೆ ಅಂದರೆ ರಾಗಾಲಾಪ, ಸರಿಯ ಗೊರೆಯೋ, ಬೆಟ್ಟದ ತಪ್ಪಲ ಆ ಹಳುವಿನ ಕೆಸರು, ಠಕ್ಕಿನುಂಡೆಯೋ, ವಿಷ ಹಾಕಿರುವ ನೋಡೋದಕ್ಕೆ ಭಕ್ಷ್ಯ ಅಂತನಿಸುವಂಥ ಉಂಡೆ, ಸವಿಯ ಚಿತ್ರಕವೋ, ಆಕರ್ಷಕವಾಗಿರ್ತಕ್ಕಂಥ ಚಿತ್ರ, ಆದರೆ ಅದು ನಿಜ ಅಂತ ನಮಗೆ ಭ್ರಮೆ ಆಗಿಬಿಡ್ತದೆ ಎಷ್ಟೋ ಸರ್ತಿ ಆ ಬಗೆಯಾದದ್ದು. ಇವೆಲ್ಲವನ್ನು ಬೇಟೆಗಾರರು ಬೇಟೆಯ ತಂತ್ರವಾಗಿ ಬಳಸ್ತಾರೆ ಅಂತ. ಮೊದಲನೇದಂತೂ ಗಾಳ ಗೊತ್ತೇ ಇದೆ. ಮತ್ತು ಖೆಡ್ಡಾಗೆ ಅದನ್ನು ಆನೆಯನ್ನು ಹಿಡಿಯಬೇಕು ಅಂತಂದರೆ ಹಳ್ಳ ತೋಡಿ ಅದರ ಮೇಲೆ ತೆಳ್ಳಗೆ ಬಿದಿರಿನ ಗಳುಗಳನ್ನು ಇಟ್ಟು ಮೆಕ್ಕೆಜೋಳ ಇತ್ಯಾದಿ ಫಲಭರಿತವಾದ ಸಸ್ಯಗಳನ್ನು ತಂದು ಅಲ್ಲಿ ಇರಿಸ್ತಕ್ಕಂಥದ್ದು. ನೋಡಿದರೆ ಅವುಗಳಿಗೆ ಆಕರ್ಷಕವಾಗಿ ಭಕ್ಷ್ಯ ಅಂತ ಭಾವಿಸಿ ಬಂದು ಹಳ್ಳಕ್ಕೆ ಬೀಳುವಂಥದ್ದು. ಹುರಿಯ ಬಲೆ ಗೊತ್ತೇ ಇರುವಂಥದ್ದು. ಸಣ್ಣ ಪುಟ್ಟ ಪ್ರಾಣಿಗಳಿಂದ ಮೊದಲುಗೊಂಡು ಹಿಂಸ್ರ ಮೃಗಗಳಾದ ಸಿಂಹ ಹುಲಿಗಳನ್ನು ಹಿಡಿಯುವಂಥದ್ದು. ರಾಗ ಸಂಜ್ಞೆಯೋ, ಜಿಂಕೆಗಳನ್ನೆಲ್ಲ ಹಿಡಿಯೋದಕ್ಕೆ ಬೇಡರು ರಾಗ ಹಾಡ್ತಾ ಇದ್ರು ಅಂತ ಒಂದು ಪ್ರಸಿದ್ಧವಾದ ಕವಿ ಸಮಯ ಉಂಟು. ಸರಿಯ ಗೊರೆಯೋ ಮತ್ತು ಆನೆಗಳನ್ನೇ ಹಿಡಿತಕ್ಕಂಥದ್ದು. ಖಡ್ಗಮೃಗಗಳನ್ನು ಹಿಡಿಯೋದಕ್ಕೆ ಬಳಸ್ತಾ ಇದ್ರು. ಬೆಟ್ಟದ ತಪ್ಪಲಿನಲ್ಲಿ ಅವುಗಳನ್ನು ತುರುಬಿಕೊಂಡು ಬರ್ತಾ ಇದ್ದರೆ ಅವು ಜಾರಿ ಕೆಸರಿನಲ್ಲಿ ಬಿದ್ದು ಏಳಲಾಗದ ಸ್ಥಿತಿ ಬಂದಾಗ ಬೇಟೆಯಾಡುವಂಥದ್ದು. ಇನ್ನು ಸಣ್ಣ ಪುಟ್ಟ ಪ್ರಾಣಿಗಳನ್ನು ಒಂದಿಷ್ಟು ವಿಷ ಹಾಕಿ ಕೊಲ್ಲುವಂಥದ್ದು ಯಾವುದುಂಟು, ಅದು ನಮಗೆ ಬೇಡವಾದ ಪ್ರಾಣಿಗಳು. ಇಲಿ ಇತ್ಯಾದಿಗಳಿಗೆ ವಿಷದ ಉಂಡೆಗಳನ್ನೆಲ್ಲ ಮಾಡಿ ಹಾಕ್ತೀವಲ್ಲ, ಹೆಗ್ಗಣ ಮೊದಲಾದವಕ್ಕೆ ಠಕ್ಕಿನ ಉಂಡೆ. ಆ ಕಾಲಕ್ಕೆ ಇಲಿ ಪಾಷಾಣ ಇತ್ತು. ಇಲ್ಲಿ ಪಾಷಾಣ, ಇಲಿ ಪಾಷಾಣ. ಕನ್ನಡದ ವ್ಯಾಕರಣ ಲಿಪಿ ಯಾವ ಥರ ಇತ್ತು ಅಂತ ನಿಮಗೆ ಗೊತ್ತಾಗುತ್ತದಲ್ಲ. ಎಷ್ಟೋ ಕಡೆ ಇಲಿ ಪಾಷಾಣ ಸಿಗುತ್ತದೆ ಅಂತಿರುತ್ತದೆ, ಅದು ಇಲ್ಲಿ ಪಾಷಾಣವೋ. ಠಕ್ಕಿನುಂಡೆ, ಸವಿಯ ಚಿತ್ರಕವೋ. ಪಕ್ಷಿಗಳು, ಪ್ರಾಣಿಗಳು ಮೊದಲಾದವೆಲ್ಲ ಹೊಲ ಗದ್ದೆಗಳಿಗೆ ಬರಬಾರದು ಅಂತಂದರೆ ಬೆದರುಗುಂಬೆಗಳನ್ನು ಇಡ್ತಾಯಿದ್ರು. ಹಾಗಾಗಿ ಆ ರೀತಿಯಲ್ಲಿ ಮಾಡ್ತಾ ಇದ್ದಂಥದ್ದು. ಒಟ್ಟಿನಲ್ಲಿ ತಂತ್ರ ಠಕ್ಕು, ಬೇರೆಯವನ್ನು ಅಂಜಿಸೋದಕ್ಕೆ ಬಂಜಿಸೋದಕ್ಕೆ ಮಾಡ್ತಾ ಇದ್ದಿದ್ದು. ಇವೆಲ್ಲವೂ ಸೇರಿ ಅರಸನಂಕೆಯ ಮನದ ಬಯಕೆಯ ಹೊರೆಯ ಬಳಕೆಯೇನು ಈ ಸಮಂಜಸ ಥರದ ಸಾತ್ವಿಕರೆಲ್ತ ಬಲ್ಲರು. ಸಾತ್ವಿಕ ಅನ್ನೋದಕ್ಕಿರುವ ಲೋಕಪ್ರಸಿದ್ಧವಾದ ಲಕ್ಷಣ ಇಲ್ಲಿದೆ. ಪೆದ್ದರು, ಗಮಾರರು, ಏನೂ ಗೊತ್ತಿಲ್ಲ, ಬೋಳೆಯ ಸ್ವಭಾವದವರು, ಮುಗ್ಧರು. ಸಂಸ್ಕೃತಾರ್ಥದಲ್ಲಿ ಮುಗ್ಧರು, ಕನ್ನಡದ ಅರ್ಥದಲ್ಲಿ, ಪ್ರಾಕೃತಾರ್ಥದಲ್ಲಿ ಅಲ್ಲ. ಮೂಢ, ಮುಗ್ಧ ಎಲ್ಲ ಒಂದೇ ಪದಗಳ, ಒಂದೇ ಧಾತುವಿನಿಂದ ಬಂದದ್ದು ತಾನೆ. ಅವ್ರ ಪಾಪ ಏನು ಗೊತ್ತಾಗುತ್ತೆ, ದೊಡ್ಡಪ್ಪ ಆಯಿತು, ಬಪ್ಪೆವೋ ಬಪ್ಪನವರೇ ಅಂತ ಹೇಳಿ ಹೊರಟು ಬಿಡ್ತಾರೆ. ಆ ಮಾತುಗಳನ್ನು ಧರ್ಮರಾಜನೇ ಹೇಳಬೇಕು, ನಾವು ಹೇಳಿದ್ರೆ ಚೆನ್ನವೆ. ಹಸಾದ ಭವತ್ಕೃಪಾ ಸನ್ನಾಗವೇ ಸಾಮ್ರಾಜ್ಯ, ಭವತ್ಕೃಪಾ ಸನ್ನಾಗವೇ ಸಾಮ್ರಾಜ್ಯ. ಹೇ ಹಸಾದ ಭವತ್ಕೃಪಾ ಸನ್ನಾಗವೇ ಸಾಮ್ರಾಜ್ಯ. ಆವುದನೂಗಿಸಿದೊಡೆ ಆ ಸ್ಥಿತಿಯೊಳಡಗಿಗವೆಂದು ವಿನಯದಲ್ಲಿ. ಆವುದನೂಗಿಸಿದೊಡೆ ಆ ಸ್ಥಿತಿಯೊಳಡಗಿಗವೆಂದು ವಿನಯದಲ್ಲಿ.
ಗಾಹುಗತ ಕವನರಿಯದೆ ಗಾಹುಗತ ಕವನರಿಯದಿವರು ಉತ್ಸಾಹದಲ್ಲಿ ಕೈಕೊಂಡು ಭೀಷ್ಮಗೆ ಬೇಗ ವಿದುರ ದ್ರೋಣ ಮುಖ್ಯರಿಗರುಗಿದರು ಅದನ ಹಾಯ್ ಎಂದುಬಿಟ್ಟ ಧರ್ಮರಾಜ. ಹೈ ಹಸಾದ. ಆ ನಮ್ಮ ಮಂಟಪರು ಅವರ ಯಕ್ಷಗಾನ ಪ್ರಯೋಗಗಳಲ್ಲಿ ಒಂದಾದ ಚಂದ್ರಹಾಸನ ಪ್ರಕರಣದಲ್ಲಿ ಬರುವಂತಹ ವಿಷಯ ಪತ್ರ ವಾಚನದ ಸಂದರ್ಭದಲ್ಲಿ ಚಂದ್ರಹಾಸನ ಹಾಯ್ ಅಂತ ಮಾತಾಡಿಸೋದು, ನಮ್ಮೂರಲ್ಲಿ ಹಿಂಗೆಯ ಅಂತ ಅನ್ನೋದು. ಅದು ಕುಂದಗನ್ನಡದಲ್ಲಿ ಹಾಯ್ ಎಂಥದ್ದು ಮಾರಾಯರೆ ಅಂತೆಲ್ಲ ಹೇಳೋದುಂಟು. ಕುಮಾರವ್ಯಾಸ ಆ ರೀತಿ ತನ್ನ ಕಾಲದಲ್ಲಿ ಹೈ ಹಸಾದ ಈ ರೀತಿಯಾದ ಪದಗಳನ್ನು ಹಾಗೆ ಬಳಸ್ಕೊಂಡು ಬಿಡ್ತಾನೆ. ಹೌದು, ಆಗಲಿ, ಅಂಗೀಕಾರಕ್ಕಾಗಿ ಬಳಸ್ತಕ್ಕಂಥದ್ದು, ಓಂ ಅಂತ ಅನ್ನುವಂತೆ. ಈಚೆಗೆಲ್ಲ ನಮ್ಮ ಯಾಗಗಳಲ್ಲಿ ಹೋಮಗಳಲ್ಲಿ ಪೂರ್ಣಾಹುತಿ ಮಾಡಬೇಕಾದ್ರೆ ಜನರೆಲ್ಲ ಚಪ್ಪಾಳೆ ತೊಟ್ಟೋದು ಉಂಟು. ಮುಂಚೆ ಓಂಕಾರವನ್ನು ಹೇಳ್ತಾ ಇದ್ರು ಅಂತ. ಓಂ ಅಂತಂದರೆ ಓಕೆ, ಆಲ್ ರೈಟ್ ಅಂತ ಹೇಳುವಂಥದ್ದು ಅಂತ ಸೂಚನೆ ಇದ್ದದ್ದು ಅಂತ. ಹಾಗೆ ಹೈ ಅನ್ನುವಂಥದ್ದು ಪ್ರಾಕೃತರಿಗೆ ಇದ್ದಂಥದ್ದು, ಅದನ್ನು ಬಳಸ್ಕೊಳ್ತಾನೆ. ಪ್ರಸಾದ ಅನ್ನುವುದೇ ಹಸಾದ. ನಿಮ್ಮ ಪಾದ, ನಿಮ್ಮ ಪ್ರಸಾದ, ನೀವು ಹೇಳದಂತೆ ಹೈ ಹಸಾದ ಭವತ್ಕೃಪಾ ಸನ್ನಾಹವೇ ಸಾಮ್ರಾಜ್ಯ, ನಿಮ್ಮ ಕರುಣೆಯೇ ನಮಗೆ ಸಾಮ್ರಾಜ್ಯ ಅಂತ. ಹೌದು, ಉಂಟಲ್ಲ ಸಾಮ್ರಾಜ್ಯ. ಎಲ್ಲಿ ಉಂಟು? ಸಂಯಮನೀಪುರ ಸಾಮ್ರಾಜ್ಯ, ಇನ್ಯಾವುದೂ ಅಲ್ಲ. ಆವುದನ್ನು ಊಹಿಸಿದೊಡೆ ಆ ಸ್ಥಿತಿಯೊಳು ಅಡಗೆವೆಂದು ನೀವು ಏನನ್ನು ಕಲ್ಪನೆ ಮಾಡಿಕೊಂಡ್ರೆ ನಾವು ಹಂಗಿರ್ತೀವಿ, ಎಲ್ಲಿಯಾದರೂ ಸರಿ ಅಂತ. ಗಾವು ಗತಕವನು ಅಂದರೆ ಮೋಸ ವಂಚನೆಯನ್ನು ಅರಿದವರು ಉತ್ಸಾಹದಲ್ಲಿ ಕೈಗೊಂಡು ಭೀಷ್ಮಗೆ ವಿದುರ ದ್ರೋಣ ಮುಖ್ಯರಿಗೆ ಅರುಹಿದರು. ಎಲ್ಲರಿಗೆ ತಿಳಿಸಿದರು, ದೊಡ್ಡಪ್ಪ ಹೇಳಿಬಿಟ್ಟಿದ್ದಾನೆ, ನಾವಿಲ್ಲಿದ್ದರೆ ಅಪಾಯವಂತೆ, ನಾವು ದೂರ ಹೋಗ್ತೀವಿ ಅಂತ. ಅಂದರೆ ಪಾಪ ಅವ್ರು ಹೇಳಿದ್ದೇ ತಡ ಇವ್ರು ಹೋಗುವುದು ಹೌದು ಅಂತ. ಧರ್ಮರಾಜನಂತೂ ಎಲ್ಲರ ಕೈನಲ್ಲಿ ಒಳ್ಳೆಯವನು ಅಂತ ಅನಿಸ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ಮೆಟ್ಟಂಗಾಲಲ್ಲಿ ನಿಂತಿರ್ತಾನೆ. ಅಗ್ರತಲ ಪಾದ ಸಂಚಾರ ಇದ್ದದ್ದೇ ಇದು. ಕೆಲವರಿಗೆ ತುಂಬ ಲೋಕದ ಕಣ್ಣಿಗೆ ನಾವು ಸರಿಯಾಗಿರಬೇಕು ಅನ್ನುವುದು ತುಂಬ ದೊಡ್ಡ ಅಬ್ಸೆಷನ್ ಆಗಿಬಿಟ್ಟಿರುತ್ತೆ. ಅದೊಂದು ವ್ಯಾಧಿಯ ಮಟ್ಟಕ್ಕೆ ಬೆಳೆದು ಬಿಟ್ಟಿರುತ್ತೆ. ಅದರಿಂದ ಅವ್ರನ್ನ ನಚ್ಚಿದವರು ಮಾತ್ರ ನಾಯ್ಪಾಡು. ಧರ್ಮರಾಜ ಹೀಗೆ ಮಾಡಿಕೊಂಡು ಪ್ರಸ್ಥಾನಕ್ಕೆ ಸನ್ನಾಹಗೊಳ್ತಾನೆ. ಮೂಲದಲ್ಲಿ ಅವನು ಹೊರಟಾಗ ವಿದುರ ಪ್ರಲಾಪಜ್ಞ ಮಥಬ್ರವೀತ್ ಅಂತ ಕೂಟ ಶ್ಲೋಕಗಳು ವ್ಯಾಸರು ಹೇಳ್ತಾರೆ, ಅಲ್ಲಿ ಬರ್ತದೆ. ಅದನ್ನು ಕುಮಾರವ್ಯಾಸ ಸಂಕೇತದಲ್ಲಿ ವಿದುರರೊಡನೆ ಐತರುತ ಸಂಕೇತದಲ್ಲಿ ಸೂಚಿಸಿ ಮರಳಿದನು ಅಂತ ಒಂದು ಮಾತಲ್ಲಿ ಹೇಳಿದ್ದಾನೆ. ವಿವರಣೆಗಳನ್ನು ಹೆಚ್ಚಾಗಿ ಕೊಟ್ಟಿಲ್ಲ. ಅದು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಪಂಪನೂ ಕೂಡ ಅದನ್ನು ಹೆಚ್ಚಾಗಿ ವಿಸ್ತರಿಸಿಕೊಂಡಿಲ್ಲ. ಶಸ್ತ್ರವಲ್ಲದ ಶಸ್ತ್ರ ಬಂದು ನಿಮ್ಮನ್ನು ಘಾತಿಸುತ್ತದೆ. ಶತ್ರುಗಳು ಯಾವ್ಯಾವ್ದು ರೀತಿಯಲ್ಲೆಲ್ಲ ಪ್ರಯೋಗ ಮಾಡಬಹುದು. ಯಾರಿಗೆ ದಿಕ್ಕು ಗೊತ್ತಿರುತ್ತದೆಯೋ ಅವರು ಬದುಕ್ತಾರೆ. ನಕ್ಷತ್ರಗಳಿಂದ ದಿಕ್ಕು ಗೊತ್ತಾಗುತ್ತದೆ. ಮತ್ತು ಕಾಳ್ಗಿಚ್ಚು ಬಂದಾಗಲೂ ಬೆಲದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಏನೂ ಆಗೋದಿಲ್ಲ. ಅದನ್ನು ಗಮನ ಇಟ್ಟುಕೊಳ್ಳಿ ಅಂತ ಹೇಳುವ ಮೂಲಕವಾಗಿ ಮುಂದಿನದನ್ನೆಲ್ಲ ವಿಸ್ತರಿಸಿದ್ದಾನೆ ಅಂತ ನಮಗೆ ಇಲ್ಲಿ ಸ್ಪಷ್ಟವಾಗುತ್ತದೆ. ಆ ಬಳಿಕ ಕುಮಾರವ್ಯಾಸ ಅವರಿಗೆ ವಯಸ್ಸು ಎಷ್ಟಾಗಿತ್ತು ಅಂತ ತನ್ನದೇ ಒಂದು ಲೆಕ್ಕ ಕೊಟ್ಬಿಡ್ತಾನೆ. ಅರಸ ಕೇಳೇ ಹಸ್ತಿನಾಪುರ ವರವ ಹೊರಡುವರ ಮುಹೂರ್ತಕ್ಕೆ ವರ್ಷ 29 ಧರ್ಮನಂದನಗೆ. ವರ್ಷ 13ರಲ್ಲಿ ಹಸ್ತಿನಪುರದೊಳಿದ್ದರೂ ಹಿಂದೆ 16 ವರ್ಷವನ ದೊಳಗೆ ಇಂತು ಲೆಕ್ಕವ ನೋಡಿಕೋ ಎಂದ ಅಂತ. ಇವನು ಶಾನುಭೋಗ ಅಂತ ಕೇಳಿದ್ದೀವಿ, ಲೆಕ್ಕ ನೋಡ್ಕೊಳ್ಳಪ್ಪ ಅಂತ ಜಮಾಬಂದಿಗೆ ಬಂದವ್ರಿಗೆ ಒಪ್ಸೋ ಥರ ಹೇಳ್ಬಿಡ್ತಾನೆ. ಧರ್ಮರಾಜನಿಗೆ ಈಗ ಹೊರಟಾಗ 29 ವರ್ಷ. ಅವನು 13ರಲ್ಲಿ ಹಸ್ತಿನಾವತಿ ಬಂದದ್ದು. ಹೀಗೆ 16 ವರ್ಷ ಅಲ್ಲಿ ಓದೋಗಿದ್ದು ಅಂತ ಕಳೆದದ್ದು. ಈಗ 29 ಆಗಿದೆ, ಲೆಕ್ಕ ನೋಡ್ಕೊ ಅಂತ. ಇದಕ್ಕೆ ಅವನಿಗೆ ಪ್ರಮಾಣ ಎಲ್ಲಿಂದ ಸಿಕ್ತೋ ನಮಗೆ ಗೊತ್ತಿಲ್ಲ. ಇವುಗಳು ನಮಗೆ ಅಷ್ಟು ಬೇಕಾಗಿರುವಂಥದ್ದು ಅಲ್ಲ. ಕೆಲವರು ತಮ್ಮಲ್ಲಿ ಇರ್ತಾರೆ ಆಸಕ್ತಿ ಇರ್ತಕ್ಕಂಥವ್ರು, ಅವರಿಗೆ ವಯಸ್ಸೆಷ್ಟಾಯಿತು ಅಂತ ಏನು ಶ್ರಾದ್ದ ಮಾಡಬೇಕಾ ಧರ್ಮರಾಜನಿಗೆ, ಅಥವಾ ಷಷ್ಠಿ ಪೂರ್ತಿ ಮಾಡಬೇಕಾ? ರಾಮನಿಗೆ ಮದುವೆ ಆದಾಗ ಎಷ್ಟು ವರ್ಷ ಆಗಿತ್ತು? ಸೀತೆಗೆ ಚಿಂತೆ ಆಗಬೇಕು ರೀ, ತರುಣನೂ ಅಲ್ವೋ ಗಂಡ ಅಂತ. ನಮಗಿಂತದ್ದು ಚಿಂತೆ. ರಾಮ ಸೀತೆಗೆ ಮದುವೆ ಆಯ್ತಪ್ಪ, ಅಷ್ಟು ಸಾಕು, ಇನ್ನೇನು ಬೇಕಿಲ್ಲ. ಇವೆಲ್ಲದ್ರ ಮೇಲೆ ತುಂಬ ದೊಡ್ಡ ರಿಸರ್ಚ್ ನಡೆದಿದೆ. ಆದರೆ ಅವು ರಸಿಕರಿಗೆ ಬೇಡದ್ದಷ್ಟೇ. ಈ ಲೆಕ್ಕಗಳನ್ನು ನಾವು ನೋಡಿಕೊಳ್ಳಬೇಕಾಗಿಲ್ಲ. ಆದರೆ ಕೆಲವು ನಾಯಿಗಳಿರ್ತವೆ, ಅವುಗಳಿಗೆ ಚೆನ್ನಾಗಿರ್ತಕ್ಕಂಥ ಸ್ವಾದುವಾದ ರಸಮಯವಾದಂಥ ಮಾಂಸ ಭಕ್ಷಣವನ್ನು ಅಥವಾ ಪುಳಿಚಾರ ಬ್ರಾಹ್ಮಣರು ಮಾಡ್ತಕ್ಕಂಥ ಹೋಳಿಗೆಯೋ ಅಥವಾ ಕಡುಬು ಇತ್ಯಾದಿಗಳು,
ದೋಸೆ ಇವುಗಳೆಲ್ಲ ಇಷ್ಟವಾಗೋಲ್ಲ. ಏನು ಪ್ರಯೋಜನಕ್ಕೆ ಬರದೇ ಇರೋ ಮೂಳೆಯೇ ಬೇಕು. ಅದನ್ನು ಕಡಿತಾ ಕೂತ್ಕೋಬೇಕು ದಿನವಿಡೀ. ಆ ಕಡಿಯೋದ್ರೊಳಗೆ ತಮ್ಮ ನಾಲಿಗೆ ಗಾಯವಾಗಿ ಅದರ ರಕ್ತವನ್ನೇ ಚಪ್ಪಡಿಸ್ಕೊಂಡು ನೆಗ್ತಾ ಇರುತ್ತಂತೆ. ಅಂಥವರಿಗೋಸ್ಕರವಾಗಿ ಇಂಥ ಮೂಳೆಯಂಥ ಪದ್ಯಗಳನ್ನು ಅಲ್ಲಿ ಇಲ್ಲಿ ಹಾಗೆ ಡ್ರಾಪ್ ಮಾಡ್ತಾನೆ. ವ್ಯಾಸರು ಅದೇ ರೀತಿಯಲ್ಲಿ ಮಾಡಿದ್ದಾರೆ. ವ್ಯಾಸಕೂಟಗಳು ಅಂತ ಆಗಿಬಿಟ್ಟಿವೆ ಅವಷ್ಟೇ. ಬೊಗಳೋ ನಾಯಿಗೆ ಕಚ್ಚೋ ನಾಯಿಗೆ ಒಂದಿಷ್ಟು ಮೂಳೆಗಳು ಅಂತ. ಇವುಗಳಲ್ಲಿ ಏನು ದೊಡ್ಡ ಸ್ವಾರಸ್ಯವಿಲ್ಲ. ಅದೇ ಥರ ಕೂಟ ಶ್ಲೋಕಗಳು ಕೆಲವು ಕಷ್ಟಕರವಾದಂಥದ್ದು. ಹಿಂದೆ ಎಲ್ಲ ವಿದ್ವತ್ ಪರೀಕ್ಷೆಗೆ ಅದನ್ನು ಇಡ್ತಾಯಿದ್ರು. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಪರೀಕ್ಷೆ ಪಾಸ್ ಮಾಡೋದಕ್ಕೆ ನಾವು ಕಾವ್ಯ ವ್ಯಾಸಂಗ ಮಾಡೋದು, ಪರೀಕ್ಷೆ ಪಾಸ್ ಮಾಡೋದು ಬೇಡ ಅಂತ ಓಡಿ ಬರ್ತೀವಿ. ಇದಕ್ಕೆ ಅದು ಹೇಗಿದೆ ಅಂತಂದರೆ, ಮೀಕೆಪ್ಪುಡು ಚದುವೇನ ಅಂತ ಮಾರ್ಮಿಕವಾಗಿ ನಮ್ಮ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ವೀಣೆ ಶೇಷಣ್ಣನವರಿಗೆ ಹೇಳಿದ್ರಂತೆ. ಒಂದು ಕೃತಿಯನ್ನೇ ರಚನೆ ಮಾಡಿ ಸದಾಕಾಲವು ವಿಚಿತ್ರವಾದ ತಾನಗಳು, ಮತ್ತೊಂದು ಮಗದೊಂದು ಇತ್ಯಾದಿ ಕಲ್ಪನೆಯಲ್ಲೇ ಇದ್ದರೆ ಮನೋಧರ್ಮದ ಸಂಗೀತ ಹೊರಟೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟಿದ್ವಿ. ಆ ವ್ಯಾಸಂಗ ಅನ್ನೋದು ಅದು ಬೇರೆಯೇ ಆದದ್ದು. ಆದರೆ ಸಂಘದಲ್ಲಿದ್ದಾಗ ವ್ಯಾಸಂಗದ ಕೋಲಾಹಲವನ್ನೆಲ್ಲ ತಂದರೆ ಅದು ರಸಭಂಗ ಆಗೋದಕ್ಕೆ ಸಂದೇಹವೇ ಇಲ್ಲ. ಅದು ಬೇರೆಯೇ ಆದ ವರ್ಗ, ಅದಕ್ಕೆ ಬೇರೆಯೇ ಆದ ಕ್ರಮ ಉಂಟು. ಆ ರೀತಿಯಲ್ಲಿ ನಡ್ಕೊಳ್ಬೇಕು. ದೆ ಹ್ಯಾವ್ ಅನ್ ಅಕಾಡೆಮಿಕ್ ಇಂಟ್ರೆಸ್ಟ್, ನೋ ಡೌಟ್, ಅವು ಇವೆ, ಅದು ಆಗಲೇಬೇಕು. ಆದರೆ ರಸಿಕರಿಗೆ ಅದರಿಂದ ಪ್ರಯೋಜನವಿಲ್ಲ. ಡಿ ವಿ ಜಿಯವರು ಮತ್ತೆ ಮತ್ತೆ ಅದನ್ನು ಒತ್ತಿ ಹೇಳ್ತಾ ಇದ್ದರು. ಆನಂದವರ್ಧನಾದಿಗಳು ಮತ್ತೆ ಅದನ್ನು ಹೇಳ್ತಾರೆ. ನೋಡಿಪ್ಪ, ನಿಮ್ಮ ಶಕ್ತಿ ಪ್ರದರ್ಶನಕ್ಕಲ್ಲ ಕಲೆ ಇರತಕ್ಕಂಥದ್ದು, ಪ್ರತಿಭಾ ಪ್ರದರ್ಶನಕ್ಕೆ ಇರುವುದು, ಬಲ ತೋರಿಸೋದಕ್ಕೆ ಅಲ್ಲ. ಹೀಗಾಗಿ ಇಂಥ ಪದ್ಯಗಳನ್ನು ಅಲ್ಲಿ ಇಲ್ಲಿ ಮಾಡಿ ಪಾಪ ಅಂಥವ್ರನ್ನೂ ಕೂಡ ಸಮಾಧಾನ ಪಡಿಸ್ತಾಯಿದ್ರು. ಹಿಂದೆ ಕಾಳಿದಾಸಾದಿಗಳಂಥವರು ಒಂದಿಷ್ಟು ಚಿತ್ರಕವಿತೆ ಮಾಡಬೇಕಾಗಿತ್ತಲ್ಲ, ಅವತಾಂ ಅಂತ ಈ ರೀತಿಯಾಗಿ ಯಮಕಾಲಂಕಾರಗಳನ್ನೆಲ್ಲ ಮಾಡಬೇಕಾಯಿತು. ಮುಂದಿನವರು ಅದನ್ನೇ ಉತ್ಕೃಷ್ಟ ಅಂತ ಮಾಡಿಕೊಂಡು ಹೋದರು. ಇರಲಿ, ತೊಂದರೆ ಇಲ್ಲ. ಕಾವ್ಯ ಎಲ್ಲರಿಗೂ ಒದಗಿಸಬೇಕು. ಕುಮಾರವ್ಯಾಸ ಭಾರತದಲ್ಲಿ ಅವನೇ ನಾಯಿಗಳಿಗೂ ಅವಕಾಶ ಕೊಟ್ಟ ಮೇಲೆ ನಾಯಿಗಳಿಗೆ ಬೇಕಾದಂಥ ಮೂಳೆಯಂಥ ಪದ್ಯಗಳಿಗೂ ಅವಕಾಶ ಕೊಡದೇ ಇದ್ದರೆ ಅನ್ಯಾಯ ಅಲ್ಲ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಬಾರ್ದು ಅಂತಿದೆಯಲ್ಲ, ಅದಕ್ಕೆ ನಾಯಿನ ಹುಟ್ಟಿಸಿದ ಮೇಲೆ ನಾಯಿಗೆ ಮೂಳೆನೂ ಹಾಕಬೇಕು. ಹಾಕಿದ್ದಾನೆ. ಮುಂದಿನ ಪದ್ಯಕ್ಕೆ ನಾವು ತೆರಳಬಹುದು. ಸಮಿಧೆಗಳು ನಾವು ನಾಲ್ವರು ಅಯ್ಯನ ರಮಣಿಯಾಗುತಿ. ಸಮಿಧೆಗಳು ನಾವು ನಾಲ್ವರು ಅಯ್ಯನ ರಮಣಿಯಾಗುತಿ. ಭೀಮನೇ ಪಶು ಕುಮತಿ ಕಟ್ಟಿಸಿದ ರಮನೆ ಅಗ್ನಿಕುಂಡವಿದು. ಕುಮತಿ ಕಟ್ಟಿಸಿದ ರಮನೆಯ ಅಗ್ನಿಕುಂಡವಿದು. ಯಮಗೆ ಸಂಶಯವಿಲ್ಲ, ಯಮಗೆ ಸಂಶಯವಿಲ್ಲ. ರಾಜೋತ್ತಮನೋ ದುರ್ಯೋಧನನೋ ದೀಕ್ಷಾಕ್ರಮವ ಧರಿಸಿದನಾವನು. ರಾಜೋತ್ತಮನೋ ದುರ್ಯೋಧನನೋ ದೀಕ್ಷಾಕ್ರಮವ ಧರಿಸಿದನಾವನೆಂದನು ನಗುತ ಯಮಸೂನು. ವಾರಣಾವತಕ್ಕೆ ಬಂದರು. ಗಂಗಾ ತೀರದ್ದು, ಕಾಶಿಯ ಹತ್ತಿರದ್ದು ಜಾಗ. ಬೀಡು ಕಾಣಿಕೆ ಇತ್ತು ಕಂಡುದು ನಾಡೆ ಕಾಣಿಸಿದನು ಪುರೋಚನ. ಊರಿಗೆ ಬಂದ ತಕ್ಷಣ ಪೂರ್ಣಕುಂಭ ಸ್ವಾಗತವನ್ನು ಕೋರ್ತಾರೆ. ಮೂಲದಲ್ಲಿ ಬರುತ್ತದೆ, ಹಸ್ತಿನಾವತಿನ ಅವರು ಬಿಟ್ಟು ಹೋಗಬಾರ್ದು ಅಂತ ಈ ಜನರೆಲ್ಲರೂ ಅವ್ರನ್ನ ಬೆಂಬಲಿಸಿಕೊಂಡು ಬರ್ತಾರೆ. ಅವರಿಗೆ ಸಮಾಧಾನ ಹೇಳಿ ಸಾಂತ್ವನ ಹೇಳಿ ವಿದುರನ ಸಂಕೇತ ವಾಕ್ಯಗಳನ್ನು ಗ್ರಹಿಸಿಕೊಂಡು ಪಾಂಡವರು ಮುಂದೆ ಬರ್ತಾರೆ. ಆಗ ಊರಿನಲ್ಲಿ ಅವರಿಗೆ ಪೂರ್ಣಕುಂಭ ಸ್ವಾಗತ. ಒಳ್ಳೆಯವರು, ಉತ್ತಮರು, ಲೋಕಪ್ರಿಯರಾದವರು ಬಂದರೆ
ಸಹಜವಾಗಿ ಎಲ್ಲ ನಡೆಯುತ್ತದೆ. ಲಾರಿನಲ್ಲಿ ಯಾರನ್ನು ಹೇರ್ಕೊಂಡು ಬರಬೇಕಾಗಿಲ್ಲ, ಯಾರನ್ನೂ ಬ್ಯಾನರು, ಬಂಟಿಂಗು, ಕಟೌಟು, ಫ್ಲೆಕ್ಸು ಕಟ್ಟಿಸ್ಬೇಕಾಗಿಲ್ಲ. ಆ ರೀತಿಯಾಗಿ ಆದದ್ದು. ಆಮೇಲೆ ಪುರೋಚನ ಬರ್ತಾನೆ. ಬಂದು ಹಾಸು ಹೊಕ್ಕಾಗಿ ಅವರ ಮನವರೆದು ನೋಡಿದನು. ಅವ್ರ ಜೊತೆಗೇ ಇರ್ತಾನೆ, ಅವರನ್ನು ಬೆಂಕಿಗೆ ಹಾಕಬೇಕಲ್ಲ. ಯಮನಂದನನು ಮನೆ ಮಾಡಿದಂದವನು ಅರಗಿನ ಮನೆ ಗೂಡಿರುವ ಬೇಳುವೆಯ. ಅರಗಿನ ಮನೆ ನಮ್ಮ ಗೂಡಾಗಿದೆ, ಅದೀಗ ಉರಿಯುವಂಥದ್ದು. ಈ ತಂತ್ರವನ್ನು ಮಾಡಿದ್ದಾರಲ್ಲ, ಒಂದು ಯಜ್ಞತಂತ್ರ, ಅದು ಎಂಥದ್ದು ಅನ್ನೋದನ್ನು ಹೇಳ್ತಾನೆ. ಅದನ್ನು ವೈದಿಕ ರಾಗ ಅಂತನಿಸುವ ರೇವತಿಯಲ್ಲಿ, ಬೈರಾಗಿ ಭೈರವನಲ್ಲಿ ಹೇಳಿದ್ದಾರೆ ಈಗಾಗಲೇ. ಸಮಿಧೆಗಳು ನಾವು, ಇದು ವೇಣಿ ಸಂಹಾರದ ಮೊದಲನೇ ಅಂಕದಲ್ಲಿ ಬರುವ ಚತ್ವಾರೋ ವಯಂ ಋತ್ವಿಜಃ ಅನ್ನುವ ಶ್ಲೋಕಕ್ಕೆ ಒಂದು ರೀತಿಯ ಸಂವಾದಿ. ಅಲ್ಲಿ ಪಾಂಡವರು 4 ಋತ್ವಿಜರು, ಧರ್ಮರಾಜನೇ ಅಲ್ಲಿರ್ತಕ್ಕಂಥ ಯಜಮಾನ, ಕೃಷ್ಣ ಆಚಾರ್ಯ ಮತ್ತು ದುರ್ಯೋಧನಾದಿಗಳೇ ಪಶುಗಳು ಅಂತ ಭೀಮ ಹೇಳ್ತಾನೆ. ಇಲ್ಲಿ ಧರ್ಮರಾಜ ನಾವು ಸಮಿಧೆಗಳಾದ್ವಿ, ಸಮಿಧೆಗಳು ನಾವು 4 ಅಯ್ಯನ ರಮಣಿ ಆಹುತಿ ಅಂದರೆ ಕುಂತಿದೇವಿ ಇಲ್ಲಿರ್ತಕ್ಕಂಥ ಆಹುತಿ ಘೃತ, ಭೀಮನೇ ಪಶು. ಇನ್ನು ಭೀಮ ಬಲಿಷ್ಠ, ಅವನನ್ನೇ ಹಿಡಿಯೋದಕ್ಕೆ ಮಾಡಿರ್ತಕ್ಕಂಥದ್ದು ಅವನು ಪಶು. ಈ ಅರಮನೆ ಯಜ್ಞಕುಂಡ, ಕುಮತಿ ಕಟ್ಟಿಸಿದ ಈ ಅರಮನೆ ಯಜ್ಞಕುಂಡ. ರಾಜೋತ್ತಮನೋ ದುರ್ಯೋಧನನೋ ದೀಕ್ಷಾಕ್ರಮವ ಧರಿಸಿದವನು. ಧೃತರಾಷ್ಟ್ರನದೋ ಈ ಬ್ರೈನೋ ದುರ್ಯೋಧನನದೋ ಗೊತ್ತಿಲ್ಲ ಅಂತಾನೆ. ಇಷ್ಟು ಬುದ್ಧಿ ಬಂದುಬಿಟ್ಟಿದೆಯಲ್ಲ ಧರ್ಮರಾಜನಿಗೆ, ಆಶ್ಚರ್ಯ. ಇಲ್ಲಿ ಮಾರ್ಮಿಕವಾಗಿ ಯಮಸೂನು ಅನ್ನುವ ವಿಶೇಷಣವನ್ನು ಹೇಳಿದ್ದಾನೆ ಧರ್ಮರಾಜನಿಗೆ. ಅಂದರೆ ಯಮನ ಮಗ, ಸಾವಿನ ಬಗ್ಗೆ ಗಮನ ಇರುತ್ತೆ ಅವನಿಗೆ, ಸಾವನ್ನು ತಪ್ಪಿಸಿಕೊಂಡಾನು ಅನ್ನುವಂಥದ್ದು. ಇಲ್ಲಿವರೆಗೂ ಧರ್ಮರಾಜ ಬುದ್ಧಿವಂತನಾಗಿದ್ದವನು. ಅದು ಏನು ಬಂತೋ ಏನೋ ಆಮೇಲೆ ಲತ್ತೆ ಬಡಿದುಬಿಡ್ತು, ಗೊತ್ತೇ ಇಲ್ಲ. ಅವನ ಬುದ್ಧಿ ಏನಾಗಿ ಹೋಗ್ಬಿಡುತ್ತೋ ಅದು ತಿಳಿಯುವುದೇ ಇಲ್ಲ. ಆಮೇಲೆ ಅವರು 1 ವರ್ಷ ಇದ್ದರು ಅಂತ ಮೂಲದಲ್ಲಿ ಬರುತ್ತದೆ. ಮತ್ತು ವಿದುರನ ದೂತ ಕನಕ ಬರ್ತಾನೆ, ನೆಲಮಾಳಿಗೆಯನ್ನು ಮಾಡಿಸಿಕೊಳ್ತಾರೆ. ಗಂಗಾ ನದಿಯಲ್ಲಿ ಒಂದು ಯಂತ್ರಚಾಲಿತವಾದ ನೌಕೆಯೂ ಸಿದ್ಧ ಆಗುತ್ತದೆ. ಅದೆಲ್ಲದರೊಳಗೆ ಪಾಂಡವರು ತಾವೇ ಊರಾಚೆ ಎಲ್ಲ ಹೋಗಿ ಬೇಟೆಯಾಡಿಕೊಂಡು ಬರುವ ನೆವದಲ್ಲಿ ಕಾಡಿನ ದಾರಿಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಇರ್ತಾರೆ. ಬಂದ ತಕ್ಷಣವೇ ಪುರೋಚನ ಬೆಂಕಿ ಇಡೋಲ್ಲ, ನಂಬಿಕೆಯನ್ನು ತಂದುಕೊಳ್ಬೇಕು ಅಂತ ಅವನಿಗೆ, ಅವನನ್ನು ನಂಬಿಕೆಗೆ ಒಳಪಡಿಸಬೇಕು ಅಂತ ಇವರಿಗೆ. ಜೊತೆಗೆ ಸುತ್ತಮುತ್ತಲಿನ ಸನ್ನಿವೇಶ ತಪ್ಪಿಸಿಕೊಂಡು ಹೋದರೆ ಮತ್ತೆ ಬಾಣಲಿಯಿಂದ ಬೆಂಕಿಗೆ ಅಂತ ಆಗಬಾರ್ದಲ್ಲ. ಅದಕ್ಕಾಗಿ ಹಗಲೆಲ್ಲ ಬೇಟೆಯಾಡಿ ಆ ಹತ್ತಿರದ ರಾಕ್ಷಸಾವೃತ್ತ ಅದರ ಹಾದಿಗಳನ್ನೆಲ್ಲ ಕಂಡುಕೊಳ್ತಾ ಇದ್ದರು ಅಂತ ಮೂಲ ಮಹಾಭಾರತದಲ್ಲಿ ಬರುತ್ತದೆ. ಈಗ ಅವರು ಒಂದು ದಿನ ಹಬ್ಬದಲ್ಲಿ ಭೂಸರ ವೃಂದ ಉಂಡುದು ಪಂಚಪುತ್ರಿಕೆಯೆಂದು ಬೇಡತಿಯೊಬ್ಬಳಿದ್ದಳು. ಅವರೆಲ್ಲರೂ ಬಂದು ದೈವಾಯತ್ತವಾಗಿ ಒದಗುತ್ತದೆ. ಅಗ್ನಿ ಪ್ರಮಾದ ಅನ್ನುವ ರೀತಿಯಲ್ಲಿ ಇವರೇ ಬೆಂಕಿಗಿಡ್ತಾರೆ. ಅದನ್ನು ನೋಡಿ. ಒಗೆದುದಿ ಬೇಳಂಬ ಒಗೆದುದಿ ಬೇಳಂಬ ಹಸ್ತಿನ ನಗರಿಯಲಿ ತತ್ಪೌರ ಜನ ಮನವುಗಿದು ಬಿದ್ದುದು ಶೋಕಮಯ ಸಾಗರದ ಮಧ್ಯದಲ್ಲಿ. ತತ್ಪೌರ ಜನ ಮನವುಗಿದು ಬಿದ್ದುದು ಶೋಕಮಯ ಸಾಗರದ ಮಧ್ಯದಲ್ಲಿ. ಹೊಗೆದುದಾನನ ಹೊಗೆದುದಾನದ ವಿದುರ ಭೀಷ್ಮಾದಿಗಳಿಗ ಧೃತರಾಷ್ಟ್ರ ಸುತರಿಗೆ ದುಗುಡ ದಡ್ಡಿಯ ಹರುಷ ಸಿರಿ ಹೊಕ್ಕಳು ಮುಖಾಂಬುಜವ. ವಿದುರ ಭೀಷ್ಮಾದಿಗಳಿಗೆ ಆ ಧೃತರಾಷ್ಟ್ರ ಸುತರಿಗೆ ದುಗುಡ ದಡ್ಡಿಯ ಹರುಷ ಸಿರಿ ಹೊಕ್ಕಳೋ ಮುಖಾಂಬುಜವ. ದುರ್ಯೋಧನನ ದರ್ಬಾರ್ ಅಂದರೆ ಸಾಮಾನ್ಯವಾ? ಎಂಥದ್ದು ಮಾಡಿರ್ತಕ್ಕಂಥದ್ದು ನೋಡಿ. ಒಗೆದದ್ವಿ ಬೇಳಂಬ, ಈ ಒಂದು
ಮೃತ್ಯುಯಜ್ಞ ನಡೆದಿದೆ, ಧಗಧಗ ಉರಿದು ಹೋಗಿದೆ, ಪುರೋಚನ ಸೇರಿ ಸತ್ತು ಹೋಗಿದ್ದಾರೆ ಅಲ್ಲಿ ಗೊತ್ತಾಗುತ್ತದೆ. ಆ ಯೋಗದಿಂದ ಅದೊಂದು ವಿಕಟ ಯೋಗ. ಒಬ್ಬ ಬೇಡಿತಿ ತನ್ನ 5 ಮಕ್ಕಳ ಜೊತೆಗೆ ಅಲ್ಲಿ ಬಂದಿದ್ದಳು. ಅದೊಂದು ಹಬ್ಬದ ದಿನ ಆಗಿದ್ದು, ತಿಂದು ಕುಡಿದು ಅವರೆಲ್ಲ ತತ್ತರಿಸಿ ತೂರಾಡ್ತಾ ಇದ್ದರು. ಅವರು ಅಗ್ನಿಗೆ ತುತ್ತಾಗಿದ್ದಾರೆ. BR ಚೋಪ್ರಾ ಅವರ ಮಹಾಭಾರತದಲ್ಲಿ ಪುರೋಚನನಿಗೆ ಸಹಕಾರಿಗಳಾಗಿದ್ದವರು, ಇದನ್ನು ಕಟ್ಟುವಲ್ಲಿ ಮತ್ತು ಪಾಂಡವರನ್ನು ಬೆಂಕಿಗಿಟ್ಟು ಒಟ್ಟಿ ಕೊಲ್ಲುವಲ್ಲಿ ಸಹಕಾರಿಗಳಾದಂಥ ಒಂದು ವರ್ಗ ಅಂತ ಬರುತ್ತದೆ. ಆ ರೀತಿ ತೋರಿಸಿದ್ದಾರೆ. ಮೂಲ ಮಹಾಭಾರತದಲ್ಲಿ ಆಧಾರವಿಲ್ಲ, ಆಕಸ್ಮಿಕ ಅನ್ನುವಂತೆ ಇದೆ. BR ಚೋಪ್ರಾ ಅವ್ರದ್ದು ಸಂವಿಧಾನಕವಾಗಿ ಚೆನ್ನಾಗಿದೆ. ಆದರೆ ಗಮನಿಸಬೇಕಾದ್ದೆಂದರೆ ಪಾಂಡವರು ಉಳಿಯೋದಕ್ಕೆ ಇವರು ಸಾಯಬೇಕಾ ಅಂತ. ಇವರೇನೂ ಕರ್ಕೊಂಡು ಬಂದಿದ್ದಲ್ಲ, ಅವರಾಗಿ ಬಂದದ್ದು. ಅವರು ಕುಡಿದು ತೂರಾಡಿ ತತ್ತರಿಸಿ ಹಾಗೆ ಮಲಗಿ ಹೋಗಿದ್ದು. ಇವರು ಮೊದಲೇ ನಿಶ್ಚಯ ಮಾಡಿಕೊಂಡಿದ್ದರು ಹಿಂದೆ ಹೊರಡಬೇಕು ಅಂತ. ಮತ್ತು ಅವ್ರನ್ನ ಎಬ್ಬಿಸಿ ಕಳಿಸೋದು ಸಾಧ್ಯವಿಲ್ಲದ್ದು. ಗೊತ್ತಿದೆ ಇವರು ಮಾಡಿದ್ದಲ್ಲ, ತಾನಾಗಿ ಆದದ್ದು ಅಂತ. ವ್ಯಾಸ ರಚನೆಯ ಶಿಲ್ಪವೇ ಏನೋ ಅದು ಏನೇ ಆಗಿದ್ದರೂ ಆಕಸ್ಮಿಕಗಳು ನಡೆದಾಗ ಕೆಲವು ನಿರಪರಾಧಿಗಳಿಗೆ ತೊಂದರೆ ಆಗೋದು ಉಂಟು. ಅದಕ್ಕೆ ಯಾರೂ ಕಾರಣ ಆಗಿರೋದಿಲ್ಲ, ಸಂದರ್ಭ ಮಾತ್ರ ಹಾಗೆ ಬರುತ್ತದೆ. ವ್ಯಾಸರಿಗೆ ಅದನ್ನೂ ಕೂಡ ಹಾಗೆ ಚಿತ್ರಿಸುವ ನಿರ್ಮಮತೆ ಉಂಟು. ಅವ್ರಿಗೆ ಹೇಳ್ಬೋದಾಗಿತ್ತು ಅವರು ಪುರೋಚನ ಜೊತೆಗೆ ಕೈಮಸ್ತುಕೊಂಡು ಬಂದವರು ಅಂತ, ಹೇಳಲಾರರು. ಏಕೆಂದರೆ ಆ ರೀತಿಯಾದದ್ದು ರಚನಾ ದೃಷ್ಟಿಯಿಂದ ಚೆನ್ನಾಗಿದ್ದರೂ, ಸಂವಿಧಾನಾತ್ಮಕತೆಯಿಂದ ಚೆನ್ನಾಗಿದ್ದರೂ ಕೂಡ ಅಲ್ಲಿ ಸಹಜತೆ ಇಲ್ಲ. ಸಹಜತೆ ಎನ್ನುವುದನ್ನು ಲೋಕ ಸಹಜತೆ ಅಂತ ಹೇಳ್ತಾ ಇಲ್ಲ, ಕಲಾ ಸಹಜತೆ ಅಂತ ಒಂದು ಉಂಟು. ಆ ಕಲಾ ಸಹಜತೆ ಏನುಂಟು, ಲೋಕದ ಲೋಕಾತೀತವಾದಂಥ ಒಂದು ಎದೃಚ್ಛಾಗತಿ ಯಾವುದಿದೆ ಅದನ್ನು ಕುರಿತಾದದ್ದು. ಈ ಪ್ರಪಂಚ ಏನು ಹೀಗಿದೆಯಲ್ಲ, ಯಾತಕ್ಕೆ ಈ ಥರ ಇದೆ ಅನ್ನೋದಕ್ಕೆ ನಮಗೇನೂ ಉತ್ತರ ಸಿಗೋದಿಲ್ಲ. ಶಂಕರರಂಥವರೇನೆ ಭಾಷ್ಯದಲ್ಲಿ ಬರೀತಾ ಈ ಜಗನ್ನಿರ್ಮಾಣವನ್ನು ನೋಡಿದರೆ ನಮಗೆ ಇದರ ಹಿಂದೆ ಏನು ಇಚ್ಛೆ ಇದ್ದಿರಬಹುದು ಅಂತ ಯಾವುದನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಕಾರ್ಯಕಾರಣ ಸಂಬಂಧ ಹೇಳೋಕ್ಕೆ ಆಗೋದಿಲ್ಲ, ಏನೋ ಅದು ಲೀಲೆ ಅಷ್ಟೇನೆ ಅಂತಂತಾರೆ. ಹಾಗಲ್ಲವಾದರೆ ಸೂರ್ಯನ ಬೆಳಕೇ ಸಲ್ಲದಿರುವ, ಹೋಗದಿರತಕ್ಕಂಥ ಆಳದಲ್ಲಿರುವ ಸಮುದ್ರದ ಗರ್ಭದಲ್ಲಿ 2-3 ಮೈಲಿಗಳಷ್ಟು ಆಳದ ಕೆಳಗೆ ಅನೇಕ ಬಣ್ಣಗಳ ಮೀನುಗಳಿರುತ್ತವೆ, ಹವಳುಗಳಿರುತ್ತವೆ, ಬೇರೆ ಬೇರೆ ಸಸ್ಯಗಳಿರುತ್ತವೆ, ನಕ್ಷತ್ರದ ಮೀನು ಮೊದಲಾದಂಥ ಬೇರೆ ಬೇರೆ ಎಷ್ಟೋ ಜೀವರಾಶಿ ಇರುತ್ತವೆ. ಬಣ್ಣ ಅವುಗಳಿಗೆ ಎಲ್ಲಿ ಗೊತ್ತಾಗುತ್ತದೆ? ಬೆಳಕಿಲ್ಲದೆ ಬಣ್ಣ ಎಲ್ಲಿ? ಯಾಕೆ ಮಾಡಿದ್ದು? ಈ ದುಂದು ಪರಮೇಷ್ಠಿ ದುಂದು ಯಾತಕ್ಕೆ ಮಾಡ್ದ ಅಂತ ನಾವು ಏನಂತ ನೋಡೋಣ. ಈ ರೀತಿಯಾದದ್ದು. ಅದು ಮಾತ್ರವಲ್ಲ, ಮರದ ಹೊಳ್ಳಿನಲ್ಲಿ, ಮರದ ಒಳಗಡೆ ಟೊಳ್ಳಿನಲ್ಲಿ, ಕಗ್ಗತ್ತಲಿನಲ್ಲಿ ಬೆಳಕನ್ನು ಬೀರತಕ್ಕಂಥ ಬಣ್ಣದ ಬೆಳಕು ಬೀರತಕ್ಕಂಥ ಅಣಬೆಗಳು ಬೆಳೆಯುತ್ತವೆ. ಯಾಕೆ ಅವು ಬೆಳೆಯುತ್ತವೆ? ಅಲ್ಲಿ ಯಾಕೆ ಬೆಳೆಯುತ್ತವೆ? ಯಾರೂ ಕಾಣದ ಜಾಗದಲ್ಲಿ ಇಷ್ಟು ಸುಂದರ ಚಿತ್ತಾರಗಳೇ. ಅದು ಮಾತ್ರವಲ್ಲ, ಎಷ್ಟು ಪ್ರಾಣಿ ಪಕ್ಷಿಗಳಿಗೆಲ್ಲ ಬಣ್ಣಗಳೇ ಕಾಣಿಸೋದಿಲ್ಲ. ಅವುಗಳಿಗೆ ಇಷ್ಟೆಲ್ಲ ಬಣ್ಣ ಯಾಕೆ ಕೊಟ್ಟಿದ್ದು ಪ್ರಕೃತಿ? ಇನ್ನು ನಾವು ಕಾಣಲಾಗದ ಬಣ್ಣಗಳು ಅದು ಎಷ್ಟಿವೆಯೋ ನಮಗೆ ಗೊತ್ತಿಲ್ಲ. ಕೆಲವು ಪ್ರಾಣಿಗಳಿಗೆ ಮತ್ತೂ ವಿಶೇಷವಾಗಿ ಕಾಣುತ್ತದೆ ಅಂತಂತಾರೆ. ಆಮೆಗಳಿಗೆ ಅಂಥ ಬಣ್ಣಗಳು ಕಾಣಿಸುತ್ತವೆ ಅಂತಾರೆ. ಏನನ್ನೋಣ ಇದಕ್ಕೆಲ್ಲ? ಏನೂ ಗೊತ್ತಾಗೋದಿಲ್ಲ. ಗೊತ್ತಿಲ್ಲ ಅನ್ನೋದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಹೋಗಬೇಕು. ಈ ಥರದ ವಿಧಿ ವೈಕಟ್ಯವನ್ನು, ವಿಧಿ ವಿಲಾಸವನ್ನು ಮಹಾಕವಿ ವ್ಯಾಸರು ತೋರ್ಪಡಿಸ್ತಾರೆ. ಆಮೇಲೆ ಆ ಮರಣ ವಾರ್ತೆ, ಪಾಂಡವರ ಅಗ್ನಿ ಪ್ರಮಾದದಲ್ಲಿ ಸಿಕ್ಕು ಸತ್ತದ್ದು ಅನ್ನುವ ವಾರ್ತೆ ಊರ ಜನಕ್ಕೆಲ್ಲ ತುಂಬ ದುಃಖಕಾರಿಯಾಗುತ್ತದೆ. ಅಂದರೆ ಒಳ್ಳೆಯವರು ತೀರಿಕೊಂಡ್ರು ಅಂತ ಸಂಕಟ ಪಡ್ತಾರೆ. ಆ ಸುದ್ದಿ ಹಸ್ತಿನಾವತಿಗೆ ತಲುಪುತ್ತದಲ್ಲ. ಪುರೋಚನ ಸತ್ತಿದ್ದಕ್ಕೂ ನೋಡಿ ಕಣ್ಣೀರಿಡೋಲ್ಲ ಇವರು. ಅವನು ಸತ್ತದ್ದು ಒಳ್ಳೆಯದೇ ಆಯಿತು, ಇಲ್ಲದೇ ಅವನು ಎಲ್ಲಿ ಯಾರ ಹತ್ರ ಬಾಯ್ಬಿಟ್ಬಿಡ್ತಾ ಇದ್ನು ಅಂತ. ಹಾಗಾಗಿ ಏನೂ ಸಂಕಟವಿಲ್ಲ. ತತ್ಪೌರಜನ ಮನವುಗಿದು ಬಿದ್ದುದು ಶೋಕಮಯ ಸಾಗರದ ಮಧ್ಯದಲ್ಲಿ ಅರ್ಧ ಷಟ್ಪದಿ ಅವರಿಗೆ ಕೊಟ್ಟ. ಇನ್ನು ಹಸ್ತಿನಾವತಿಯಲ್ಲಿ ಹೊಗೆದು ದಾನ ವಿದುರ ಭೀಷ್ಮಾದಿಗಳಿಗೆ. ಪಾಪ ಅವ್ರ ಮುಖ ಕಪ್ಪಿಡ್ತು, ದುಃಖವಾಯಿತು. ವಿದುರನಿಗೆ ಗೊತ್ತಿತ್ತು ಸತ್ಯ. ಆದರೆ ಧೃತರಾಷ್ಟ್ರ ಮತ್ತು ಸುತರಿಗೆ ಅವರುಗಳಿಗೆಲ್ಲ ದುಗುಡದ ಅಡ್ಡಿ. ದುಃಖವನ್ನು ಅಡ್ಡಿ ಅಂದರೆ ತೆರೆಯಾಗಿ ಹಾಕಿಕೊಂಡ, ದುಃಖದ ಬುರ್ಕ ಹಾಕಿಕೊಂಡ ಹರ್ಷದ ಸಿರಿ ಹೊಕ್ಕಳು ಮುಖಾಂಬುಜವ ಅಂತಾನೆ. ಎಂಥ ಒಂದು ರೂಪಕವನ್ನು ಮಾಡ್ತಾನೆ. ದುಗುಡ ದಡ್ಡಿಯ ಹರುಷ ಸಿರಿ ಹೊಕ್ಕಳು ಮುಖಾಂಬುಜವ ಅಂತ. ದುಗುಡದ ಮುಸುಕು ಹಾಕಿಕೊಂಡಂಥ ಸಂತೋಷ ಸ್ತ್ರೀಗೆ ಇವರ ಮುಖಕಮಲದಲ್ಲಿ ನೆಲೆಸಿಬಿಟ್ಲು ಅಂತ. ಅವರು ಬಾಯಿ ಬಡ್ಕೊಂಡು ಅತ್ತದ್ದೇನು ಮತ್ತು
ಆ 10 ದಿವಸಗಳೋ 11 ದಿವಸಗಳೋ ಎಲ್ಲ ಕೋಲಾಹಲ ಮಾಡಿದ್ದು ಏನು, ಶ್ರಾದ್ದಾದಿಗಳು ಏನು, ಭೂರಿ ದಕ್ಷಿಣಗಳು, ಷೋಡಶ ದಾನಗಳು ಎಲ್ಲವನ್ನ ಮಾಡಿದ್ದೇನು. ದಪ್ಪ ದಪ್ಪ ಪಿಂಡ ಕಟ್ಟಿರ್ತಾನೆ, ಭೀಮನ ತಲೆಗಾತ್ರದ ಪಿಂಡ ಕಟ್ಟಿರ್ತಾನೆ. ದುರ್ಯೋಧನ ತಾನೇ ಮುಂದಾಗಿ ನಿಂತು ಖುದ್ದಾಗಿ ಹದವಾದ ರೀತಿಯಲ್ಲಿ ಎಳ್ಳು ಗಿಳ್ಳು ಎಲ್ಲ ಬೆರೆಸಿಬಿಟ್ಟಿದ್ದೂ ದೊಡ್ಡ ದೊಡ್ಡ ವಡೆಗಳನ್ನೇ ಮಾಡಿಸಿರ್ತಾನೆ. ನೋಡಿ ಆ ಶ್ರಾದ್ದ ಎಷ್ಟು ವೈಭವದಿಂದ ಮಾಡಿಸಿರಬಲ್ಲ. ಇದೆಲ್ಲ ನಾವು ಅಸೈಡ್ ಮಹಾಭಾರತ, ಹೈವೇ ಆಫ್ ಮಹಾಭಾರತ ವ್ಯಾಸರದಾದರೆ ಬೈವೇ ಲೇನ್ಗಳಿರ್ತವಲ್ಲ ಗಲ್ಲಿಗಳಲ್ಲಿ, ಅಲ್ಲಿ ಇವೆಲ್ಲ ನಾವು ನೋಡಿ ಕೇಳಿ ಕಲ್ಪಿಸಿಕೊಂಡು ಬಾಯಿ ಚಪ್ಪರಿಸಿಕೊಂಡು ಹೋಗಬಹುದು. ಇತ್ತ ಪಾಂಡವರು ಪಾಪ ರಾತ್ರಿ ಮಲಗಿದ್ರು. ಅದು ನೋಡಿ ಭೀಮ ಬೆಂಕಿ ಇಟ್ಟು ಇವ್ರನ್ನ ಹೊತ್ತುಕೊಂಡು ಬರ್ತಾನೆ. ಆ ಇಕ್ಕಟ್ಟಾದ ಸುರಂಗದಲ್ಲಿ ಉರಿವ ಮನೆಯಿಂದ ಅವರು ಹೊರಗೆ ಬರ್ತಾರೆ. ದುಷ್ಟರ ಮನಸ್ಸಿಗಿಂತ ದೊಡ್ಡ ಉರಿವ ಮನೆ ಯಾವುದುಂಟು? ಅವರ ವಲಯದಿಂದಲೇ ಆಚೆಗೆ ಬರ್ತಾರೆ. ಚಂದ್ರಹಾಸನ ಚರಿತ್ರದಲ್ಲಿ ಹೇಳ್ತಾನಲ್ಲ ಜೈಮಿನಿ ಭಾರತಕಾರ ಲಕ್ಷ್ಮೀಶ, ಕರುಬರಿದ್ದೂರಿಂದೇ ಕಾಡೊಳ್ಳಿತೆನಿಸುವಂತೆ ಅಂತ, ಕಾಡೇ ಊರಿಗಿಂತ ಮೇಲೆ ಅಂತ ಅನಿಸುವಂಥದ್ದು. ಈಗ ಉರಿಯ ಮನೆಯಲ್ಲಿ ಸಾಯಲಿಯದೆ ಸೆರಗ ಹಿಡಿದೆಳೆ ತಂದು ಕೊಯ್ದನು ಕೊರಳನ ಕಟ. ಭೀಮನೆ ಹಗೆಯಂದಳು ಆ ಕುಂತಿ. ಉರಿಯ ಮನೆಯಲ್ಲಿ ಸಾಯಲಿಯದೆ ಸೆರಗ ಹಿಡಿದೆಳೆ ತಂದು ಕೊಯ್ದನು ಕೊರಳನ ಕಟ. ಭೀಮನೆ ಹಗೆಯಂದಳ ಅರಸ ಹಿಡಿಯಲಿ ದಾನವರು ನಿಂದಿರಿಕೆಯಲಿ ನುಂಗಲಿ ಕೃತಾರ್ಥರು ದರೆಯೊಳವೆಂದೊದರಿದರು ಮಾದ್ರಿ ಕುಮಾರಕರು. ಅರಸ ಹಿಡಿಯಲಿ ದಾನವರು ನಿಂದಿರಿಕೆಯಲಿ ನುಂಗಲಿ ಕೃತಾರ್ಥರು ದರೆಯೊಳವೆಂದು ಒದರಿದರು ಮಾದ್ರಿ ಕುಮಾರಕರು. ದಗದಗನೆ ಉರಿಯುವ ಅರಿಯನ ಮನೆಯಿಂದ ಆಚೆಗೆ ಸುರಂಗದ ಮೂಲಕ ಹೊರಗೆ ಬರ್ತಾರೆ. ಆಗ ನೋಡಿ ಕುಂತಿಗೆ ಸಂಕಟ ಆಯಿತು. ಇದು ಮೂಲದಲ್ಲಿಲ್ಲದ್ದು ಕುಮಾರವ್ಯಾಸನ ಕಲ್ಪನೆ. ಸಾಯಲೀಯದೆ ಸೆರಗ ಹಿಡಿದೆಳೆತಂದು ಕೊಯ್ದನು ಕೊರಳನ ಕಟ. ನಾವು ಸತ್ತೋಗಿದ್ದರೆ ಚೆನ್ನಾಗಿರ್ತಿತ್ತು. ಇಂಥ ವಿಷವ, ಇಂಥ ಮಾತ್ಸರ್ಯವ, ಇಂಥ ನೀಚತನವ ದಾಯಾದರಿಗೆ ನಾವು ಈ ರೀತಿ ಸಾಯಬೇಕಿತ್ತು. ನಮಗೆ ಬದುಕುವುದಕ್ಕೆ ಅವಕಾಶ ಕೊಡ್ತಿಲ್ವಲ್ಲ, ನಾವು ಏನು ತಪ್ಪು ಮಾಡಿದ್ವಿ ಅಂತ ಹೀಗೆ ಅಂತ ಕುಂತಿ ಸಂಕಟ ಪಡ್ತಾಳೆ ಅಂತ. ಗೊತ್ತಿರುವುದು ಬೇರೆ, ಆಗಿ ಹೋಗುವುದು ಬೇರೆ. ಪೇಷಂಟು ಸಾಯೋದೇ ಹೌದು ಇಂದೆಲ್ಲ ನಾಳೆ ಅಂತ ಗೊತ್ತೇ ಇದೆ, ಆದರೂ ತೀರಿಕೊಂಡಾಗ ಆಗುವ ಸಂಕಟವೇ ಬೇರೆ. ವಾಸ್ತವ ಅನ್ನುವುದು ಆಗ ಕಣ್ಣಿಗೆ ಕಟ್ಟುವಂತೆ ಮತ್ತಾವ ಸಂದರ್ಭದಲ್ಲೂ ಇಲ್ಲ. ಅದನ್ನು ಕವಿ ತೋರಿಸ್ತಾ ಇದ್ದಾನೆ. ಮೊದಲಿಂದ ಗೊತ್ತಿತ್ತು ನಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ. ವಿಷ ಉಣಿಸಿದ್ದಾಗಲಿ ನೀರಿಗೆ ತಳ್ಳಿದ್ದಾಗಲಿ ಒಮ್ಮೆಯ ಇಮ್ಮೆಯ ಕಂಡದ್ದು ಹೌದು. ಆದರೂ ಇದೀಗ ಅಷ್ಟು ಜನರನ್ನೂ ಸಾಯಿಸಿಬಿಡಬೇಕು ಅಂತ ಮಾಡಿಕೊಂಡ್ರಲ್ಲ. ಅಲ್ಲಿ ಬಂದು 1 ವರ್ಷ ಇದ್ದರಲ್ಲ ಅರಮನೆಯಲ್ಲಿ. ಆದರೂ ಆಗಲೂ ಕೂಡ ಅದು ನಮಗೆ ಸಾಕ್ಷಾತ್ಕರಿಸುವವರೆಗೆ, ವರ್ತಮಾನಕ್ಕೆ ಬರುವವರೆಗೆ ಅದರ ಪ್ರಭಾವ ಗೋಚರವಾಗುವಂಥದ್ದಲ್ಲ. ಹಾಗೆ ದುಃಖ ಪಡ್ತಾಳೆ ಭೀಮನೇ. ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ. ಭೀಮ ನಾನು ಕೊರಳ ಕೊಯ್ದ ಭೀಮನೇ ಹಾಗೆ ಅಂತಂದರೆ ಅದು ಬೇರೆ ರೀತಿಯಲ್ಲಿ. ಆರ್ಯಾಮರಣ್ಯೇ ವಿಜನೇ ವಿಮೋಕ್ತುಂ ಶ್ರೋತುಂಚ ತಸ್ಯಾಫ್ ಪರಿದೇವನಾನಿ ಸುಖೇನ ಲಂಕಾ ಸಮರೇ ಮೃತಂ ಮಾಂ ಅಜೀವಯನ್ ಮಾರುತಿರಕ್ತವೈರಃ ಅಂತ ಲಕ್ಷ್ಮಣ ಹೇಳ್ಕೊತಾನೆ. ಸೀತಾ ಪರಿತ್ಯಾಗಕ್ಕೆ ಬಂದವನು ದಿಜ್ಞಾಗನ ಒಂದು ರಮಣೀಯವಾದ ಕುಂದಮಾಲ ನಾಟಕದ ಪದ್ಯ ಇದು. ಅತ್ತಿಗೆ ಸೀತೆಯನ್ನು ಕಾಡಿಗೆ ಬಿಡೋಕ್ಕೆ ಅವಳು ಪಾಪ ಒತ್ತರಿಸಿಕೊಂಡು ಬರುವ ದುಃಖದಲ್ಲಿ ಅಳುವುದಕ್ಕೆ, ಅದನ್ನೆಲ್ಲ ನೋಡುವುದಕ್ಕಾಗಿ ಯಾವ ಜನ್ಮದ ವೈರಿಯೋ ಮಾರುತಿ ಸಂಜೀವನಿ ತಂದು ನನ್ನನ್ನು ಲಂಕಾನಗರದ ಸಮರದಲ್ಲಿ ಬದುಕಿಸಿದ. ನಾನು ಇಲ್ಲದಿದ್ದರೆ ಹಾಯಾಗಿ ಸಾಯ್ತಿದ್ದೆ, ಈ ಸಂಕಟ ನೋಡ್ತಿರಲಿಲ್ಲ ಅಂತ. ಅಲ್ಲಿ ಅವನು ಶತ್ರು ಅಂತಲ್ಲ, ತನ್ನ ಬದುಕನ್ನು ತಾನು ಬೈದುಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲೆಲ್ಲ ಅಕ್ಷರಾರ್ಥದಲ್ಲಿ ಕಾವ್ಯ ಇರುವುದಿಲ್ಲ, ಅದು ಬೇರೆ.
ಇಲ್ಲಿ ಅಕ್ಷರಗಳು ಕ್ಷರ, ಬೇರೊಂದು ಅರ್ಥದಲ್ಲಿರ್ತಕ್ಕಂಥದ್ದು. ಅರಸ ಹಿಡಿಯಲಿ ದಾನವರು, ನಿಂದಿರಿಕೆಯಲ್ಲಿ ನುಂಗಲಿ ಕೃತಾರ್ಥರು. ಈಗಲೇ ನಮ್ಮನ್ನು ರಾಕ್ಷಸರು, ಈ ರಾಕ್ಷಸಾವರ್ತಕ್ಕೆ ಬಂದಿದ್ದೀವಿ, ಅಲ್ಲಿ ರಾಕ್ಷಸರು ನಮ್ಮನ್ನು ತಿಂದು ತೇಗ ಬಿಡಲಿ, ನಾವೇ ಕೃತಾರ್ಥರು ಅಂತ ಮಾದ್ರಿ ಕುಮಾರಕರು ಹೇಳ್ತಾ ಇದ್ದಾರೆ ಅಂತ. ಅವ್ರಿಗೇನು ಡೈಲಾಗ್ ಕೊಟ್ಟೇ ಇರಲಿಲ್ವಲ್ಲ ಪಾಪ, ಏನೋ ಒಂದು ಕೊಡಬೇಕಲ್ಲ, ಚಿಕ್ಕವರು ಗೋಳಾಡ್ತಾ ಇದ್ದಾರೆ ಅಷ್ಟೇ. ವಿತರಣೆ ಮಾಡಬೇಕಲ್ಲ ಸಮಯೋಚಿತವಾದ ರೀತಿಯಲ್ಲಿ, ಯಾರಿಗೋ ಒಂದು ಕೆಲಸ ಅಂತ ಕೊಡಬೇಕು, ಆ ಕೆಲಸನ ಕೊಟ್ಟಿದ್ದಾನೆ. ಈಗ ಈ ಹೊತ್ತಿನಲ್ಲಿ ರಾಕ್ಷಸಾವರ್ತದಲ್ಲಿ ಒಂದು ಸ್ವಲ್ಪವಾದರೂ ನಿದ್ರೆಗೆಟ್ಟು ಕಾಯಬಲ್ಲವರು ಅರ್ಜುನ, ಅಥವಾ ಬಲದಲ್ಲಿ ಗೆಲ್ಲಬಲ್ಲವರು ಭೀಮ, ಇಬ್ಬರೇ. ಇನ್ನು ಮಿಕ್ಕಿದವರು ಏನೂ ಇಲ್ಲ ಪಾಪ, ಅವರಿಗೆ ಕೆಲಸವಿಲ್ಲ ಇಲ್ಲಿ. ಹೀಗಾಗಿ ಅವರಿಬ್ಬರು ತೆಪ್ಪಗಿರ್ತಾರೆ. ಭೀಮ ಅಂತೂ ಹೊತ್ತು ಬರುವಾಗ ದಾರಿಯಲ್ಲಿ ಮರಗಳು ಅವನ ಓಡುವ ವೇಗಕ್ಕೆ ಬಿದ್ದೋಗ್ಬಿಡ್ತಾ ಇದ್ವು ಅಂತೆಲ್ಲ ಮೂಲದಲ್ಲಿ ಬರ್ತದೆ, ಇಲ್ಲಿಯೂ ಕೂಡ ಬರುತ್ತದೆ ಆ ಮಾತನ್ನು. ಅಂದರೆ ಇಷ್ಟು ಕಷ್ಟಪಟ್ಟು ತಂದು ಅವ್ರನ್ನ ಅಲ್ಲಿ ಹಿಡಂಬ ವನದಲ್ಲಿ ಮಲಗಿಸ್ತಾನೆ. ಅವ್ರನ್ನ ಮಾಡುವ ಉಪಚಾರ ನೋಡಿ ನಿಜವಾಗಲೂ ಅಂತಃಕರಣ ಅಂತಂದರೆ ಪಾಪ ಭೀಮನದೇ. ಆದರೆ ಒಳ್ಳೆಯ ಬಾಯಲ್ಲ, ಒಂದು ಒರಟ ಬಾಯಿ, ಅದರಿಂದ ಅದು ಗಮನಕ್ಕೆ ಬರೋದಿಲ್ಲ. ಕೋಗಿಲೆ ನಮಗೇನೂ ತಲೆ ಮೇಲೆ ಕಿರೀಟ ಹೊರಿಸೋಲ್ಲ, ಆದರೆ ಕೋಗಿಲೆ ಕೋಗಿಲೆ ಅಂತೀವಿ, ನಮ್ಮ ಕೆಲಸ ಎಲ್ಲ ಮಾಡಿಕೊಡೋದು ಕತ್ತೆ ಪಾಪ, ಅದನ್ನು ನಾವು ದೂರ್ತೀವಿ. ಭೀಮ ನೋಡಿ ಎಷ್ಟು ಪರಿಶ್ರಮ ಮಾಡ್ತಾನೆ. ತಳಿರ ತಂದೊಟ್ಟಿದನು, ತಳಿರ ತರಿದೊಟ್ಟಿದನು, ತರುವಿನ ನೆಲಲೊಳಗೆ ವಿಶ್ರಮಿಸಿದರು. ತಳಿರ ತರಿದೊಟ್ಟಿದನು, ತರುವಿನ ನೆಳಲೊಳಗೆ ವಿಶ್ರಮಿಸಿದರು. ತನು ಬಳಲಿಕೆಯ ದಾಭಾರಣೆಯ ಕಡು ಜೋಡಿಸಿದ ಜೋಂಪಿನಲಿ ಜಳಕೆ ಕುಂದಿದ ಮೈಯ ಬಾಡಿದ ಲಲಿತವದನದ ಮಾಸಿ ಕೆದರಿದ ತಲೆಯೊಳಿರೆ ತನ್ನ ಈವರನು, ತಲೆಯೊಳಿರೆ ತನ್ನ ಈವರನು ಕಂಡು ಅಳಲಿದನು ಭೀಮ. ದುಃಖವನ್ನು ಯಾರೂ ಕಾಪಿ ಮಾಡೋಕ್ಕಾಗೋಲ್ಲ. ಭೀಮನ ಕೆಲಸವನ್ನಂತೂ ಯಾರಿಗೂ ಕಾಪಿ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಕಾಫಿ ರಾಗದಲ್ಲೂ ಕೂಡ ಕರುಣವನ್ನು ತೋರಿಸಬಹುದು. ಆ ರಾಗ ಠುಮ್ರಿ ಪ್ರಕಾರದ ರಾಗವಾದರೂ ಕೂಡ ಎಷ್ಟು ಒದಗಿ ಬರುವಂಥದ್ದು. ನಾನು ಆ ರಾಗದಲ್ಲಿ ವೀರರಸದ ಸಂಚಾರಗಳನ್ನು ಕೇಳಿದ್ದೀನಿ, ಕರುಣರಸದ್ದು ಕೇಳಿದ್ದೀನಿ, ಶೃಂಗಾರವಂತೂ ಯಥೇಷ್ಟವಾಗಿ ಕೇಳಬರುವುದೇ ಆಗಿದೆ. ಹಲವು ರಸಗಳಿಗೆ ಒದಗಿ ಬರತಕ್ಕಂಥ ರಾಗ ಕಾಫಿ. ಹೇಗೆ ಊಟಕ್ಕೆ ಮುಂಚೆನೂ ಚೆನ್ನುವೋ, ಊಟ ಆದಮೇಲೂ ಚೆನ್ನುವೋ, ದುಃಖದಲ್ಲೂ ಚೆನ್ನುವೋ, ಸಂತೋಷದಲ್ಲೂ ಚೆನ್ನುವೋ, ಸ್ನೇಹ ಕುದರ್ದಾಗ ಚೆನ್ನುವೋ, ಸ್ನೇಹ ಬಿಟ್ಟಾಗ ಚೆನ್ನುವೋ, ಒಂಟಿಯಾಗಿ ಸಾಮೂಹಿಕವಾಗಿ ಸರ್ವಥಾ ಸರ್ವದಾ ಹೇಗೆ ಆಸ್ವಾದ್ಯವಾಗುತ್ತಿದೆಯೋ ಚೆನ್ನಾಗಿದ್ದಲ್ಲಿ ಆ ರೀತಿಯಲ್ಲಿ ಹಾಗೆ ಶ್ರುತಿಶುದ್ಧವಾಗಿದ್ದರೆ ಕಾಫಿ ಒಳ್ಳೆ ಸ್ಟ್ರಾಂಗಾಗಿ, ಮಿತವಾದ ಪ್ರಮಾಣದಲ್ಲಿ ಸಕ್ಕರೆ, ಒಳ್ಳೆಯ ಬಿಸಿ ಅದೆಲ್ಲ ಇದ್ದರೆ ಸರಿ, ಆಗ ಕಾಫಿ ಚೆನ್ನ. ಎಮ್ ಡಿ ರಾಮನಾಥನ್ ಅವರು ಹೇಳ್ತಾ ಇದ್ರಂತೆ, ಇಂದ ಕಾಫಿಲೇ ಕ್ವಾಲಿಫಿಕೇಷನ್ ಅವರ ಟೆಂಪರೇಚರ್ ಮಟ್ಟು ಅಂತಂತಿದ್ರಂತೆ, ಇನ್ಯಾವುದೂ ಇಲ್ಲ ಕ್ವಾಲಿಫಿಕೇಷನ್ ಅಂತ. ಹಾಗಾಗಬಾರ್ದು, ಅದೊಂದು ಸ್ವಾರಸ್ಯ. ಟೀ ಒಂದು ರೀತಿ ನಮ್ಮ ನಾಯಿಕಾ ಪ್ರಕಾರಗಳಲ್ಲಿ ಹೇಳ್ತಾರಲ್ಲ, ಸ್ವೀಯ, ಪರಕೀಯ, ಸಾಧಾರಣ ಅಂತ ಹೇಳಿಬಿಟ್ಟು. ಸ್ವೀಯ ಅಂದರೆ ರುಕ್ಮಿಣಿ, ಸೀತೆ, ಸತ್ಯಭಾಮೆ, ಹೀಗೆ. ಪರಕೀಯ ಅಂದರೆ ರಾಧೆ ಮೊದಲಾಗಿ, ಮದುವೆ ಆಗದೇ ಇದ್ದಂತಹ ಪ್ರೇಯಸಿ ಅಂತ. ಸಾಧಾರಣ ಅಂದರೆ ಎಲ್ಲರಿಗೂ ಒದಗಿ ಬರ್ತಕ್ಕಂಥವಳು ಅಂತ. ಟೀ ಅನ್ನೋದು ಪರಕೀಯ ನಾಯಕಿಯ ತರಹ,
ಅಥವಾ ಇನ್ನೂ ಹೆಚ್ಚಂದರೆ ಸಾಧಾರಣ ನಾಯಕಿಯ ತರಹ ಯಾವುದು ಬೇಕಾದರೂ ಅದಕ್ಕೆ ಹಾಕ್ಬೋದು. ಮಸಾಲೆ ಟೀನ್ ಬೇಕಾದ್ರೂ ಮಾಡ್ಬೋದು, ಜಿಂಜರ್ ಟೀ ಮಾಡ್ಬೋದು, ಲೆಮನ್ ಟೀ ಮಾಡ್ಬೋದು. ಏನು ಮಾಡಿದ್ರೂ ಅದರ ಪಾತಿವೃತ್ಯ ಹಾಳಾಗೋದಿಲ್ಲ. ಅದು ಜಮ್ಶೆಡ್ಪುರದಲ್ಲೇ ತಯಾರಾಗಿರ್ತಕ್ಕಂಥದ್ದು, ಕಬ್ಬಿಣ ಅದರ ಪಾತಿವೃತ್ಯ. ಕಾಫಿಯ ಪಾತಿವೃತ್ಯ ತುಂಬ ಸುಕುಮಾರ ಪೇಶಲವಾದದ್ದು, ಬೂರ್ಗದ ಹತ್ತಿ ಇದ್ದಂತೆ. ಉಪ್ಪಂದರೆ ಆಹಾರಿ ಹೋಗ್ಬಿಡುತ್ತೆ. ಅದನ್ನು ಹಾಗೇ ಮಾಡಬೇಕು. ಅದರಲ್ಲಿ ವೆನಿಲಾ ಹಾಕ್ತೀನಿ, ಮಣ್ಣು ಹಾಕ್ತೀನಿ, ಮಸಿ ಹಾಕ್ತೀನಿ ಅಂತ ಮಾಡಿದ್ರೆ ಅದು ಆಗೋದು ಹಾಳೇನೇ, ಇನ್ನೇನೂ ಅಲ್ಲ. ಕಾಫಿ ಡೇ ಎನ್ನುವುದು ನನ್ನ ಪಾಲಿಗೆ ಇಟ್ಸ್ ಎ ಬ್ಯಾಡ್ ಡೇ. ಕಾಫಿ ಡೇನಲ್ಲಿ ಕಾಫಿ ಮಾತ್ರವೇ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು. ಸೋಫಾ ಚೆನ್ನಾಗಿರುತ್ತೆ, ಏಕಾಂತ ಮತ್ತೂ ಚೆನ್ನಾಗಿರುತ್ತೆ. ಯಾರಿಗಾದರೂ ಏಕಾಂತ ಉಂಟೆ ಇನ್ನೂ ಏಕಾಂತ ಚೆನ್ನಾಗಿರುತ್ತೆ ಅಂತ. ಯಾವುದಾದ್ರೂ ಕಾಂತ ಇರಿದ್ರೆ ಏಕಾಂತ ಪ್ರಿಯರಿಗೆ ಅದು ಚೆನ್ನವಾಗ್ಬೋದು. ಆದರೆ ಏನೂ ಇನ್ನು ಸೊಗಸಿಲ್ಲ ಅಲ್ಲಿ. ಕಲಗಚ್ಚು ಗಂಜಲ ಹರಿಹರಿ. ಪಂಚಗವ್ಯ ಯಾರಿಗಾದರೂ ಬೇಕು ಅಂತಿದ್ರೆ ಕಾಫಿ ಡೇಗೆ ಹೋಗಿ. ಅದು ಎಂಥದ್ದು, ಕೋಲ್ಡ್ ಕಾಫಿ ಅಂತೆ. ಅದು ಒಂಥರ ಸಂಧಿಕಾಲದ ಸಂಧ್ಯಾ ಪ್ರಕಾಶ ರಾಗಗಳಲ್ಲಿ ಒಂದು. ಸಾಯಂಕಾಲ ಬೆಳಗ್ಗೆ 2 ಸಂಧಿ ಪ್ರಕಾಶ ರಾಗಗಳು ಅಂತಂತಾರಲ್ಲ, ಆ ಥರ ಇರ್ತಕ್ಕಂಥದ್ದು ಅದು. ಕೂಲ್ ಡ್ರಿಂಕ್ಸ್ಗೂ ಹಾಟ್ ಡ್ರಿಂಕ್ಸ್ಗೂ ಮಧ್ಯೆ ಇರತಕ್ಕಂಥದ್ದು ಕಾಫಿ. ಇತ್ತ ಕಡೆ ಕಾಲಕೂಟ, ಅತ್ತ ಕಡೆ ಪೀಯೂಷ, 2ರ ಸಂಧಾನವಾಗಿರುವಂಥದ್ದು ಅಂತ ನಾವು ಕೇಳಿದ್ದೀವಲ್ಲ. ಹಾಗಾಗಿ ಸ್ವರ್ಗ ನರಕಗಳ ಸೋಪಾನ ಸೇತುವೆಯಂತೆ ಇರತಕ್ಕಂಥ ಪತಿದೋಧರಣ ಶಕ್ತಿಯ ಕಾಫಿಯನ್ನು ಇವರು ತಣ್ಣಗೆ ಮಾಡಿಬಿಟ್ರೆ ಏನದು ನಿರ್ವೀರ್ಯತೆ, ನಿಸ್ತೇಜತೆ, ಅಧಮತೆ ಅದಕ್ಕಿಂತ ಯಾವುದಾದ್ರೂ ಉಂಟೆ. ಅದನ್ನು ಹೇಗೋ ಹಾಗೆಯೇ ಸ್ವೀಕಾರ ಮಾಡಬೇಕು. ಇದೆಲ್ಲ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿರುವಂತೆ ಯಜ್ಞ ಕ್ರಮದಲ್ಲಿ ನಡೆಯಬೇಕಾದಂಥದ್ದು. ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು. ಏಷ ಆದೇಶ, ಏಷ ಉಪದೇಶ, ಏಷ ವೈ ಉಪನಿಷತ್ ಅಂತಾರೆ ಕಾಫಿಗೆ. ಆದರೆ ಇಲ್ಲಿ ಪರಿಸ್ಥಿತಿ ನೋಡಿ ಪಾಪ, ಅವರಿಗೆ ಬಿಸಿನೀರು ಗತಿಯಿಲ್ಲ. ಭೀಮ ತಳಿರ ತಂದು ತರಿದು ಒಟ್ಟಿದನು, ತರುವಿನ ನೆಳದೊಳಗೆ ವಿಶ್ರಮಿಸಿದರು. ಅದೇನು ಉರುಬಿಸಲಿಲ್ಲ, ಆದರೂ ಮರದ ಕೆಳಗೆ ಅವರು ವಿಶ್ರಾಂತಿ ತೆಗೆದುಕೊಳ್ತಾರೆ. ಕಾರಣ ಇಷ್ಟೇ, ಇನ್ಯಾರ್ದು ಹೊರಗಿನ ನೋಟ ಬೀಳಬಾರ್ದು ಒಂದಿಷ್ಟು. ಮತ್ತು ಮರದ ಕೆಳಗೆ ಸ್ವಲ್ಪ ಮಟ್ಟಿಗೆ ಹುಲ್ಲಿರುತ್ತದೆ, ತುಂಬ ಗಿಡ ಪೊದೆ ಎಲ್ಲ ಬೆಳೆಯೋಲ್ಲ ಮರದ ನೆರಳಿನ ಕಾರಣ. ಹಾಗಾಗಿ ವಿಶ್ರಾಂತಿಗೆ ಅನುಕೂಲ. ಬಳಲಿಕೆಯ ಭಾರಣೆಯ ಕಡು ಜೋಡಿಸಿದ ಜೋಂಪಿನಲ್ಲಿ, ಬಳಲಿಕೆಯ ಭಾರಣೆ ಅಂತ ವಿಚಿತ್ರವಾದ ಪದಗಳನ್ನೆಲ್ಲ ಪ್ರಯೋಗ ಮಾಡ್ತಾನೆ ಕುಮಾರವ್ಯಾಸ. ಮತ್ತು ಕಡು ಜೋಡಿಸಿದ ಜೋಂಪಿನಲ್ಲಿ, ಅದಕ್ಕೆ ತುಂಬ ಚೆನ್ನಾಗಿ ಜೋಡಣೆ ಆಗಿದೆ. ಶ್ರಮದ ಜೊತೆಗೆ ನಿದ್ರೆ ಕೂಡ ಬರ್ತಾ ಇದೆ. ಜಳಕ್ಕೆ ಕಂದಿದ ಬೆಂಕಿಯ ಜಳಕ್ಕೆ ಕಂದಿದ ಮೈಯ ಬಾಡಿದ ಲಲಿತ ವದನದ ಮಾಸಿ ಕೆದರಿದ ತಳೆಯೋಲಿರೆ ಎಲ್ಲ ತಲೆಗೂತು ಅಸ್ತವ್ಯಸ್ತವಾಗಿದೆ. ಅವರು ಆ ಹೊಗೆಯಿಂದ ತಪ್ಪಿಸಿಕೊಂಡು ಬಂದಿದ್ದಾರೆ, ಅಗ್ನಿ ಪ್ರಮಾದದಿಂದಲೇ ತಪ್ಪಿಸಿಕೊಂಡು ಬಂದಂತೆ. ಮನೆಯೊಳಗಿದ್ದೇ ಮನೆ ಬೆಂಕಿ ಹಾಕ್ಕೊಂಡು ಅಲ್ಲಿಂದ ಸುರಂಗದಲ್ಲಿ ಬರಬೇಕು ಅಂದರೆ ಎಷ್ಟು ಕಷ್ಟ ಇದೆ ನೋಡಿ. ಯಾರಾದರೂ ಮಾಡಲಿಕ್ಕಾಗುತ್ತದೆಯಾ? ಪಾಪ ಮಲಗಿದ್ದಾರೆ. ತನ್ನೈವರನ್ನು ಕಂಡಳಲಿದನು ಭೀಮ. ತನ್ನೈವರನು ಕುಮಾರವ್ಯಾಸ ಈ ಥರ ನಿನ್ನೈವರನು, ನಿನ್ನಯ ವೀರರೈವರನ್ನು ನೋಯಿಸೆನು ರಾಜೀವ ಸಖನಾಣೆ ಅಂತ ಮುಂದೆ ಕರ್ಣಭೇದನ ಪ್ರಕರಣದಲ್ಲಿ ಹೇಳ್ತಾನೆ. ನಿನ್ನವರು ತನ್ನವರು ಅನ್ನುವ ಮೂಲಕವಾಗಿ ಆತ್ಮೀಯತೆ ಬರುತ್ತದಲ್ಲ. ಅವನಿಗಿದ್ದವರೆಲ್ಲ ಯಾರು? 3 ತಮ್ಮಂದಿರು, ಒಬ್ಬ ಅಣ್ಣ, ತಾಯಿ. ಅದಕ್ಕಾಗಿ ಅವನು ನೋಡಿ ನೋಡಿ ದುಃಖ ಪಡ್ತಾನೆ. ಭೀಮನಿಗೆ ನಿದ್ರೆ ಬಾರದ ಸನ್ನಿವೇಶ ಇದು. ತುಂಬ ದೊಡ್ಡದಾದಂಥ ವ್ಯಂಗ್ಯ. ಬೇಗ ಸುಖನಿದ್ರೆಗೆ ಒಳಗಾಗ್ತಕ್ಕಂಥವನವನು, ಅವನಿಗೆ ನಿದ್ರೆ ಬರಲಿಲ್ಲ. ಔಕುವುದು ಬಲು ನಿದ್ರೆ, ನಿದ್ರೆಯನು ಕುವನು ಕಣ್ಣವೆಗಳಲಿನ ಸುತ್ತು ಕಡಿಕೆ ತೋರಿದೊಡೆ ಮೈಗೆದರುವನು ಕೈಯೊಡನೆ. ಔಕುವುದು ಬಲು ನಿದ್ರೆ, ನಿದ್ರೆಯ ನೂಕುವನು ಕಣ್ಣೆವೆಗಳಲಿನ ಸೂತು ಕಡಿಕೆ ತಲೆದೋರಿದೊಡೆ ಮೈಗೆದರುವನು ಕೈಯೊಡನೆ. ಮೈಗೆದರುವನು
ಸೋಕುವುದು ಮೈ ಮರವೇ ಮರವೆಯನೋ ಕರಿಸುವುದು ಚಿತ್ತವೃತ್ತಿ ಸೋಕುವುದು ಮೈ ಮರವೇ ಮರವೆಯನೋ ಕರಿಸುವುದು ಚಿತ್ತವೃತ್ತಿ ನಿರಾಕುಲಾಂತಃಕರಣನಾದನು ನಿರಾಕುಲಾಂತಃಕರಣನಾದನು ಬಳಿಕ ಕಲಿ ಭೀಮ. ನಿದ್ರೆಯನ್ನು ಉದಯರಾಗದಲ್ಲಿ ಹಾಡಿಬಿಟ್ಟಿದ್ದಾರೆ ನೋಡಿ. ಎಚ್ಚರ ಇರಬೇಕು, ನಿದ್ರೆ ಬರುತ್ತಿದೆ. ಈ ಸನ್ನಿವೇಶ ಹೇಗೆ? ಪದ್ಯ ಸಾಹಿತ್ಯದಲ್ಲಿ ನಿದ್ರೆ, ಸಂಗೀತದಲ್ಲಿ ಎಚ್ಚರ. ಆ ಸ್ಥಿತಿಯೇ ತಾನೇ ಅಲ್ಲಿ ಭೀಮನಿಗೆ ಬಂದಿರತಕ್ಕಂಥದ್ದು. ಬಹಳ ಸುಂದರವಾಗಿ ಕುಮಾರವ್ಯಾಸ ಬರೆದಿದ್ದಾನೆ. ಇನ್ನು ಮುಂದಿನ 8-10 ಪದ್ಯಗಳು ರಸಮಯವಾಗಿರ್ತಕ್ಕಂಥವು. ಇಲ್ಲಿ ಏಕಾವಳಿ ಅಲಂಕಾರ ಅಂತ ಒಂದರ ಛಾಯೆ, ಶೃಂಖಲಾ ಮೂಲವಾದ ಅಲಂಕಾರಗಳು ಅಲ್ಲಿ ಸೇರ್ತಕ್ಕಂಥದ್ದು. ಏಕಾವಳಿ, ಸಾರ ಮೊದಲಾದಂಥವು, ಚಕ್ರವಾಳ ಇತ್ಯಾದಿಗಳು. ಅವುಕುವುದು ಬಲು ನಿದ್ರೆ. ನಿದ್ರೆ ಅಮುಕತ್ತೆ ಅವನನ್ನು ಅಂತ. ಭೀಮನನ್ನು ಅಮುಕಬೇಕು ಅಂದರೆ ಅದಕ್ಕೆಷ್ಟು ಬಲ ಇರಬೇಕು ನೋಡಿ. ನಿದ್ರೆಯ ನೂಕುವನು, ಅದೊಂದು ರೀತಿ ಟಗ್ ಆಫ್ ವಾರ್ಸ್. ಆ ಕಡೆ ಎಳೆಯೋದು, ಈ ಕಡೆ ತಳ್ಳೋದು, ಹೀಗೆ ಅವುಕುವುದು ಬಲು ನಿದ್ರೆ. ನಿದ್ರೆಯ ನೂಕುವನು. ಅಲ್ಲಿ ಕಣ್ಣೆವೆಗಳಲ್ಲಿ ಎನ್ನುವುದನ್ನು ಈ ಕಡೆಗೂ ತೆಗೆದುಕೊಳ್ಬಹುದು. ನಿದ್ರೆಯ ನೂಕುವನು ಕಣ್ಣೆವೆಗಳಲ್ಲಿ, ಕಣ್ಣು ತುದಿಯಲ್ಲೇ ನಿದ್ರೆ ಅಂತ ಹೇಳ್ತಾ ಇದ್ದಾನಂತೆ. ಇನ್ನೊಂದು ಕಣ್ಣೆವೆಗಳಲ್ಲಿ ನಸು ತೂಕಡಿಕೆ ತೋರಿದರೆ, ಕಣ್ಣೆವೆಗಳ ಹತ್ತಿರ ತೂಕಡಿಕೆ ಬಂದರೆ ಮೈಗೆದರುವನು. ಕಣ್ಣಲ್ಲಿ ಬಂದರೆ, ಕಣ್ಣು ಎಷ್ಟು ಸಣ್ಣ ಅಂಗ, ಅದು ಉಪಾಂಗ. ಪ್ರಧಾನವಾದ ದೇಹವನ್ನೆಲ್ಲ ಎದ್ದು ನಿಂತು ಚಟುವಟಿಕೆ ಇರಬೇಕು, ಇಲ್ಲದೇ ಆಗೋದಿಲ್ಲ ಅಂತ ಕೈಕಾಲು ಜಾಡಿಸಿಕೊಂಡು ಮತ್ತೆ ಬೆಚ್ಚಿ ಬಿದ್ದಂತೆ ಹೇಳ್ತಾನಂತೆ. ಸೋಕುವುದು ಮೈಮರವೇ, ಮೈಮರವೇ ಅವನನ್ನು ಅಂಟಿಕೊಂಡು ಬರ್ತದೆ. ಮರವೆಯ ನೋಕರಿಸುವುದು ಚಿತ್ತವೃತ್ತಿ. ನಾನು ಮೈ ಮರೆಯಬಾರ್ದು ಅಂತ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ ಒಮ್ಮೆಲೆ ಅದನ್ನು ಓಕರಿಸ್ತಾನೆ, ವಾಂತಿ ಮಾಡ್ತಾನಂತೆ. ಆ ಮರವಿಯನ್ನು ಅಂತರಂಗಕ್ಕೆ ಬರಬಾರ್ದು ಅಂತ ಥೂತ್ಕರಿಸುತ್ತಾನೆ. ಹೀಗೆ ನಿರಾಕುಲ ಅಂತಃಕರಣನಾದನು. ಆಕುಲ ಅಂತರಂಗದಲ್ಲಿತ್ತು ಅವ್ರಿಗೇನಾಗ್ಬಿಡುತ್ತೋ, ಮುಂದೆ ಏನು ಗತಿ ಅಂತ. ಈಗ ಸದ್ಯ ನಿದ್ರೆ ಬಿಡೋದೇ ಒಂದು ದೊಡ್ಡ ಗತಿಯಾಗಿದೆ ಅಂತ ಆ ರೀತಿಯಲ್ಲಿ ಅವನು ಒದ್ದಾಡ್ತಾ ಇದ್ದಾನೆ ಎನ್ನುವುದನ್ನು ಕವಿ ತುಂಬ ಚೆನ್ನಾಗಿ ತೋರ್ಪಡಿಸಿದ್ದಾನೆ. ಹೀಗೆ ಒಂದು ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸುವುದು ತುಂಬ ದೊಡ್ಡದಾದದ್ದು. ಇದು ಭಾವಿಕಾಲಂಕಾರದ ಪ್ರಕಾರಕ್ಕೂ ಕೂಡ ಬರುತ್ತದೆ ಅಂತ ಹೇಳ್ಬೋದು. ಮುಂದೆ ನೋಡಿ, ಆ ನಿದ್ರೆಯನ್ನು ಯಾವ ರೀತಿಯಲ್ಲಿ ಮತ್ತೂ ಮೀರ್ತಾನೆ ಅನ್ನೋದನ್ನು ವರ್ಣನೆಯನ್ನು ಕವಿ ಮಾಡ್ತಾನೆ. ವ್ಯಾಳ ಗಜ ಭೂದಾರ ವೃಕ ಶಾರ್ದೂಲ ಸಿಂಹಾದಿಗಳ ಭಯವಾಕೀಲ ದೈತ್ಯ ಪ್ರಕರ ಭಯ ಅಹುದೆನ್ನ ಮರವೆಯಲಿ. ವ್ಯಾಳ ಗಜ ಭೂದಾರ ವೃಕ ಶಾರ್ದೂಲ ಸಿಂಹಾದಿಗಳ ಭಯವಾಕೀಲ ದೈತ್ಯ ಪ್ರಕರ ಭಯವಹುದೆನ್ನ ಮರವೆಯಲಿ. ಹೇಳಲೇನದ ನಿನ್ನು ನಿದ್ರಾವ್ಯಾಳ ವಿಷವನು ಮೊಗೆದು ಸೂಸಿ. ನಿದ್ರಾವ್ಯಾಳ ವಿಷವನು ಮೊಗೆದು ಸೂಸಿ ವಿಶಾಲ ಮತಿಯ ಅವಧಾನದಲ್ಲಿ ಕಾದಿದ್ದನು. ವಿಶಾಲ ಮತಿಯ ಅವಧಾನದಲ್ಲಿ ಕಾದಿದ್ದನು ಐವರನು. ಅವಧಾನದಲ್ಲಿ ಕಾದಿದ್ದನು. ಐವರನ್ನು 5 ಸ್ವರಗಳ ರಾಗದಲ್ಲಿ ಕಾದು ಬಿಟ್ಟಿದ್ದಾರೆ.
ವ್ಯಾಳ ಗಜ ಭೂದಾರ ವೃಕ ಶಾರ್ದೂಲ ಸಿಂಹಾದಿಗಳ ಭಯ. ಕಾಡಿನಲ್ಲಿ ಹಿಂಸ್ರ ಮೃಗಗಳು, ಅವುಗಳು ಹಾವು, ಆನೆ, ಕಾಡುಹಂದಿ, ತೋಳ, ಸಿಂಹ, ಹುಲಿ ಮೊದಲಾದ ಅನೇಕವು, ಜೊತೆಗೆ ರಾಕ್ಷಸರು, ಈ ರೀತಿಯಾದ ಭಯಗಳು ಅಹುದೆನ್ನ ಮರವೆಯಲ್ಲಿ ಅವೆಲ್ಲ ಮರವೆಗೆ ಹೋಗ್ಬಿಡ್ತಾ ಇವೆ. ಈಗ ಈ ನಿದ್ರೆಯನ್ನು ಮೀರಿಸುವುದು ಹೇಗೆ ಅಂತ, ನಿದ್ರೆಗಿಂತ ಭಯಂಕರವಾದ ಪ್ರಾಣಿ ಇಲ್ಲ, ಅದಕ್ಕಿಂತ ಭಯಂಕರವಾದ ವ್ಯಕ್ತಿ ಇಲ್ಲ ಅನ್ನುವಂತೆ ಆಗಿಬಿಟ್ಟಿದೆ ಭೀಮನಿಗೆ. ಹೀಗೆ ತನ್ನ ನಿದ್ರೆಯೇ ತನಗೆ ಶತ್ರುವಾಗುವ ಬಗೆ ಇದೆಯಲ್ಲ, ಅದನ್ನು ಕವಿ ತುಂಬ ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ. ಹೇಳಲೇನು ಇನ್ನು. ನಿದ್ರಾವ್ಯಾಳ ವಿಷವನು ನಿದ್ರಾವ್ಯಾಳ ವಿಷ. ನಿದ್ರೆ ಎನ್ನುವುದೇ ಒಂದು ಮಹಾಸರ್ಪ, ಅದರ ವಿಷವನ್ನು ಮೊಗೆದು ಸೂಸಿ ಅದು ಕಚ್ಚಿಬಿಟ್ಟಿದೆ. ಮತ್ತೆ ಆ ಗಾಯಕ್ಕೆ ಬಾಯಿ ಹಾಕಿ ಹೀರಿ ಉಗಿದು ಮಗೀತಾ ಇದ್ದಾನೆ ಅಂತ. ಆ ವಿಷ ಏರಿದಂತೆ ನಿದ್ರೆ ಏರ್ಬಿಡ್ತಾ ಇದೆ, ಅದನ್ನು ಮತ್ತೆ ಮತ್ತೆ ತೆಗೆದು ಉಗೀತಾ ಇದ್ದಾನೆ. ವಿಶಾಲಮತಿ ಅವಧಾನದಲ್ಲಿ ಕಾದಿರ್ದನ ಇವರನ್ನು, ಹಾಗೆ ಎಚ್ಚರಿಕೆಯಿಂದ ಇವರನ್ನು ಕಾಪಾಡಿಕೊಳ್ತಾ ಇದ್ದಾನೆ ಅಂತ. ಕುಮಾರವ್ಯಾಸ ಅವಧರಿಸು, ಅವಧಾನ ಇತ್ಯಾದಿ ಪದಗಳನ್ನು ತುಂಬ ಬಳಸಿದ್ದಾನೆ. ಆ ಕಾರಣಕ್ಕೆ ನನಗೇನು ತುಂಬ ಇಷ್ಟವಾಗಿದ್ದು ಅಂತಲ್ಲ, ಅಂದರೆ ಎಷ್ಟು ಪದಗಳನ್ನು ಅವನು ಗಮನ ಇಟ್ಟು ಬಳಸ್ತಾನೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅವಧಾನದಲ್ಲಿ ಕಾದಿರ್ದನು ಅನ್ನುವಲ್ಲಿ ಆ ಏಕಾಗ್ರತೆಯಿಂದ ಗಮನ ಇಟ್ಟುಕೊಂಡಿದ್ದಾನೆ. ನಿದ್ರಾ ವ್ಯಾಳ ವಿಷ ಅನ್ನುವ ರೂಪಕವೇ ಅತ್ಯದ್ಭುತವಾದಂಥದ್ದು. ಅವರಿಗೆ ಬಾಯಾರಿಕೆ ಆಗುತ್ತದೆ, ಅದಕ್ಕೆ ಬಾಯಾರಿಕೆಗಾಗಿ ನೀರು ತರೋದಕ್ಕೆ ಹೋಗ್ತಾನೆ ಅಂತ ಮೂಲದಲ್ಲಿ ಬರುತ್ತದೆ. ನೀರು ತಂದು ಕೊಡುವ ಒಳಗೆ ಅವರೆಲ್ಲ ನಿದ್ರೆ ಮಾಡಿರ್ತಾರೆ ಅಂತಲೂ ಬರುತ್ತೆ. ಅದನ್ನು ನೋಡಿ ಅವನು ತುಂಬ ದುಃಖ ಪಡ್ತಾನೆ. ಪಾಂಡುವಿನ ಪಟ್ಟಮಹಿಷಿಗೆ ಇಂತಹ ಸ್ಥಿತಿ ಬಂತ, ಮೂರು ಲೋಕಕ್ಕೆ ಮಹನೀಯನಾದ ರಾಜನಾಗಬಲ್ಲ ಧರ್ಮರಾಜನಿಗೆ ಈ ಗತಿ ಬಂತ, ಇಂದ್ರಕುಮಾರಕನಿಗೆ ಈ ಸ್ಥಿತಿಯ, ಯಮಳರಿಗೆ ಈ ಗತಿಯ ಅಂತ ದುಃಖ ಪಡುವುದೆಲ್ಲ ಬರುತ್ತದೆ. ಅದನ್ನು ಯಾಕೋ ಕುಮಾರವ್ಯಾಸ ಬಿಟ್ಟ, ಅಷ್ಟಾಗಿ ಬಂದಿಲ್ಲ. ಅದನ್ನು ತಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಅಂದರೆ ವ್ಯಾಸರಲ್ಲಿ ಎಷ್ಟೆಷ್ಟು ಸ್ವಾರಸ್ಯಗಳಿರುತ್ತವೆ, ಕುಮಾರವ್ಯಾಸನಂತವನಿಗೆ ಗಮನಿಸಲಾಗಲಿಲ್ಲ ಅಂತಂದರೆ ಇನ್ನೇನು ಹೇಳಬೇಕು. ಇನ್ನೆಷ್ಟು ಮಹಾಕವಿಗಳು ಬಂದು ವ್ಯಾಸರನ್ನು ಖಾಲಿ ಮಾಡಲಾಗುತ್ತದೆಯೋ ಗೊತ್ತಿಲ್ಲ. ಈಗ ಮತ್ತೊಂದು ಟ್ರಾನ್ಸ್ಫರ್ ಸೀನರಿ ಬರ್ತಾ ಇದೆ ನೋಡಿ. ಇಲ್ಲಿವರೆಗಿದ್ದಂಥ ಒಂದು ವಿಕಟ ಗಂಭೀರ ಸ್ಥಿತಿ ಬೇರೆ, ಮತ್ತೊಂದು ಉಗ್ರ ಭಯಾನಕವಾದ ಸಂದರ್ಭ ಮತ್ತೊಂದು ನೋಡಿ. ಧರಣಿಪತಿ ಕೇಳೊಂದು ಮಾರಿಯ ಮುರಿವನಿವರಿಗೆ ತದ್ವನಾಂತರದರಸು ದೈತ್ಯ ಹಿಡಿಂಬನೆಂಬವ ಅತುಲ ಭುಜಬಲನು. ಧರಣಿಪತಿ ಕೇಳು ಒಂದು ಮಾರಿಯ ಮುರಿವನ್ ಇವರಿಗೆ ತದ್ವನಾಂತರದರಸು ದೈತ್ಯ ಹಿಡಿಂಬನೆಂಬವನ್ ಅತುಲ ಭುಜಬಲನು. ಮುರಿದು ಮೇಘಾಳಿಯಲಿ ಮುರಿದು ಮೇಘಾಳಿಯಲಿ ಮೂಗರಳಿ ಮೇಘಾಳಿಯಲಿ ಮೂಗರಳಿ ಮಾನವ ಗಂಧವಿದು ಮಾನವ ಗಂಧವಿದು ಮಾನವ ಗಂಧವಿದು ಗೋಚರಿಸಿತು ಮಾನವ ಗಂಧವಿದು ಗೋಚರಿಸಿತು ಎತ್ತಣದೋ ಮಹಾದೇವ. ಮಾನವ ಗಂಧವಿದು ಗೋಚರಿಸಿತು ಎತ್ತಣದೋ ಮಹಾದೇವ ಎನ್ನುತ್ತ ಬೆರಗಾದ. ಹಿಡಿಂಬನೇ ಕಣ್ಣೆದುರಿಗೆ ಬಂದಂತೆ ಆಯಿತು. ಪಾಪ ಜನಮೇಜನಿಗೆ ವೈಶಂಪಾಯನ ಹೇಳ್ತಾನೆ, ಧರಣಿಪತಿ ಕೇಳ್, ಒಂದು ಮಾರಿಯ ಮುರಿವು, ಒಂದು ಭಯಂಕರವಾದ ಟ್ವಿಸ್ಟು, ಮಾರಿಯ ಮುರಿವು. ಅಂದರೆ ಮಾರಿಯಂತಹ ಮುರಿವು, ಒಂದು ತಿರುವು, ಟ್ವಿಸ್ಟ್ ಬಂತು ಈ ಕಥೆಗೆ ಅಂತ. ಒಂದು ಮಾರಿಯ ಮುರಿವು, ಈ ರೀತಿ ಆ ಕರ್ವ್ಸು, ಹೇರ್ ಪಿನ್ ಕರ್ವು, ಈ ರೀತಿಯಾದ ಒಂದು ಬದಲಾವಣೆ ಯಾವುದಿದೆ, ವಕ್ರತೆ, ಅದನ್ನು ಎಷ್ಟು ಚೆನ್ನಾಗಿ ಹೊಸ ಪದಗಳಲ್ಲಿ ಕವಿ ಹೇಳ್ತಾನೆ. ಮಾರಿಯ ಮುರಿವು ಇವರಿಗೆ ಬಂತು, ತದ್ವನಾಂತರದ ಅರಸು ದೈತ್ಯ ಹಿಡಿಂಬ ಅತುಲ ಭುಜಬಲ. ಮುರಿದು ಮೇಘಾಳಿಯಲಿ,
ಮೇಗಾಳಿ ಕಿಗ್ಗಾಳಿ ಅಂತ ಬೇಟೆಯ ಎರಡು ಪದಗಳು. ಇದರ ಬಗ್ಗೆ DL ನರಸಿಂಹಾಚಾರ್ಯಂಥವರೇ ದೊಡ್ಡ ಸಂಶೋಧನಾ ಲೇಖನ ಬರೆದಿದ್ದಾರೆ. ಪ್ರಾಣಿಗಳ ಮೇಲಿಂದ ಬೇಟೆಯ ಕಡೆಗೆ, ಅಂದರೆ ಬೇಟೆಗಾರರ ಕಡೆಗೆ ಬೀಸಿ ಬರುವ ಗಾಳಿಯನ್ನು ಮೇಗಾಳಿ ಅಂತ, ಆ ಬೇಟೆಗಾರರ ಕಡೆಯಿಂದ ಪ್ರಾಣಿಗಳಿಗೆ ಬೀಸಿ ಬರುವ ಗಾಳಿಯನ್ನು ಕಿಗ್ಗಾಳಿ ಅಂತ. ಮೇಲಿನ ಗಾಳಿ ಕೆಳಗಿನ ಗಾಳಿ ಅಂತ. ಅಂದರೆ ಸಿಂಹದ ವಾಸನೆ ಜಿಂಕೆಗೆ ಗೊತ್ತಾದರೆ ಅದು ಕಿಗ್ಗಾಳಿ, ಜಿಂಕೆಯ ವಾಸನೆ ಸಿಂಹಕ್ಕೆ ಗೊತ್ತಾದರೆ ಅದು ಮೇಗಾಳಿ ಅಂತ. ಹೀಗಿರ್ತಕ್ಕಂಥದ್ದು. ಇವನಿಗೆ ತನ್ನ ಬೇಟೆಯ ವಾಸನೆ ಗೊತ್ತಾಯಿತು, ಅದು ಮೇಗಾಳಿ ಅಂತ. ಪಾಂಡವರ ಮೇಲಿಂದ ಬೀಸಿ ಬಂದ ಗಾಳಿ ಮೇಗಾಳಿ, ಅವನಿಗೆ ಸುಳೀತು, ಮೂಗರಳಿ ಮಾನವ ಗಂಧವಿದು, ನರವಾಸನೆ. ಗೋಚರಿಸಿತು ಎತ್ತಣದೋ ಮಹಾದೇವ, ಈ ವನಕ್ಕೆ ಯಾರು ಬರುವಂತೆ ಅಲ್ವಲ್ಲ, ಕುಖ್ಯಾತವಾದದ್ದು, ಅದಕ್ಕೆ ಬಂದುಬಿಟ್ರಲ್ಲ, ಇವತ್ತು ನನಗೆ ಪಾರಣೆ ಆಯಿತು ಅಂತ ತಂಗಿಯನ್ನು ಕರೀತಾನೆ. ತಾಯೆ ಬಾರವು ತಂಗಿ, ತಾಯೆ ಬಾರವು ತಂಗಿ, ಗಂಧದ ವಾಯುವಿದೆ ಬಾರವು, ಗಂಧದ ವಾಯುವಿದೆ, ಹೊಣೆಗಾರನಾಗಿ ನವಾಯ ಭೋಜನವಿಂದು ದೊರಕಿತು ಮನುಜ ಮಾಂಸ, ನವಾಯ ಭೋಜನವಿಂದು ದೊರಕಿತು ಮನುಜ ಮಾಂಸ, ಸಾಯಲವದಿರ ಬಡಿದು ತಮಗಾಯವಿದು ಕೃತ ಪುಣ್ಯ ಫಲವೆನೆ ತಂಗಿ, ಕೃತ ಪುಣ್ಯ ಫಲವೆನೆ, ಮಾಯಗಾತಿ ಹಸಾದವೆನುತ, ಮಾಯಗಾತಿ ಹಸಾದವೆನುತ ಹಿಡಿಂಬಿ ಗಮಿಸಿದಳು, ಮಾಯಗಾತಿ ಹಸಾದವೆನುತ ಹಿಡಿಂಬಿ ಗಮಿಸಿದಳು. ರಾಕ್ಷಸ ಆದರೆ ಏನ್ರಿ ಬಾಂಧವ್ಯ ಇಲ್ವೇ? ಅವ್ರಿಗೂ ರುಚಿ ಪಕ್ವ ಅಂತೆಲ್ಲ ಇಲ್ವಾ ಪಾಪ? ಅದಕ್ಕೆ ಎಷ್ಟು ಮಧುರವಾದ ರಾಗವನ್ನು ಭೀಂಪಲಾಸಿಯನ್ನು ತೆಗೆದುಕೊಂಡದ್ದು. ತಾಯೇ ಬಾರೋ ತಂಗಿ ಅಂತ ಹೇಳ್ತಾನೆ. ಇಂಥವನಿಗೆ ಅವಳು ಡಬಲ್ ಕ್ರಾಸ್ ಮಾಡಿದ್ಲು ಹಿಡಿಂಬೆ ಅಂತಂದರೆ ಮನ್ಮಥನ ಆ ಪ್ರಭಾವ ಇನ್ನೆಂಥದ್ದಾಗಿರಬೇಕು. ತುಂಬ ಜನ ತಂದೆ ತಾಯಂದರು ನಮ್ಮ ಹುಡುಗ ನಮ್ಮ ಹುಡುಗಿ ನಾವು ಬೆಳೆಸಿದ್ವಿ ಅಂತಂತಾರೆ. ಮತ್ತೊಬ್ಬ ಹುಡುಗನೋ ಹುಡುಗಿನೋ ನೋಡಿ ಅವರು ಮತ್ತೆ ಬೆಳೆಸಿದ್ದನ್ನೆಲ್ಲ ಕೂಡ ಅಳಿಸ್ಕೊಂಡು ಹೊರಟೋಗ್ಬಿಡ್ತಾರಲ್ಲ, ಅದು ಯಾಕೆ ಅಂತಂದರೆ ಅಷ್ಟೆ, ಇನ್ನೇನೂ ಅಲ್ಲ. ಈ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಪೇಪರ್ನಲ್ಲಿ ಬಂದಿತ್ತು. ಅದನ್ನು ಟ್ರ್ಯಾಕ್ ಇಡ್ತಾ ಇದ್ದೆ ಆ ಕೇಸನ್ನು. 16 ವರ್ಷದ ಹುಡುಗಿ ಕದ್ದು ಮದುವೆ ಆಗಿದ್ದಾಳೆ. ತಂದೆ ತಾಯಂದರು ಕೋರ್ಟ್ ಕಚೇರಿ ಅಲಿತಾ ಇದ್ದಾರೆ. ಇಲ್ಲ ನಾನು ವಾಪಸ್ ತಂದೆ ತಾಯಿ ಹತ್ರ ಹೋಗೋಲ್ಲ, ಹೋದರೆ ಅವ್ರು ಬೈತಾರೆ ಅಂತ. ನಾನು ಬೈಯೋಲ್ಲ ಹೊಡೆಯೋಲ್ಲ ಅಂತ ಮುಚ್ಚಳಿಕೆ ಕೊಟ್ಟು ಮಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಇವತ್ತಿನ ಪತ್ರಿಕೆಯಲ್ಲಿ ಬಂತು. ಅದು ಆ ರೀತಿಯಾದದ್ದು. ಆ ವಿಷಮ ಬಾಣನ ಲೀಲೆ. ತಾಯಿ ಬಾರು ತಂಗಿ, ಗಂಧದ ವಾಯುವಿದೆ, ಏನು ಘಮ್ಮಂತ ಬರ್ತಾ ಇದೆ ಮಾನವ ವಾಸನೆ. ಹೊಣೆಗಾರನಾಗಿ, ಅದು ಸುಳ್ಳು ಹೇಳೋಲ್ಲ, ವಾಯು ಸುಳ್ಳು ಹೇಳೋಲ್ಲ, ಇದ್ದದನ್ನು ತೆಗೆದುಕೊಂಡು ಬರ್ತಾರೆ. ಗಂಧವಹ ಅಷ್ಟೇ ಹೊರತುವೆ ಗಂಧಕರ್ತ ಅಲ್ಲ, ಅದು ಸುಳ್ಳು ಹೇಳೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗಂಧದ ವಾಯುವಿದೆ, ಹೊಣೆಗಾರನಾಗಿ. ಅಲ್ಲಿ ನೋಡಿ, ಅದು ಅನುಮಾನ, ಇನ್ಫರೆನ್ಸ್. ಇಟ್ ಇಸ್ ನಾಟ್ ಗೆಸ್, ಊಹೆ ಅಲ್ಲ, ಅನುಮಾನ. ಊಹೆಗೆ ಲಿಂಗ ಇರೋಲ್ಲ, ಆದರೆ ಅನುಮಾನಕ್ಕೆ ಲಿಂಗ ಇರುತ್ತದೆ. ಅಂದರೆ ಒಂದಿಷ್ಟು ಪ್ರತ್ಯಕ್ಷದ ಸೋಂಕು ಇದ್ದೇ ಇರುತ್ತದೆ, ಹಾಗಾಗಿ ಸುಳ್ಳಾಗೋದಿಲ್ಲ ಅನ್ನುವ ಸೂಚನೆಯನ್ನು ಕೊಡ್ತಾನೆ. ನವಾಯ ಭೋಜನ, ನವಾಯ, ಪೂರಾಯ ಮೊದಲಾದ ಪ್ರತ್ಯಯಗಳನ್ನು ಹಾಕಿ ಹೊಸ ಪದಗಳನ್ನು ಸೃಷ್ಟಿ ಮಾಡ್ತಾನೆ. ನವಾಯ ಅಂತನ್ನೋದು ಹೊಸದಾದ ಅಂತ. ತುಂಬ ಒಳ್ಳೆಯ ಹಸನ್ನಾದಂಥ ಊಟ ಇರುತ್ತೆ, ಬ್ರ್ಯಾಂಡ್ ಫ್ರೆಶ್ ಊಟ ಉಂಟು ಅಂತ. ಆ ರೀತಿಯಾದಂಥ ಮಾತನ್ನು ಹೇಳ್ತಾ ಇದ್ದಾನೆ.
ಭಟ್ಕಳದ ಕಡೆ ನವಾಯತರು ಅಂತೆಲ್ಲ ಬಂದಿದೆಯಲ್ಲ, ಈ ರೀತಿಯಾದ ಶಬ್ದಗಳಿಂದಲೇ ಬಂದಿರಬೇಕು ಅನಿಸುತ್ತೆ. ದೊರಕಿತು ಮನುಜ ಮಾಂಸದಲ್ಲಿ. ಮನುಜ ಮಾಂಸದ ರೂಪದಿಂದ ಒಂದು ಹೊಸ ಊಟ ಸಿಗ್ತಾ ಇದೆ. ಸಾಯಲವದೇರ ಬಡಿದು ಸಾಯಿ ಬಡಿದು ಬಿಡು, ಒಂದೇ ಬಾರಿಗೆ ಚಚ್ಚಿ ಕೊಂದುಬಿಟ್ಟು ತಮಗಾಯವಿದು. ತುಂಬ ಕಡೆ ಹೆಣ್ಣು ದುಡಿಯೋದು, ಗಂಡು ತಿನ್ನೋದು. ಫಾರೆಸ್ಟ್ ಲಾ ಅಂದರೂ ಇದೇನೆ. ಯಾಕೆಂದರೆ ಹೆಣ್ಣು ಜೇನುಗಳು, ಹೆಣ್ಣು ಇರುವೆಗಳು ದುಡಿಯುತ್ತವೆ, ಗಂಡುಗಳು ಸುಮ್ಮನೆ ಕೂತಿರುತ್ತವೆ. ನಾವು ಕಾಣ್ತೀವಿ, ಎಷ್ಟೋ ಮನೆಗಳಲ್ಲೂ ಅದೇ ಆಗಿರತಕ್ಕಂಥ ಪರಿಸ್ಥಿತಿ. ಈಗ ಇವನು ವಾಸನೆ ನೋಡಿ ಅಲ್ಲಿ ಹೋಗ್ಬಾ ಇಲ್ಲಿ ಹೋಗ್ಬಾ ಅಂತ ತಂಗಿಯನ್ನು ಕಳಿಸೋದು, ಅವಳು ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋದು. ತಮಗೆ ಆಯವಿದು, ಇದು ಅನುಕೂಲ, ಕೃತಪುಣ್ಯ ಫಲ, ನಮ್ಮ ಪುಣ್ಯವೇ. ಒಳ್ಳೆಯ ಊಟ ಪುಣ್ಯವಿಲ್ಲದೆ ಸಿಗುತ್ತದೆಯಾ? ಪುಣ್ಯೇರ್ ಯಶೋ ಲಭ್ಯತೆ ಅಲ್ಲ, ಪುಣ್ಯೇರ್ ರಸೋ ಭುಜ್ಯತೆ ಅಂತ. ಹಾಗಾಗಿ ಮಾಯಾಗಾತಿ ಅವಳು. ಆ ಸೂಚನೆಯಲ್ಲಿಯೇ ಇದೆ, ಅವಳು ವೇಷಾಂತರ ಮಾಡಿಕೊಂಡು ಬರ್ತಾಳೆ ಅಂತ. ಹಸಾದವೆನೆ ಹಿಡಿಂಬಿ ಗಮಿಸಿದಳು, ಬರ್ತಾಳೆ ನೋಡಿ ಅವಳ ಪ್ರವೇಶ. ಬಂದಳವಳತಿರೌದ್ರ ರೂಪಿನೊಳ್ ಬಂದಳವಳತಿರೌದ್ರ ರೂಪಿನೊಳ್ ಅಂದು ಕಂಡಳು ದೂರದಲ್ಲಿ, ಅಂದು ಕಂಡಳು ದೂರದಲ್ಲಿ ಹರಿನಂದನನ ಸುಳಿದಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದರದ ನಚ್ಚವಿಯಲಿರೆ ದೂರದಲ್ಲಿ ಕಂಡಳು. ಹರಿನಂದನನ ಸುಳಿದಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ ಕುಂದರದ ನಚ್ಚವಿಯಲಿರೆ ಮನಸಂದಳು. ಮನಸಂದಳ ಖಳನನುಜೆ, ಮನಸಂದಳ ಖಳನನುಜೆ ಸೋತಳು. ಭೀಮಸೇನಂಗೆ ಸೋತಳು, ಭೀಮಸೇನಂಗೆ ಸೋತಳು. ಬಿಹಾಗವು ಎಂಥ ಸುಂದರವಾದ ರಾಗ, ಸಕಲ ಲಾವಣ್ಯ ಅಲ್ಲಿ ಸಾರವತ್ತಾಗಿ ಬರುವಂಥದ್ದು. ಅವಳತಿ ರೌದ್ರರೂಪಿನೊಳೊಂದು ಬಂದಳು, ರುದ್ರ ಭೀಕರವಾಗಿ ಬರ್ತಾಳೆ. ಆದರೆ ದೂರದಲ್ಲಿ ಹರಿನಂದನನ ಕಂಡಳು. ಹರಿ ಅಂದರೆ ವಾಯು, ವಾಯುನಂದನನ್ನು ನೋಡಿದಳು. ಅವನು ದಾಯಾದ ಮತ್ಸರದ ಆಹ್ವಾನದಿಂದ ಆಚೆಗೆ ಬಂದವನು. ಹೊಗೆಯಿಂದ ಮುಖ ಮಾಸಿರಬಹುದು, ಬೆಂಕಿಯ ಜಳದಿಂದ ಮೈಕಾಂತಿ ಕಂದಿರಬಹುದು, ಇಲ್ಲಿವರೆಗೆ ನಡೆದು ಬಂದು ಬಳಲಿಕೆಯಾಗಿ ಬೆವತು ಏದುಸಿರು ಬಿಟ್ಟಿರಬಹುದು. ತನ್ನ ಒಡಹುಟ್ಟಿದವರ ತಾಯಿಯ ದುಸ್ಥಿತಿಯಿಂದಾಗಿ ಅಂತರಂಗ ನಿತಾಂತವಾಗಿ ಸಂಕಟಪಟ್ಟಿರಬಹುದು. ದಾರಿಯಲ್ಲಿ ಮರಗಿಡಗಳ ಮಧ್ಯೆ ಬರುವಾಗ ಅಲ್ಲಲ್ಲಿ ತರಚಿರಬಹುದು, ತಲೆ ಕೆದರಿರಬಹುದು. ಹಾಗಿದ್ದರೂ ಅವನು ಚೆನ್ನಾಗಿ ಕಾಣಿಸ್ದ. ಇದು ನೋಡಿ ಹನುಮಂತ ರಾಮನನ್ನು ಅತ್ಯಂತ ದುಸ್ಥಿತಿಯಲ್ಲಿ ಕಂಡಾಗಲೂ ಅವನ ಮಹನೀಯತೆಗೆ ಮರುಳಾಗಿ ದಾಸೋಹಂ ಕೌಸಲೇಂದ್ರಸ್ಯ ಅಂತ ಅಂದುಕೊಂಡ. ಇವಳು ಹಾಗೆ ಇಂಥ ಸ್ಥಿತಿಯಲ್ಲಿದ್ದರೂ ಭೀಮ ಚೆನ್ನಾಗಿದ್ದಾನೆ ಅಂತ. ಅದಕ್ಕೆ ನಮ್ಮ ಸಿನಿಮಾದವರು ಟಪೋರಿಗಳನ್ನು, ಪರೋಡಿಗಳನ್ನು ಆ ರೀತಿ ಕಾಣಿಸ್ತಕ್ಕಂಥವ್ರನ್ನ ಹೀರೋ ಆಗಿ ಮಾಡ್ತಕ್ಕಂಥದ್ದು. ಯಾವ ರೇಸರ್ ಅವರ ಮುಖಕ್ಕೆ ಹಾಕಿದ್ರೂ ಆ ಮುಖದ ಮೇಲೆ ಬೆರಳಿದಿರ್ತಕ್ಕಂಥ ದಂಡಕಾರಣ್ಯವನ್ನು ಕತ್ತರಿಸಲಾಗದೆ ತತ್ತರಿಸಿ ಅದು ಬೆಂಡಾಗಿ ನಮ್ಮ ಮಂತ್ರಿಗಳ ಮುಖ ಇದ್ದಂತೆ ಮುರುಟಿಕೊಂಡು ಹೋಗುವಂಥದ್ದಾಗುತ್ತದೆ ಬ್ಲೇಡು. ಇನ್ನು ಅವರ ಜೀನ್ಸನ್ನು ತೊಳೆಯೋದಕ್ಕೆ ಸಕಲ ಸಪ್ತ ಸಾಗರಗಳೂ ಕೂಡ ಬಂದು ಬತ್ತು ಹೋಗಿ ನಾಚಿಕೊಂಡು ಆವಿಯಾಗೋಗ್ಬಿಡುತ್ತೆ. ಇನ್ನು ಅವರ ಬಾಯಿಯ ನಾಲಿಗೆಯ ಉಚ್ಚಾರಣೆಯ ಶುದ್ಧಿಯನ್ನು ತಿದ್ದಲಾಗದೆ ಸರಸ್ವತಿ ಬೃಹಸ್ಪತಿ ನಮಗಿಲ್ಲ ಅಂತ ಇವಳು ಮೂಳೆ ವೀಣೆಯನ್ನೇ ಮುರಿದುಬಿಟ್ಟು ಅವನು ತನ್ನ ತಲೆನೇ ಒಡ್ಕೊಂಡು ಹೊರಟೋಗ್ಬಿಡ್ತಾನೆ ಅಂತ ಅನಿಸುತ್ತೆ. ಅಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅಲ್ಲಿಂದಲೇ ಕಂಡುಕೊಂಡದ್ದು ಸ್ಫೂರ್ತಿನ ಅಂತ ಅನಿಸುತ್ತದೆ. ಹಿಡಂಬಿಯ ನೋಟದಿಂದಲೇ ಅವರು ತಮ್ಮ ಹೀರೋಗಳನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಅಂತ ನನಗನ್ನಿಸುತ್ತದೆ. ಸುಳಿದೆಲೆಯ ಕೆಮ್ಮೀಸೆಗಳ ಕರ್ಕಶದ ಕೆಂದಳದ ಕೇಸರಿಯ ಕಂಗಳ
ನೋಡಿ ಅವೆಲ್ಲ ಇದೆಯಲ್ಲ. ಸುಳಿದಲೆ, ತಲೆ ಕೆದರ್ಕೊಂಡು ಹೋಗಿದೆ. ಕೆಮ್ಮೀಸೆಗಳು, ಕೆಂಚಿಗೆ ಇರತಕ್ಕಂಥ ಮೀಸೆಗಳು. ಕರ್ಕಶದ, ಬಹಳ ಒರಟಾದ ಶರೀರ. ಕೆಂದಳದ, ಕೆಂಪಾಗಿರ್ತಕ್ಕಂಥ ಕೇಸರಿಯ ಕಣ್ಣುಗಳು. ಭೀಮನಿಗೆ ಪಾಪ ದುಃಖದಿಂದ, ನಿದ್ರೆ ಇಲ್ಲದಿರುವಿಕೆಯಿಂದ, ಅಗ್ನಿಯ ಪ್ರಮಾದದ ಹೊಗೆಯಿಂದ ಆದದ್ದು. ಇವರುಗಳಿಗೆ ಗಾಂಜಾನೋ ಅಫೀಮೋ ಏನೋ ಮಾಡಿಕೊಂಡು ಎಲ್ಲೋ ತೂಕಡಿಸಿ ಎಲ್ಲೋ ವ್ಯಾಕರಿಸಿ ಬಂದಂಥದ್ದು ಹಾಗಾಗಿರುತ್ತದೆ. ಕುಂದರದನ ಛವಿಯಲ್ಲಿರೆ, ಅರೆ ಒಳ್ಳೆಯ ಹಲ್ಲಿನ ಸಾಲು, ಚೆನ್ನಾಗಿ ಕುಂದ ಪುಷ್ಪಗಳನ್ನು, ಮಲ್ಲಿಗೆ ಹೂಗಳನ್ನು ಜೋಡಿಸಿದಂಥದ್ದು. ಅವನು ವೈರಿಗಳನ್ನು ಔಡುಗಚ್ಚಿ ಕೊಲ್ಲಬೇಕು ಅಂತ ಅಂದುಕೊಳ್ತಾ ಇದ್ದಿದ್ದಿರಬೇಕು. ಅವನೇನು ಇವಳಿಗೆ ಸ್ಮೈಲ್ ಕೊಡ್ತಾ ಇಲ್ಲ. ಅದನ್ನು ಕಂಡು ಮನಸಂದಳ ಖಳನನುಜೆ. ಇವಳು ಖಳೆ ಅಲ್ಲ, ಅವನು ಖಳ, ಹಿಡಿಂಬ, ಅವನ ಅನುಜೆ ಅಂತ ಹೇಳುವ ಮೂಲಕವಾಗಿ ಸೋತಳು ಭೀಮಸೇನಂಗೆ. ಸೋತ ಮೇಲೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅವರಿಗೆ, ವೇಷ ಬದಲಾಯಿಸಿಕೊಂಡು ಬರಬೇಕಲ್ವ. ಅದಕ್ಕೆ 2 ದಿನವಾದ ಮೇಲೆ ನೋಡೋಣ. ನಮಸ್ಕಾರ. ಅದಕ್ಕೆ ಮುನ್ನ ನಮ್ಮ ಲೀಲಾಶುಕ, ಪ್ರಜ್ಞಾನ ಲೀಲಾಶುಕ ಅವರ ಪರಿಚಯ ಮಾಡಿಕೊಡಬೇಕು ಅಂತ ಕೇಳಿದ್ರು. ಹಾರ್ಮೋನಿಯಮ್ಗಿಂತ ಇನ್ನು ಯಾವ ಪರಿಚಯ ಮಾಡಿಕೊಡಬೇಕು? ಕಲಾವಿದನ ಪರಿಚಯ ಕಲೆಯಿಂದ. ನಮ್ಮ ಉಪಾಧ್ಯಾಯರ ಚಿರಂಜೀವಿ, ಇನ್ನು ಹಲವು ಕಾಲ ಆದಮೇಲೆ ಲೀಲಾಶುಕನ ತಂದೆ ಅಂತ ಆದಾರು. ಹಾಗೆ ಆಗಲಿ ಎನ್ನುವ ಆಶಂಸೆಯಿಂದ ಕರ್ನಾಟಕ ಹಿಂದೂಸ್ತಾನಿ ಸಂಗೀತಗಳನ್ನು ಬಲ್ಲಂಥ ವ್ಯಕ್ತಿ, ಕಲೆಗೆ ತಮ್ಮನ್ನು ತೆತ್ತುಕೊಂಡಂಥ ವ್ಯಕ್ತಿ, ಇಂದು ಅವರ ಗುರುತುಲ್ಯರಾದ ವೇಣು ಅವರ ಅನುಪಸ್ಥಿತಿಯಲ್ಲಿ ಆ ಸ್ಥಾನವನ್ನು ಚೆನ್ನಾಗಿ ತುಂಬಿದ್ದಾರೆ. ಇನ್ನು ಮುಂದಿನ ವಾರ ನೋಡೋಣ. ನಮಸ್ಕಾರ.